ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 5 ಆಲ್ಮೋಸ್ಟ್ ನಾವು ಎಲ್ಲ ಸಿಲೆಬಸ್ ಪಾಲಿಟಿ ಅಥವಾ ನಾವು ಕಾನ್ಸ್ಟಿಟ್ಯೂಷನ್ ಅಂತೆಲ್ಲ ಅದರ ಸಿಲೆಬಸ್ ಆಲ್ಮೋಸ್ಟ್ ಮುಗ್ಸಕ್ ಬಂದೆವು. ಯಾಕಂದ್ರೆ ಫಿಲಾಸಫಿಕಲ್ ಪಾರ್ಟ್ ಹೋದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಅವನ್ನೆಲ್ಲ ಮುಗಿಸಿದೆವು, DPSP ಇವನ್ನೆಲ್ಲ ಮುಗಿಸಿದೆವು. ಆಮೇಲೆ ಅದಾದ್ಮೇಲೆ ಲೆಜಿಸ್ಲೇಚರ್ ಶಾಸಕಾಂಗ ಯೂನಿಯನ್ ಮುಗಿಸಿದೆವು, ಸ್ಟೇಟ್ ಮುಗಿಸಿದೆವು. ಆಮೇಲೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಸ್ಟೇಟ್ ಯೂನಿಯನ್ ಎರಡು ಮುಗಿದು ಆಲ್ಮೋಸ್ಟ್ ಜುಡಿಷಿಯರಿನೂ ಮುಗಿದೈತಿ. ಈಗ ಏನು ಕೊಟ್ಟಿದೆ ಇವತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವಿದಾವ ಅಂತ ಹೇಳಿದ ನಿಮಗೆ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಆ ಸಂವಿಧಾನ ಹೆಂಗೆ ರಚನೆ ಆಯಿತು ಒಂದು, ಇನ್ನೊಂದು ಯಾವ್ದು ಕೊಟ್ಟಿದ್ದಾನೆ ಇವು ಆಕ್ಟ್ಸ್ ಅದಾವಲ್ಲ ಬ್ರಿಟಿಷ್ ಆಕ್ಟ್ಸ್ಗಳು ಅಥವಾ 5ನೇ ಅನುಸೂಚಿ 6ನೇ ಅನುಸೂಚಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಯಾವಾಗಲೂ ಬೀಳ್ತಿರ್ತೈತಿ, 5th ಶೆಡ್ಯೂಲ್ ಮತ್ತು 6th ಶೆಡ್ಯೂಲ್. ಆಮೇಲೆ ಇನ್ನೊಂದು ಏನು ಕೊಟ್ಟಿದ್ದೆ ಅಂದ್ರೆ ಪಂಚಾಯತ್ ರಿಲೇಟೆಡ್ ನೋಡ್ರಿ, ಏನು ವೇಟೇಜ್ ಬೇಸ್ ಮೇಲೆ ಹೊಂಟೈತೆ ವಾಪಸ್, ವೇಟೇಜ್ ಬೇಸ್ ಮೇಲೆ ಕವರ್ ಮಾಡ್ಕೋತ ಹೊಂಟೇವು. ಇವತ್ತೇನು ಕೊಟ್ಟು ಪಂಚಾಯತ್ ಮೇಲೆ ಜಾಸ್ತಿ ಕ್ವಶನ್ಸ್ ಹಾಕಿದ್ದೆ, ಯಾಕಂತಂದ್ರೆ ಈಗ ಇವರಿಗೆ ಸಪರೇಟ್ ವೇಟೇಜ್ ಐತಿ KAS ಅಥವಾ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟರದ್ರಾಗ, ಅಥವಾ ಪಂಚಾಯತ್ ಅಂತ ಸಪರೇಟ್ಲಿ ಮೆನ್ಷನ್ ಇರೋದ್ರಿಂದ ಸಿಲೆಬಸ್ನಾಗ ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬೀಳ್ತಾವೆ. ಅಥವಾ KA ಸಿಲೆಬಸ್ ನೋಡ್ರಿ ನೀವು, ಅದ್ರಾಗೂ ಪಂಚಾಯತ್ ಅಂತ ಮೆನ್ಷನ್ ಐತೆ, ಅದ್ರ ಸಂಬಂಧ ಜಾಸ್ತಿ ಕ್ವಶನ್ಸ್ ಹಾಕಿದ್ದೆ. ಆಲ್ಮೋಸ್ಟ್ ಇವೆಲ್ಲ KAದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತೆಗೆದು ಇದ್ರಾಗ ಹಾಕಿಕೊಟ್ಟಿದ್ದೆ ನಿಮಗೆ. ಫಸ್ಟ್ ಇನಿಷಿಯಲಿ KAದು ಕ್ವಶನ್ಸ್ ಅದಾವೆ, ಆಮೇಲೆ UPSC ಕ್ವಶನ್ಸ್ ಅದಾವೆ. ಅಥವಾ ಈಗ ಒಂದೊಂದೊಂದೊಂದು ಬಿಡ್ಸ್ಕೊಂತ ಹೋಗ್ಬಿಡೋಣ. ಬೇಸಿಕ್ ಕೇಳ್ತಾರೆ ಅವರು. ಏನು ಪಂಚಾಯತ್ ಅಂದ್ರೆ ಸಪರೇಟ್ ನಾವು ಎಲ್ಲ ಓದ್ಬೇಕಂತ ಏನಿಲ್ಲ, ಸಿಂಪಲ್ ನಿಮ್ಮ ಪಂಚಾಯತ್ ಸುತ್ತಮುತ್ತ ಏನು ನೋಡಿರ್ತಾರಲ್ಲ ಅದ್ರ ಬೇಸ್ ಮೇಲೆ ಇರುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಒಂದನೇ ಕ್ವಶನ್ ಹೆಂಗೈತಿ, ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಒಳಗೆ ಯಾರ್ಯಾರು ಒಳಗೊಂಡಿರ್ತಾರ ಅಂತ ಐತಿ, ಯಾರ್ಯಾರನ್ನು ಹೊಂದಿರುತ್ತದೆ ಅಂತ. ಸೆಕ್ಷನ್ 160 ಅಥವಾ ಅಡಿಯಲ್ಲಿ ನಿರ್ಧರಿಸಲಾದ ಚುನಾಯಿತ ಸದಸ್ಯರು, ಇದಂತೂ ಇರಲೇಬೇಕು ಆಪ್ಷನ್ನಾಗ. ಹೌದಾ, ಇರಲೇಬೇಕಲ್ರಿ ಅವ್ರು. ನೋಡ್ರಿ ಈ ಕ್ವಶನ್ ಅಬ್ಸರ್ವ್ ಮಾಡಿರ್ಬೇಕಾರೆ ಒಂದೇದು ಹೌದಾ ಅಲ್ಲ ಅಂತೇಳಿ ಅವ್ರು ಕೇಳಕತ್ತೆ ಇಲ್ಲ ನಿಮ್ಗೆ. ಯಾಕಂದ್ರೆ ಎಲ್ಲ ಆಪ್ಷನ್ನಾಗ ಹೋಯ್ತು. ಈ ತರನು ನೀವು ಬಿಡಿಸ್ಬೇಕಾಗತ್ತೆ ವಾಪಸ್, ಇದ್ರ ಮೇಲೆ ತಲೆ ಹೊಡ್ಕೊಂಡು ಕೂರಂಗಿಲ್ಲ. ಯಾಕಂದ್ರೆ ಎಲ್ಲ ಆಪ್ಷನ್ನಾಗ ಆಲ್ರೆಡಿ ಐತೆ, ಅವ್ರು ಕೇಳಕತ್ತೆ ಇಲ್ಲ ನಿಮ್ಗೆ. ಅರ್ಥತಾ? ತಮ್ಮ ಕ್ಷೇತ್ರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಭಾಗಶಃ ಅಥವಾ ಸಂಪೂರ್ಣ ಪ್ರದೇಶವನ್ನು ಪ್ರತಿನಿಧಿಸುವ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರನ್ನು ಒಳಗೊಂಡಿರುತ್ತೆ. ನೀವು ನೋಡಿರ್ತಿರಲ್ಲ, MLAಗಳು ಮತ್ತೆ MP ಗಳು ಒಳಗೊಂಡಿರ್ತದೆ. ಯಾವುದು ಜಿಲ್ಲಾ ಪಂಚಾಯತ್ ಒಳಗೂ ಅವರು ಮೀಟಿಂಗ್ದಾಗ ಕುಂತಿರ್ತಾರೆ. ಅದ್ರ ಸಂಬಂಧ ಇದು ಬರೋಬ್ಬರಿ ಐತೆ ಆಪ್ಷನ್ A, B ಕರೆಕ್ಟ್ ಅದಾವ. ಅಥವಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತದಾರರಿಗೆ ನೋಂದಾಯಿಸಲ್ಪಟ್ಟ ರಾಜ್ಯಸಭೆ ಸದಸ್ಯರು ಅಥವಾ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಇರ್ತಾರ. ಅಂದ್ರೆ ಏನರ್ಥ, MP ಗಳೊಳಗ ಲೋಕಸಭೆನೂ ಆಯ್ತು ರಾಜ್ಯಸಭೆಯವರು ಇರ್ತಾರ. MLA ಅಂತಂದ್ರ MLA ಅಥವಾ MLC ಅಂತೀವಲ್ಲ, MLCಗಳು ಇಬ್ರು ಇರ್ತಾರೆ ಇದ್ರ. ಅಥವಾ ಜಿಲ್ಲೆಯಲ್ಲಿರುವ ತಾಲೂಕು ಪಂಚಾಯತಿ ಅಧ್ಯಕ್ಷರು 100% ಇವ್ರು ಇರ್ಲೇಬೇಕಲ್ಲ ಆಕ್ಚುಲಿ. ಹಂಗಂದ್ರೆ ಇದು ಸಿಂಪಲ್ ಕ್ವಶನ್ ಇದೆ, ಯಾರ್ಯಾರು ಒಳಗೊಂಡಿರ್ತೈತಿ ಎಲ್ಲರನ್ನೂ ಒಳಗೊಂಡಿರ್ತೈತಿ. ಇದ್ರಾಗ ನಮ್ಗೆ ಏನ್ ಇಂಪಾರ್ಟೆಂಟ್, ಏನ್ ನೆನ್ಪಿಟ್ಕೋಬೇಕು ನಾವು, ಹೇಳಕ್ ಬರಲ್ಲ ಅವ್ರು. ಇಲ್ಲಿ ಆಲ್ರೆಡಿ ಫ್ಯಾಕ್ಟ್ ಕೇಳಿರೋದ್ರಿಂದ ಆಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ಫಾಲೋಯಿಂಗ್ ಒಳಗೆ ಇದನ್ನೇ ಹಾಕಿ ಕೇಳ್ತಾರ ಅವರು. 160 ಏನ್ ಒಳಗೊಂಡೈತೆ ಅಂತೇಳಿ. ಆಕ್ಚುಲಿ 159 ಏನೈತಲ್ಲ, ಇದು ಹೆಂಗ್ ರಚನೆ ಐತಿ, ಕಾನ್ಸ್ಟಿಟ್ಯೂಷನ್ ಏನೈತಿ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಂಪೋಸಿಷನ್ ಅಂತ ಗೊತ್ತನ್ರಿ, ಯಾರ್ಯಾರನ್ನ ಒಳಗೊಂಡೈತೆ ಅಂತ 159 ಒಳಗೈತಿ. ಅದೇ 160 ಒಳಗೆ ಏನೈತೆ ಅಂತಂದ್ರ ಯಾರು ಒಳಗೊಂಡಿರ್ಬೇಕಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ, ಈಗ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂತೇಳಿ 160 ಒಳಗೈತಿ. ಜಿಲ್ಲಾ ಪಂಚಾಯತ್ ಇಂತ್ರ ಆಯ್ಕೆ ಆಗಿರ್ತಾರಲ್ಲ, ಚುನಾಯಿತರಾಗಿರ್ತಾರೆ, ಎಲೆಕ್ಟೆಡ್ ಇರ್ತಾರಲ್ಲ, ಅವ್ರು ಒಳಗೊಂಡಿರೋದು 160. 159 ಒಳಗೆ ಯಾರ್ಯಾರು ಇದೇನೈತ್ಲ ಕ್ವಶನ್ ಇರ್ರಿ, ಯಾರ್ಯಾರು 1, 2, 3, 4 ಒಳಗೊಂಡಿರ್ತಾರಲ್ಲ, ಇದು ಮೆನ್ಷನ್ ಎಲ್ಲೈತಿ 159 ಸೆಕ್ಷನ್ ಒಳಗೆ ಐತಿ. ಅದತ್ತ ಇವೆರಡು ನಮ್ಗೆ ಡಿಫ್ರೆನ್ಸ್ ಗೊತ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಆಲ್ರೆಡಿ ಅವರು ಇದ್ರ ಆಪ್ಷನ್ ಮೇಲೆ ಆಪ್ಷನ್ ಕೊಟ್ಟಾರ ಫ್ಯಾಕ್ಟ್ ಅದ್ರ ಸಮ. ಅದತ್ತ ಈಗ ಇದನ್ನ ಇಂಗ್ಲಿಷ್ ನೋಡು. ಎವ್ರಿ ಜಿಲ್ಲಾ ಪಂಚಾಯತಿ ಶಾಲ್ ಕನ್ಸಿಸ್ಟ್ ಆಫ್ ಯಾರ್ಯಾರನ್ನ ಒಳಗೊಂಡೈತಿ. ದ ಎಲೆಕ್ಟೆಡ್ ಮೆಂಬರ್ಸ್ ಹ್ಯಾಸ್ ಡಿಟರ್ಮೈನ್ಡ್ ಬೈ ಸೆಕ್ಷನ್ 60. ಸೆಕ್ಷನ್ 60 ಒಳಗ ಎಲೆಕ್ಟೆಡ್ ಮೆಂಬರ್ಸ್ ಒಳಗೊಂಡಿರ್ತಾರ, ಸೆಕ್ಷನ್ 60 ಒಳಗೈತಿ. ಉಳುಕಿದ ಯಾರ್ಯಾರು ಒಳಗೊಂಡಿರ್ತಾರ ಅಂತ ಹೇಳಿ ಯಾವ್ದ್ರಾಗೈತಿ 159 ಒಳಗೈತಿ. ಅರ್ಥತಾ ಸೆಕ್ಷನ್ ಒಳಗೆ. ದ ಮೆಂಬರ್ಸ್ ಆಫ್ ಹೌಸ್ ಆಫ್ ಪೀಪಲ್ ಅಂಡ್ ದ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರಿಪ್ರೆಸೆಂಟಿಂಗ್ ಎ ಪಾರ್ಟ್ ಆರ್ ಅ ಹೋಲ್. ಇದನ್ನು ಕೇಳ್ಬೋದು ಸ್ವಲ್ಪ. ಈಗ ಒಬ್ಬ MLA ಅದಾನ ಅಥವಾ MP ಅದಾನಂದ್ರ ಅವ್ನು ಒಳಗೊಂಡಿರೋದಂತ ಸ್ವಲ್ಪ ಜಿಲ್ಲಾ ಪಂಚಾಯತಿ ಅವ್ನ ಭಾಗದಾಗ ಬಂದ್ರು ಅವನು ಅದ್ರಾಗ ಭಾಗವಹಿಸ್ತಾನ. ಅರ್ಥಾತ್ ಅವನು ಏನೋ ಡಿಸಿಷನ್ ತಗೋಬೇಕಾದ್ರೂ ಅವನು ಅದ್ರೊಳಗೆ ಇರ್ತಾನ. ಇದು ಕರೆಕ್ಟ್. ದ ಮೆಂಬರ್ಸ್ ಆಫ್ ಇದು ನೆಕ್ಸ್ಟ್ ಅದ ಏನ್ ಕೇಳ್ಬೋದು, ಆ ಕಂಪಲ್ಸರಿ ಹೋಲ್ ಅವ್ನ ಡಿಸ್ಟಿಕ್ ಒಳಗ ಬರ್ಬೇಕು, ಸ್ವಲ್ಪ ಬಂದ್ರೆ ಅವ ಭಾಗವಹಿಸಕ್ ಬರಲ್ಲ ಅಂತ ಕೇಳ್ತಾರ. ಅದ್ರ ಹಂಗೇನಿಲ್ಲ, ಸ್ವಲ್ಪ ಆಕ್ಚುಲಿ ಅವ್ನ ಜುರಿಸ್ಟಿಕ್ಷನ್ ಒಳಗೆ ಬಂದ್ರು ಅವನು ಭಾಗವಹಿಸ್ತಾನ ಅದ್ರಾಗ. ಅದೇ MLA ಬಂದ್ ಮೀಟಿಂಗ್ ಒಳಗ ಯಾವ್ದೋ ಒಂದು ಡಿಸಿಷನ್ ಮೇಕಿಂಗ್ ಭಾಗವಹಿಸತಾನ. ನೆಕ್ಸ್ಟ್ ಇದನ್ನ ಟ್ರ್ಯಾಪ್ ಹಾಕ್ಬೋದು, ಸ್ವಲ್ಪ ಪಾರ್ಟ್ ಅವ್ನ ಜುರಿಸ್ಟಿಕ್ಷನ್ ಒಳಗೆ ಬರುತ್ತೆ, ಅವ್ನು ಭಾಗವಹಿಸಕ್ ಬರಲ್ಲ ಅಂತ ಕೊಡ್ಬೋದು. ಅರ್ಥತಾ, ಸ್ವಲ್ಪ ಬಂದ್ರು ಭಾಗವಹಿಸ್ತಾನ, ಹೋಲ್ ಡಿಸ್ಟಿಕ್ ಬಂದ್ರು ಭಾಗವಹಿಸ್ತಾನ. ಅದು ಇದೆರಡು ಕರೆಕ್ಟ್ ಅದಾವ. ಮೆಂಬರ್ಸ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದ್ರೆ ರಾಜ್ಯಸಭೆ. ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ MLCಗಳು ಹೂ ಆರ್ ರಿಜಿಸ್ಟರ್ಡ್ ಆಸ್ ಎಲೆಕ್ಟರ್ಸ್ ವಿತ್ ಇನ್ ದ ಡಿಸ್ಟಿಕ್. ಆ ಡಿಸ್ಟಿಕ್ ಒಳಗೆ ಅವರು ಈಗ MLC ಅಥವಾ ಇವ್ರು ರಾಜ್ಯಸಭೆ ಆಯ್ಕೆಯಾಗಿ ಹೋಗಿದ್ರು ಅನ್ಕೋರಿ. ಆದ್ರೆ ಈಗ ನಿಮ್ ಜಿಲ್ಲಾ ಪಂಚಾಯತಿ ಎಲ್ಲ ಇತ್ತಲ್ಲ, ಅದ್ರೊಳಗೆ ಅವ್ರು ವೋಟರ್ ಇದ್ರಂದ್ರ ಅವರು ಆ ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ತಾರೆ. ಮೆಂಬರ್ ಅಂದ್ರೆ ಡೈರೆಕ್ಟ್ಲಿ ಅಲ್ರಿ, ಅದ್ರ ಕಂಪೋಸಿಷನ್ ಒಳಗೆ ಇರ್ತಾರ ಅವರು ಜಿಲ್ಲಾ ಪಂಚಾಯತಿ ಒಳಗೆ. ಅರ್ಥತಾ, ಇದು ಕರೆಕ್ಟ್ ಐತಿ.
ಅಧ್ಯಕ್ಷರು ಸ್ಥಳೀಯ ಇದಂತೂ ಗೊತ್ತಿರ್ಬೇಕು ನಿಮ್ಗೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತೂ 100% ಜಿಲ್ಲಾ ಪಂಚಾಯತ್ ಇರಲೇಬೇಕು. ಅದ 1B ABCD ಆನ್ಸರ್. ಇದು ಗೊತ್ತಾ ಡಿಫ್ರೆನ್ಸ್ ನಿಮ್ಗೆ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಓವರ್ ವಿಡಿಯೋದಾಗ ಹೇಳಿಬಿಟ್ಟಿದ್ನಲ್ಲ, ಇದ್ರದ್ದು ಕ್ರೊನಾಲಜಿ ಕೇಳ್ತಾರ ಅಥವಾ ಇದ್ರದ್ದು ಏನೇನು ರೆಕಮೆಂಡೇಶನ್ಸ್ ಕೊಟ್ರ ಅಂತ ಕೇಳ್ತಾರ ಅಂತ ಹೇಳಿದ್ದೆ ನಾನು ನಿಮಗೆ. ಆಕ್ಚುಲಿ ಇದು ಬಾಯಟ ಹೊಡೆದಿರ್ಬೇಕು ನಾವು, ಯಾಕಂದ್ರೆ ಇದು ಒಳ್ಳೆ ರಿಪೀಟೆಡ್ ಥೀಮ್ ಇದು. ಇದನ್ನ ಕಂಪಲ್ಸರಿ ಪಂಚಾಯತ್ ಮೇಲೆ ಹಾಕೊಂಡ್ ಬಂದಾಗ ಒಂದು ತಲೆಗೆ ಬರತ್ತೈತೆ ಅನ್ಸುತ್ತೆ, ಇದೊಂದು ಹಾಕ್ಬಿಟ್ರೆ ಹೋಲಿ ಕಡೆ ಅಂತ ಹೇಳಿ ಹಂಗ ಆಗ್ತಾರೆ ಇದನ್ನ ಕ್ವಶನ್, ಅಷ್ಟು ಸತ ರಿಪೀಟ್ ಆಗುತ್ತೆ. ಈಗ ನೋಡ್ರಿ ಇದನ್ನ ಲಾಜಿಕಲಿನೂ ಸಾಲ್ವ್ ಮಾಡ್ಬೋದು ನೋಡ್ರಿ. ಇದನ್ನ ಜಸ್ಟ್ ಈಗ ಗೊತ್ತಿಲ್ಲ, ನಾ ರಿವಿಷನ್ ಮಾಡಿಲ್ಲ, ಈಗ ಹೋಲ್ಬಿಟ್ರೆ ನಾವು ರಿವಿಷನ್ ಮಾಡಿಲ್ಲ, ಏನೂ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಈಗ ಒಂದರ ಬೇಸಿಕಲಿ ಗೊತ್ತಿರುತ್ತಲ್ಲ ನಿಮ್ಗೆ, ಪ್ರೊವಿಷನ್ಸ್ ಆಫ್ ಪಂಚಾಯತ್ ಎಕ್ಸ್ಟೆನ್ಷನ್ ಅಂತ ಐತೆ, ಇದನ್ನು ಕೇಳಿರ ಅನ್ಕೋರಿ. ಎಕ್ಸ್ಟೆನ್ಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ಗೆ ಎಕ್ಸ್ಟೆಂಡ್ ಮಾಡಕತ್ತೇವ ಅಂತ ಐತಿ. ಎಕ್ಸ್ಟೆಂಡ್ ಮಾಡಕತ್ತೇವ ಅಂದ್ರೆ ಅದಕ್ಕಿಂತ ಮುಂಚೆ ಪಂಚಾಯತಿ ಬಂದೈತೆ ಅಂತ ಅರ್ಥ ಅಲ್ರಿ. ಫಸ್ಟ್ ಪಂಚಾಯತಿ ಎಲ್ಲಾ ಕಡೆ ಬಂದು ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡ್ಯಾವ ಅಂತ ಅರ್ಥಲ್ಲ. ಎಕ್ಸ್ಟೆನ್ಷನ್ ಅಂತಂದ್ರೆ ಲೇಟ್ ಆಗಿ ಮಾಡಿರ್ತೀವಿ, ಲಾಸ್ಟ್ ಅದೇ ಇರ್ಬೇಕು. ಈಗ ಫಸ್ಟ್ ಪಂಚಾಯತಿ ಬರ್ತೈತಿ 73ನೇ ಕಾಯ್ದೆ ಪ್ರಕಾರ, ಲಾಸ್ಟಿಗೆ ಬರ್ಬೇಕಲ್ಲ ಎಕ್ಸ್ಟೆನ್ಷನ್, ಎಕ್ಸ್ಟೆಂಡ್ ಮಾಡಿದ್ ಲಾಸ್ಟಿಗೆ ಬರ್ಬೇಕಲ್ಲ. ಈಗ ಸಿ ಲಾಸ್ಟಿಗೆ ಅಂದ್ರೆ ಇಲ್ಲ ಐತಿ, ಸಿ ಲಾಸ್ಟಿಗೆ ಇಲ್ಲ ಐತಿ, ರೈಟ್ ಆನ್ಸರ್. ಅರ್ಥದಲ್ರಿ? ಈಗ ನಾಲೆಜ್ ಇರ್ಲಿಲ್ಲ ಅಂತಂದ್ರೂ ಜಸ್ಟ್ ಈ ಲಾಜಿಕ್ ಮೇಲೆ ಸಾಲ್ವ್ ಮಾಡ್ಬೋದು ನೀವು. ಎಕ್ಸ್ಟೆನ್ಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಫಸ್ಟ್ ಬಂದ ಮೇಲೆ ಎಕ್ಸ್ಟೆನ್ಷನ್ ಮಾಡ್ಬೇಕಲ್ಲ. ಈ ಕಾಯ್ದೆ ಬರ್ಲಾದ ಫಸ್ಟ್ ಎಕ್ಸ್ಟೆನ್ಷನ್ ಮಾಡ್ತಾರ, ಆಮೇಲೆ ಕಾಯ್ದೆ ಮಾಡ್ತಾರ. ಫಸ್ಟ್ ಕಾಯ್ದೆ ಮಾಡಿನ ಆಮೇಲೆ ಎಕ್ಸ್ಟೆನ್ಷನ್ ಮಾಡ್ತಲ್ಲ. ಅದಕ್ಕೆ ಇಷ್ಟು ಎಕ್ಸ್ಟೆನ್ಷನ್ ಶೆಡ್ಯೂಲ್ಡ್ ಏರಿಯಾಸ್ ಎಕ್ಸ್ಟೆನ್ಷನ್ ಅಂತ ಇಷ್ಟ ನೋಡಿದ್ರು ನೀವು ಲಾಜಿಕ್ ಮೇಲೆ ಇದೇ ಲಾಸ್ಟ್ ಬರ್ಬೇಕಂತ ಹೇಳಿದ್ರು ಸಿ ಲಾಸ್ಟ್ ಇದೊಂದು ಐದು, ಇದು ತರನು ಚೆಕ್ ಮಾಡ್ಬೋದು. ಈಗ ಅದು ಬಿಟ್ರೆ ಈಗ ನಾಲೆಜ್ ಇರ್ಲಾರ್ದ ಸುಮ್ಮಂಗ ಹೇಳಿದೆ ನಿಮ್ಗೆ ಹೆಂಗ್ ಸಾಲ್ವ್ ಮಾಡೋದು ಅಂತೇಳಿ. ಅದ ನಾವು ವಿತ್ ನಾಲೆಜ್ ಸಾಲ್ವ್ ಮಾಡೋದಾದ್ರೆ ಜೆ.ವಿ.ಕೆ ರಾವ್ ಯಾವ ಬರ್ತದೆ? ಜೆ.ವಿ.ಕೆ ರಾವ್ ಅಶೋಕ್ ಫಸ್ಟ್ ಬರ್ತೈತೆ ನಾ ಜೆ.ವಿ.ಕೆ ರಾವ್ ಫಸ್ಟ್ ಬರ್ತೈತೆ? ಆಕ್ಚುಲಿ ಅಶೋಕ್ ಮೆಹ್ತಾದ್ ಫಸ್ಟ್ ಬರ್ತೈತೆ. 1977 ಒಳಗಿನ 78 ಬರ್ತೈತೆ ಯಾವುದು ಅಶೋಕ್. ಅದಾದ್ಮೇಲೆ ಜೆ.ವಿ.ಕೆ ರಾವ್ ಬರ್ತದೆ ಅಥವಾ 1985. ಇದಾದ್ಮೇಲೆ ಅದು ಜಾರಿಗೆ ಬರ್ತದೆ, ಆಮೇಲೆ ಎಕ್ಸ್ಟೆಂಡ್ ಆಗುತ್ತೆ ಅಥವಾ BADC ಇಲ್ಲ ಐತೆ ನೋಡ್ರಿ. ಇದ್ರೊಳಗೆ ಒಂದು ನಡ್ಬರ್ಕ್ ಎಲ್.ಎನ್ ಸಿಂಘ್ವಿ ಸೇರಿಸಿದ್ರು ಅವ್ರು ಏನ್ ಮಾಡ್ತಾರೆ? ಎಲ್.ಎನ್ ಸಿಂಘ್ವಿ ಎಲ್ಲಿ ಬರ್ತಂತ ಕೇಳಿದ್ರೆ ಈಗ ನೆನ್ಪಿಟ್ಕೊಂಡ್ಬಿಟ್ರಿ, ಇಲ್ಲಿ ಫ್ಲೋ ಚಾರ್ಟ್ ಬರ್ಕೊಂಡ್ಬಿಟ್ರಿ ಇಲ್ಲಿ ಮಗ್ಲ. ಅದಕ್ಕೆ ನಾನು ಸ್ಪೇಸ್ ಜಾಸ್ತಿ ಕೊಟ್ಟಿರ್ತೀನಿ ನಿಮಗೆ. ಈಗ ಫಸ್ಟ್ ಅಶೋಕ್ ಮೆಹ್ತಾ 1977. ಈ ಎಲ್ಲ ನೋಟ್ಸ್ ಮಾಡ್ಕೊರೆ ಒಳ್ಳೆ. ಆಮೇಲೆ ನಾನು ನಿಮ್ಗೆ ಇದ್ರ ಬೇಸ್ ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ರಿ ಅಂದ್ರೆ ಕೊಡಲ್ಲ ನಾನು ಆಕ್ಚುಲಿ ಇದನ್ನ ಇಂಟೆನ್ಷನಲ್ ಕೊಡತ್ತಿಲ್ಲ, ಬರೀ ಕ್ವಶನ್ಸ್ ಅಷ್ಟೇ ಇದು ಕೊಡತ್ತೀನಿ ಅಂದ್ರೆ ನಿಮ್ಗೆ ಇಲ್ಲಿ ಆನ್ಸರ್ಸ್ ನಾ ಕ್ಲಾಸ್ನ ಹೇಳ್ತೀನಿ. ಈಗ ನಾ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಟ್ಬಿಟ್ರೆ ನೀವು ಹೊಳ್ಳಿ ಕ್ಲಾಸ್ ಕೇಳಂಗಿಲ್ಲ. ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಐತಿ. ಈ ಮೆಂಟರ್ಶಿಪ್ ಇಂಪಾರ್ಟೆಂಟ್ ಇರೋದೇ ಕ್ಲಾಸ್. ನೀವು ಇದನ್ನ ಬಿಟ್ಟು ಬರೀ ಅದನ್ನು ನೀವು ಸ್ವಂತ ಮಾಡ್ತೀನಿ ಅಂದ್ರೆ ಕೆಲಸ ಆಗಂಗಿಲ್ಲ. ಇದು ನೋಟ್ಸ್ ಮಾಡ್ಕೋರಿ ಅಂತ ಇದು ಸ್ಪೇಸ್ ಎಷ್ಟು ಕೊಟ್ಟಿರ್ತೀನಿ, ಜಾಗ ಭಾಳ ಕೊಟ್ಟಿರ್ತೀನಿ ನೀವು ನೋಟ್ಸ್ ಮಾಡಕ್ಕೆ. ಈಗ ಎರಡನೇದು ಯಾವುದು? ಜೆ.ವಿ.ಕೆ ರಾವ್ ಬರ್ತಾ ಇದು. ಆಮೇಲೆ 1985 ಏನ್ ಬರ್ತದೆ ಅಥವಾ ಇದಾದ್ಮೇಲೆ ಮೂರನೇದು ಆಮೇಲೆ ಎಲ್.ಎನ್ ಸಿಂಘ್ವಿ ಬರ್ತದೆ. ಎಲ್.ಎನ್ ಸಿಂಘ್ವಿ 1986. ಆಮೇಲೆ ಅದು ಜಾರಿಗೆ ಬರ್ತದೆ. ಜಾರಿಗೆ ಯಾವಾಗ ಬರ್ತದೆ? 1992. ಯಾವುದು? 73ನೇ ತಿದ್ದುಪಡಿ, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ಬಂದ ಮೇಲೆ ಎಕ್ಸ್ಟೆಂಡ್ ಆಗ್ಬೇಕಲ್ರಿ. 1996 ಪೆಸಾ ಆಕ್ಟ್ 1996 ಒಳಗೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಅರ್ಥತಾ? ಮೆಹ್ತಾ ಆದ್ಮೇಲೆ ರಾವ್ ಆದ್ಮೇಲೆ ಸಿಂಘ್ವಿ ಆದ್ಮೇಲೆ ಜಾರಿಗೆ ಬರ್ತದೆ, ಜಂಗಿ ಆದ್ಮೇಲೆ ಎಕ್ಸ್ಟೆಂಡ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಂಡ್ರೆ ಕ್ರೊನಾಲಜಿ, ಯಾಕಂದ್ರೆ ಭಾಳ ಸತ ರಿಪೀಟ್ ಆಗೋ ಚಾನ್ಸ್ ಭಾಳ ಇದೆ. ಅದು ರಿಪೀಟ್ ಆಗೈತೆ ಆಲ್ರೆಡಿ, ಮತ್ತೆ ಕೇಳ್ತಾರದು. ಈ ಕೆಳಗಿನವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಐತಿ. ಫಸ್ಟ್ ಯಾವ್ದು ಬರ್ತಂತ ಹೇಳಿದ ನಾನು ನಿಮಗೆ? ಫಸ್ಟ್ ಮೆಹ್ತಾ ಆದ್ಮೇಲೆ ರಾವ್ ಬರ್ತಾರ. ರಾವ್ ಆದ್ಮೇಲೆ ತಿದ್ದುಪಡಿ ಆಗುತ್ತೆ, ಅದಾದ್ಮೇಲೆ ಎಕ್ಸ್ಟೆಂಡ್ ಆಗುತ್ತೆ. BADC ಐತಿ. ಎಲ್.ಎನ್ ಸಿಂಘ್ವಿ ಅನ್ನ ನಡಬಾರ್ಕ್ ಬರ್ಬೇಕಲ್ಲ. ಅಶೋಕ್ ಆದ್ಮೇಲೆ ಜೆ.ವಿ.ಕೆ ರಾವ್, ಅದಾದ್ಮೇಲೆ ಸಿಂಘ್ವಿ, ಎಲ್.ಎಂ ಸಿಂಘ್ವಿ, AGL. ಹಿಂಗ್ ನೆನಪಿಡ್ಲಿಲ್ಲ ಅಂತಂದ್ರು ಇದನ್ನ ಮೆಹ್ತಾ ರಾವ್ ಅದಾದ್ಮೇಲೆ ಸಿಂಘ್ವಿ MRS ಅಂತ ನೆನ್ಪಿಡ್ಬೋದು. ಆದ್ರೆ ಬ್ಯಾಡ್ ಬಿಡ್ರಿ, ಅಷ್ಟೆಲ್ಲ ಒಳ್ಳೆ ಟ್ರಿಕ್ಸ್ ಮಾಡಿದ್ರೆ ಒಮ್ಮೆ ಉಲ್ಟಾ ಹೊಡಿತಿರ್ತಾವು. ಸುಮ್ ಮೆಮರಿಲಿ ನೆನ್ಪಿಟ್ಕೊಂಡ್ಬಿಡ್ರಿ. ಗ್ರಾಮ ಪಂಚಾಯತಿ ಕರ್ತವ್ಯಗಳಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಕೆಳಗಿನ ಯಾವ ಕಡ್ಡಾಯ ಕರ್ತವ್ಯವೆಂದು ನಿರ್ದಿಷ್ಟಪಡಿಸಲಾಗಲಿಲ್ಲ ಅಂತ. ಕಡ್ಡಾಯ ಯಾವ್ದು ಅಲ್ಲ ಅಂದ್ಕೊಟ್ರು. ಯಾವ ಇದ್ರಾಗ ಮ್ಯಾಂಡೇಟರಿ ಅಲ್ಲ ಅಂದ್ಕೊಟ್ರು. ಮ್ಯಾಂಡೇಟರಿ ಯಾವ ಅಂತ ನಾವು ಕಂಡುಹಿಡಿಯಬಹುದು ಅಥವಾ ಮ್ಯಾಂಡೇಟರಿ ಯಾವಲ್ಲ ಅಂತ ಕಂಡುಹಿಡಿಬಹುದು. ಏನೋ ಪ್ರದೇಶದ ಜೀವ ವೈವಿಧ್ಯತೆ ರಕ್ಷಿಸುವುದು ಅಥವಾ ಘೋಷಿಸುವುದು, ಇದು ಆಕ್ಚುಲಿ ಮ್ಯಾಂಡೇಟರಿ ಐತಿ. ಯಾಕಂದ್ರೆ ಜೈವ ವೈವಿಧ್ಯತೆ ಅದು ಡೈವರ್ಸಿಟಿ ಬಗ್ಗೆ ಐತಿ. ಗ್ರಾಮ ಪಂಚಾಯತಿ ಮತದಾರ ಪಟ್ಟಿ ಸಿದ್ಧಪಡಿ, ಇದು ಯಾರು ಮಾಡ್ತಾರೆ? ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡುತ್ತಲ್ಲ ಇದನ್ನ, ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದನ್ನ ಹೋಲ್ಡ್ ಮಾಡ್ತೈತಿ. ಪಂಚಾಯತ್ ರಿಲೇಟೆಡ್ ಏನೋ ಮತದಾರ ಪಟ್ಟಿ ಮಾಡೋದಿದ್ರು ಇದನ್ನ ಮಾಡತ್ತಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅಭಿವೃದ್ಧಿಗಾಗಿ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವುದು, ಇದು ಮ್ಯಾಂಡೇಟರಿ ಪ್ರೊವಿಷನ್ ಅಲ್ಲ.
ಅರ್ಥಾತಾ? ಎಲ್ಲಾ ಜನರ ಗುಂಪುಗಳಲ್ಲಿ ಕೋಮು ಸೌಹಾರ್ದತೆ ಮತ್ತು ಇದು ಇರಬೇಕಲ್ಲ ಮ್ಯಾಂಡೇಟ್ರಿ. ಎ ಮಿ ಮ್ಯಾಂಡೇಟ್ರಿ, ಬಿ ಸಿ ಮ್ಯಾಂಡೇಟ್ರಿ ಅಲ್ಲ. ಯಾವ್ದು ಕೇಳ್ಯಾರ? ಮ್ಯಾಂಡೇಟ್ರಿ ಅಲ್ಲ ಅಂತ ಕೇಳ್ಯಾರ. ಅದಕ್ಕೆ ಬಿ ಮತ್ತು ಸಿ ಆನ್ಸರ್. ಅರ್ಥಾತಾ? ಈಗ ಉಲ್ಟಾ ನೆಗೆಟಿವ್ ಸ್ಟೇಟ್ಮೆಂಟ್ ಆದಾಗ ನಾ ಹಿಂಗ ಸಾಲ್ವ್ ಮಾಡೋದು. ಇದೊಂದು ನೆನ್ಪಿಟ್ಟು ಒಮ್ಮೆ ಏನಾಗುತ್ತೆ, ಮ್ಯಾಂಡೇಟ್ರಿ ಅಲ್ಲ ಅಂತ ಇಲ್ಲಿ ಟಿಕ್ ಹೊಡಿತೀವಿ, ಅಲ್ಲಿ ಬೇರೆ ಹಾಕ್ಬಿಡ್ತೀವಿ. ಅದ್ರ ಸಂಬಂಧ ಯಾವ್ದು ನಮ್ಮ ಬ್ರೈನ್ ಹೆಂಗ್ ಓಡ್ತಿತ್ತು ಅಂತಂದ್ರ, ಯಾವ್ದು ಕರೆಕ್ಟ್ ಅಂತ ಕಂಡು ಹಿಡಿಯಕ್ ಭಾಳ ಈಸಿ ನಾವು. ಯಾವ್ದು ಕರೆಕ್ಟ್ ಅಂತ ಟಿಕ್ ಹಾಕೊಳ್ಳೋದು, ಯಾವ್ದು ತಪ್ಪಂತ ರಾಂಗ್ ಹಾಕೊಳ್ಳೋದು, ಆಮೇಲೆ ಇಲ್ಲಿ ವಾಪಸ್ ಕ್ವಶನಿಗೆ ಹೋಗೋದು. ಯಾವ್ದು ಇಲ್ಲ ಅಂತ ಕೊಟ್ರೆ ಯಾವ ರಾಂಗ್ ಹಾಕಿರಲ್ಲ ಅದನ್ನ ಟಿಕ್ ಹಾಕ. ಆ ಆನ್ಸರ್ ಅದೇ ಆನ್ಸರ್ ಆಗಿರ್ತದೆ. ಅರ್ಥಾತಾ? ಇದು ಸಿಂಪಲ್ ಕ್ವಶನ್. ಅಮಾಂಗ್ ದ ಡ್ಯೂಟೀಸ್ ಆಫ್ ಗ್ರಾಮ ಪಂಚಾಯತ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸ್ಪೆಸಿಫೈಡ್ ಆಸ್ ಅ ಮ್ಯಾಂಡೇಟರಿ ಇನ್ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಆಕ್ಟ್. ಯಾವುದು ಮ್ಯಾಂಡೇಟರಿ ಅಲ್ಲ ಅಂತ ಕೇಳತ್ತಾರ. ಟು ಪ್ರೊಟೆಕ್ಟ್ ಅಂಡ್ ನರ್ಚರ್ ದ ಬಯೋಡೈವರ್ಸಿಟಿ, ಇದು ಮ್ಯಾಂಡೇಟರಿ ಪ್ರೊವಿಷನ್ ಐತಿ. ಬಟ್ ಟು ಪ್ರಿಪೇರ್ ದ ವೋಟರ್ ಲಿಸ್ಟ್ ಆಫ್ ಗ್ರಾಮ ಪಂಚಾಯತ್, ಇದು ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ. ಇದಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತಿದೆ. ಅದು ರಿಲೇಟೆಡ್. ದ ಸ್ಯಾಂಕ್ಷನ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಫಾರ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಲ್ಯಾಂಡ್ ಅನ್ನ ಡೆವಲಪ್ಮೆಂಟ್ ಕೊಡ್ಬೇಕಂತ ಏನು ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ. ನಾನು ನಿಮ್ಗೆ ನಿನ್ನೆ ಹೇಳಿದ್ನಲ್ಲ ಮ್ಯಾಂಡೇಟರಿ ಪ್ರೊವಿಷನ್ಸ್, ಕಂಪಲ್ಸರಿ ಪ್ರೊವಿಷನ್ಸ್ ಯಾವ್ಯಾವ ಅದಾವ ಅಂತ ನೀವು ನೋಡ್ಕೋರಿ ಅಂತ ಹೇಳಿ. ದ ಪ್ರಮೋಟ್ ದ ಕಮ್ಯುನಲ್ ಹಾರ್ಮನಿ ಯೂನಿಟಿ ಅಮಾಂಗ್ ಆಲ್ ದ ಗ್ರೂಪ್ಸ್, ಇದು ಕರೆಕ್ಟ್ ಐತಿ. ಎ ಮತ್ತು ಡಿ ಇವೆರಡು ಮ್ಯಾಂಡೇಟರಿ ಅದಾವು, ಇವೆರಡು ಮ್ಯಾಂಡೇಟರಿ ಅಲ್ಲ. ಅದಕ್ಕೆ ಬಿ ಮತ್ತು ಸಿ ಆನ್ಸರ್. ಅರ್ಥತಾ? ಇವೆಲ್ಲ ಕೆಇದ ಕ್ವಶನ್ಸ್ ಕೇಳಿದ್ದು ರೀ. ಅಕಾರ್ಡಿಂಗ್ ಟು ದ ಸೆಕ್ಷನ್ 3 ಆಫ್ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ 1993, ಇದನ್ನ ಹೊಳೆ ಮಳೆ ಒಂದಲ್ಲ ಎರಡು ಕ್ವಶನ್ ಇರತ್ತಾವ ಕರ್ನಾಟಕ ಗ್ರಾಮ ಸ್ವರಾಜ್. ಈಗ ಸೆಕ್ಷನ್ 3 ಕೇಳ್ಯಾರ. ನಿಮ್ಗೆ ಇವೆಲ್ಲ ಸೆಕ್ಷನ್ ನೆನಪಿಟ್ಟು ಹೋಗ್ಬೇಕನ್ನ ಅಂತ ಕೇಳ್ಬೋದು ನೀವು. ಆಕ್ಚುಲಿ ಏನಿಲ್ರಿ, ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಬಿದ್ದಿರುವಂತ ಸೆಕ್ಷನ್ಸ್ ಎಲ್ಲ ನೆನ್ಪಿಟ್ಕೋರಿ. ಫಸ್ಟ್ ಲೇಯರ್. ಎದಕ್ಕಂತಂದ್ರ ಒಂದು ಸಿಂಪಲ್, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ನೀವೊಬ್ರು ಅದಿರಿ, ಇನ್ನೊಬ್ರು ಯಾರು ಅದಾರ ಅನ್ಕೋರಿ, ಇಬ್ರು ಒಂದು ಜಾಬ್ ಹಿಡಿಬೇಕಂತದ್ರಿ. ಈಗ ಇಬ್ಬರು ಒಳಗೆ ಒಬ್ರು ಒಳಗೆ ಹೋಗ್ಬೇಕಂತಂದ್ರ ಅಟ್ಲೀಸ್ಟ್ ಇವನ್ಕಿತ್ತಾರ ಹೆಚ್ಚಿಗೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ಈಗ ಒಬ್ಬ ಎಸ್ಪಿರೆಂಟ್ ಅದಾನಂದ್ರ ಅವ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡು ಹೋಗಿರ್ತಾನ, ಅವನಿಗೆ ಸೆಕ್ಷನ್ 3 ಗೊತ್ತಿರತ್ತೆ. ಈಗ ನೀವು ಎಲ್ಲಾ ಸೆಕ್ಷನ್ಸ್ ನೆನ್ಪಿಟ್ಕೊಳಕ್ ಹೋಗಿ ಸಿಂಪಲ್ ಅವ್ರ ಸೆಕ್ಷನ್ 3 ಒಳಗೆ ಕೇಳ್ಬಿಟ್ರ ನೀವು ಹೊರಗೆ ಹೋಗ್ತೀರಿ, ಅವ ಒಳಗೆ ಹೋಗ್ತಾನ. ಅರ್ಥ ಆಗತ್ತಿಲ್ರಿ ನಿಮಗಿದೆ? ಅದಕ್ಕೆ ಸಿಂಪಲ್, ಒಬ್ಬ ಆಸ್ಪಿರೆಂಟ್ ಅಥವಾ ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಅನ್ನು ಹಿಂದೆ ಓಡ್ರಿ ಯಾವಾಗ್ಲು. ಅವ ಎಷ್ಟು ನೆನ್ಪಿಟ್ಕೊಳಕ್ ಸಾಧ್ಯ ಐತಿಲ್ಲ ಅಷ್ಟು ನೆನ್ಪಿಟ್ಕೋರಿ ಫಸ್ಟ್. ಅವ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನೋಡಿ ಸೆಕ್ಷನ್ 3 ನೆನಪಿರ್ತವನಿಗೆ. ಸೆಕ್ಷನ್ 3 ಏನು ಯೂನಿಟ್ಸ್ ಆಫ್ ಗ್ರಾಮ ಸ್ವರಾಜ್ ಅಂತ ಗೊತ್ತಿರ್ತವನಿಗೆ. ಅಥವಾ ಇಲ್ಲಿ ಮೇಲೆ ನೋಡಿದ 160 ಸೆಕ್ಷನ್, ಎಲ್ಲ ಸೆಕ್ಷನ್ ನೆನ್ಪಿಟ್ಕೊಳ್ಳಿ ನೀಡಿಲ್ಲ. ಫಸ್ಟ್ ಒಬ್ಬ ಕಾಂಪಿಟೇಟರ್ ಎಷ್ಟು ನೆನ್ಪಿಟ್ಕೊಳಕ್ ಸಾಧ್ಯ ಐತೆ ಅಷ್ಟು ನೆನ್ಪಿಟ್ಕೋರಿ. ಈಗ ಸೆಕ್ಷನ್ 60 ಇದನ್ನ ನೆನ್ಪಿಟ್ಕೋಬೇಕು ನೀವು. ಅದಕ್ಕೆ ಹೇಳ್ರಿ, ಒಬ್ಬ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿರ್ತಾನ, ಇದು ಹೊಳ್ಳಿ ರಿಪೀಟ್ ಆತಂದ್ರೆ ಅವ ಸಾಲ್ವ್ ಮಾಡ್ತಾನ. ನಾವು ಎಲ್ಲಾ ಸೆಕ್ಷನ್ ನೆನ್ಪಿಟ್ಕೊಳಕ್ ಹೋಗಿ ಇದನ್ನು ಸಾಲ್ವ್ ಮಾಡಲ್ಲ, ಮುಂದೆ ರಿಪೀಟ್ ಆಗೋದನ್ನು ಸಾಲ್ವ್ ಮಾಡಲ್ಲ, ಎರಡೂ ಸಾಲ್ವ್ ಮಾಡಲ್ಲ ನಾವು. ಆತತಾ? ಫಸ್ಟ್ ಇವನ್ನ ಇವೆಲ್ಲ ಬಂದ್ಮೇಲೆ ಅವನಿಗೆ ಎಕ್ಸ್ಟ್ರಾ ಎಡಿಟ್ಸ್ಗಳು, ಫಸ್ಟ್ ಕಾಂಪಿಟೇಷನ್ ಒಳಗೆ ಬರೋದು, ಆಮೇಲೆ ಎಕ್ಸ್ಟ್ರಾ ಕಟ್ ಆಫ್ ಮೇಲೆ ಕ್ಲಿಯರ್ ಮಾಡೋದು. ಅರ್ಥತಾ? ಈಗ ಸೆಕ್ಷನ್ 3 ಆಫ್ ಗ್ರಾಮ ಸ್ವರಾಜ್ ಏನೈತಾ, ಏನೇನ್ ಐತಿ ಯೂನಿಟ್ಸ್ ಆಫ್ ಗ್ರಾಮ ಸ್ವರಾಜ್ ಒಳಗೆ ಏನೇನ್ ಐತಿ ಅಂತ ಕೊಟ್ಟಾರ. ಆಲ್ ದ ಗೌರ್ಮೆಂಟ್ ಸ್ಕೂಲ್ಸ್ ಆಫ್ ಗ್ರಾಮ ಪಂಚಾಯತ್ ಇದು ಇನ್ಕ್ಲೂಡ್ ಐತನಲ್ಲ. ಈ ಗ್ರಾಮ್ ಯೂನಿಟ್ಸ್ ಅಂತ ಕೊಟ್ರಲ್ರಿ, ಈಗ ವರ್ಡ್ ಅಸೋಸಿಯೇಷನ್ ಸಾಲ್ವ್ ಮಾಡ್ಬೋದು ನಾವು. ಯೂನಿಟ್ಸ್ ಅಂತಂದ್ರ ಏನೋ ಡಿಫ್ರೆಂಟ್ ಇರ್ತಾವ, ಬೇರೆ 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 ಇರ್ತಾವ ಅಂತ ಅನ್ಸ್ಬೇಕಲ್ಲ. ಗ್ರಾಮ ಸಭಾ ಒಳಗೆ ಹೆಬಿಟೇಷನ್ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ, ಅಲ್ಲೇ ಆಕ್ಚುಲಿ ವರ್ಡ್ ಮೇಲೆನ ಸಾಲ್ವ್ ಮಾಡ್ಬೋದು ನೀವು ಇದನ್ನ. ಅರ್ಥ ಆಗತ್ತಲ್ಲ? ಹೆಬಿಟೇಷನ್ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಮತ್ತು ಅದ್ರ ಮೇಲೆ ಬರೋದು ಗ್ರಾಮ ಪಂಚಾಯತಿ. ಅರ್ಥತಾ? ಇದು ಕರೆಕ್ಟ್ ಆನ್ಸರ್. ನಾಲ್ಕನೇ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಕರಣ 3 ಅಥವಾ ಸೆಕ್ಷನ್ 3 ಪ್ರಕಾರ ಈ ಕೆಳಗಿನ ಯಾವ ಘಟಕಗಳು ಗ್ರಾಮ ಸ್ವರಾಜ್ ಘಟಕಗಳೆಂದು ಪರಿಗಣಿಸಲಾಗುತ್ತದೆ? ಯಾವ್ಯಾವ? ಜನವಸತಿ ಸಭೆ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಅದ್ರ ಮೇಲೆ ಬರೋದು ಗ್ರಾಮ ಪಂಚಾಯತ್. ಇದಕ್ಕೆ ರೈಟ್ ಆನ್ಸರ್. ಅರ್ಥ ಆಗತ್ತಿಲ್ರಿ ನಾ ಹೇಳತ್ತಿದ್ ನಿಮಗೆ? ಸೆಕ್ಷನ್ 3 ಈಗ ಇಂಪಾರ್ಟೆಂಟ್ ಆಯ್ತು, ಕ್ವಶನ್ ಬಿದ್ದ ಮೇಲೆ ಇಂಪಾರ್ಟೆಂಟ್. 160 ಅವಾಗ ಇಂಪಾರ್ಟೆಂಟ್. 160 ಇದು ಅದು ಸ್ವಲ್ಪ ರಿಸರ್ಚ್ ಮಾಡಿದ್ರಂದ್ರೆ 159 ಏನ್ ಹೇಳ್ತೈತೆ ಅಂತ ಗೊತ್ತಿರ್ಬೇಕು ನಮಗೆ. 159 ಪೂರ್ತಿ ಕಂಪೋಸಿಷನ್ ಹೇಳ್ತೀವಿ, 160 ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಜಿಲ್ಲಾ ಪಂಚಾಯತ್ ಹೇಳ್ತೀವಿ. ಅರ್ಥ ಆಗತ್ತಲ್ಲ? ನೋಡ್ರಿ, ಹಿಂಗ ಮಾಡ್ಕೋತ ಹೋಗ್ಬಿಡೋದು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಮತ್ತೆ ಬೇಕು ನೋಡ್ರಿ ಕ್ವಶನ್. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪ್ರದೇಶದೊಳಗೆ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿಸುವ ವ್ಯಕ್ತಿಗಳನ್ನು ಒಳಗೊಂಡಿರೋ ಕಾಯವನ್ನು ಈ ಕೆಳಗಿನ ಯಾವುದನ್ನು ಶಬ್ದವನ್ನು ಸೂಚಿಸುತ್ತದೆ? ಏನ್ ಇದು ಸಿಂಪಲ್ ಕ್ವಶನ್. ಗ್ರಾಮ ಸಭೆ ಒಳಗೆ ಯಾರ್ಯಾರು ಬರ್ತಾರ ಅಂತ ಕೇಳ್ಯಾರ. ಗ್ರಾಮ ಸಭೆ ಒಳಗೆ ಏನ್ ಬರ್ತದೆ? ಈ ಸಿಂಪಲ್ ಬೇಸಿಕ್ ಕ್ವಶನ್ ಏನಂದ್ರ, ಗ್ರಾಮ ಪಂಚಾಯತಿ ಮತದಾರ ಪಟ್ಟಿ ಒಳಗೆ ಇರ್ತಾರಲ್ಲ, 18 ವರ್ಷ ಮೇಲ್ಪಟ್ಟು, ಒಂದೊಂದ್ಸತ ಏನ್ ಮಾಡ್ತಾರ, 18 ವರ್ಷ ಮೇಲ್ಪಟ್ಟವರು ಎಲ್ಲಾರು ಗ್ರಾಮ ಸಭೆ ಒಳಗೆ ಬರ್ತಾರ ಅಂತ ಕೊಟ್ಬಿಡ್ತಾರ ಅವ್ರು. ಆಕ್ಚುಲಿ ನೀವ್ ಹೆಂಗ್ ಥಿಂಕ್ ಮಾಡ್ತೀರಿ, 18 ವರ್ಷ ಆದ್ಮೇಲೆ ವೋಟ್ ಹಾಕ್ತಾನ, ವೋಟ್ ಹಾಕಿದ್ರೆ ಹೌದಂತ ಇದನ್ನ ಟಿಕ್ ಹಾಕ್ಬಿಡ್ತಾರೆ. ಆಕ್ಚುಲಿ ಅವ ವೋಟರ್ ಲಿಸ್ಟ್ ಮಾಡಿಸಿದ್ದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಈಗ 18 ವರ್ಷ ಮೇಲೆ ಆಗೈತೆ ಅವನಿಗೆ, ಅದ್ರ ವೋಟರ್ ಲಿಸ್ಟ್ನಾಗ ಅವ ವೋಟರ್ ಲಿಸ್ಟ್ ಮಾಡಿಸಿಲ್ಲ, ಅವ ಹೆಂಗ್ ಗ್ರಾಮ ಸಭೆ ಒಳಗೆ ಬರ್ತಾನ? ಇಲ್ಲಲ್ರಿ. ಅರ್ಥ ಆಗತ್ತಲ್ಲ? 18 ವರ್ಷ ಮೇಲ್ಪಟ್ಟಿರ್ಬೇಕು, ಪ್ಲಸ್ ಅವ ವೋಟರ್ ಲಿಸ್ಟ್ನಾಗ ಇರ್ಬೇಕು. ವೋಟರ್ ಲಿಸ್ಟ್ನಾಗ ಇದ್ರೆ ಅಷ್ಟ ಅವ ಗ್ರಾಮ ಸಭೆ ಒಳಗೆ ಬರ್ತಾನ. ಈಗ ಗ್ರಾಮ ಸಭೆ ಮತದಾರರ ಪಟ್ಟಿ ಅಂತ ಇದೆ, ಗ್ರಾಮ ಪಂಚಾಯತಿ ಮತದಾರರ ಪಟ್ಟಿ, ಅವರು ಗ್ರಾಮ ಸಭೆ ಒಳಗೆ ಬರ್ತಾರೆ. ಹೌದಾ? ಇದೇನ್ ಕೇಳೋರ್ ಕ್ವಶನ್ ಆಕ್ಚುಲಿ?
ತಡಿ ಒಂದು ಸೆಕೆಂಡ್. ಇದು ಕ್ವಶನ್ ಏನು ಕೇಳ್ಯಾರ ಅಂದ್ರೆ ಅವರೇ ಕೊಟ್ಟಾರಲ್ಲ ಮತದಾರ ಪಟ್ಟಿ ಅಂತ, ಒಳ್ಳೆ ಅದನ್ನ ಯಾಕೆ ಆನ್ಸರ್ ಹಾಕೋದು ನಾವು. ಇಲ್ಲಿ ಏನ್ ಕೊಟ್ರ, ಗ್ರಾಮ ಪಂಚಾಯತಿ ಗ್ರಾಮ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳನ್ನು ಏನ್ ಕರೀತಾರ ಅಂತ ಹೇಳ್ಯಾರ. ಏನ್ ಕರೀತಾರ? ಗ್ರಾಮ ಸಭೆ ಅಂತ ಕರೀತಾರ. ಅವ್ರು ಇವೆಲ್ಲರೂ ಸೇರಿಸಿದ್ರ ಅರ್ಥದ. ಈ ಸಿಂಪಲ್ ಇದು ಕರೆಕ್ಟ್ ಮಾಡ್ಕೋರಿ, ಗ್ರಾಮ ಸಭೆ ಅಂತ ಕರೀತಾರ. ಮತದಾರ ಪಟ್ಟಿಯೊಳಗೆ ಇದ್ರ ಅಷ್ಟ, ಮತ್ತೆ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಗ್ರಾಮ ಸಭೆ ಒಳಗೆ ಬರ್ತಾರ ಅಂತ ಕೊಡ್ತಾರೆ ನೆಕ್ಸ್ಟ್ ಟೈಮ್. ಅದು ಟ್ರ್ಯಾಪ್. ಅರ್ಥತಾ? ಅಕಾರ್ಡಿಂಗ್ ಟು ದ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್ 1983 ಕನ್ಸಿಡರ್ ದ ಫಾಲೋಯಿಂಗ್ ಟರ್ಮಿನಾಲಜಿ indicates that a body consists of person registered as voter in the electoral rolls relating to village comprised within the area of gram panchayat. ಅವ್ರು ಏನ್ ಕರೀತಾರ? ಗ್ರಾಮ ಸಭೆ. ಇದು ಸಿಂಪಲ್ ಕ್ವಶನ್. ಇವಕ್ಕೇನು ಅಷ್ಟು ಟೈಮ್ ಹಾಕೋ ನೀಡಿಲ್ಲ, ಯಾಕಂದ್ರೆ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ, ಬೇಸಿಕ್ಸ್ ಓದಿರ್ತೀರಿ. ಈ ಸ್ವಲ್ಪ ಕರೆಂಟ್ ಅಫೇರ್ಸ್ ನಾಗಿದೆ. GS ನಿರ್ಣಯ ಮೊಬೈಲ್ ಅಪ್ಲಿಕೇಶನ್. ನಿರ್ಣಯ ಅಂದ್ರೆ ಏನ್ರಿ? ಡಿಸಿಷನ್ ಅಲ್ಲ. ಇದು ಯಾವ್ದು ಮಾಡ್ತೈತಿ? GS ಅಂದ್ಕೊಳ್ಳಿ, ನಿಮ್ಗೆ ಗ್ರಾಮ ಸಭೆ ನೆನ್ಪಿಡ್ಬೇಕು. ಗ್ರಾಮ ಸಭೆ ನಿರ್ಣಯ ಮೊಬೈಲ್ ಅಪ್ಲಿಕೇಶನ್ ಐತೆ ಅಂತ ಗೊತ್ತಾಯ್ತು. ಈಗ ನಿಮ್ಗೆ ಇದು ಯಾರು ಮಾಡ್ತಾರ ಅಂತ ಗೊತ್ತಿಲ್ಲ ಅನ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಅದಕ್ಕೆ ರಿಲೇಟ್ ಅನ್ಸುತ್ತನ್ರಿ ನಿಮ್ಗೆ? ಹಾ ಅನ್ಸುತ್ತೆ. ಒಂದೇದು ಕರೆಕ್ಟ್ ಐತಿ ಅಂದ್ರೆ ಇದು ಹೋತು. ಪ್ರೊವೈಡಿಂಗ್ ಈಸಿ ಆಕ್ಸೆಸ್ ಟು ಕ್ರಿಟಿಕಲ್ ಇನ್ಫಾರ್ಮೇಶನ್ ಡಿಸ್ಕಸ್ಡ್ ಇದ. ಏನ್ ನಿರ್ಣಯ ಅಂದ್ರೆ ಏನು? ಡಿಸಿಷನ್. ಕ್ರಿಟಿಕಲಿ ಡಿಸ್ಕಸ್ಡ್, ಇದು ಕರೆಕ್ಟ್ ಐತಿ. ಫ್ರೀ ಆಕ್ಸೆಸ್ ಒಳ್ಳೇದು ಮಾಡತ್ತಲ್ಲ. ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ ಮತ್ತು ಎಫಿಷಿಯನ್ಸಿ ಇನ್ ದ ಫಂಕ್ಷನಿಂಗ್. ಹೌದು, ಆಬ್ವಿಯಸ್ ಅದು. ಇಟ್ ಏಮ್ಸ್ ಅಟ್ ಎಂಪವರಿಂಗ್ ರೂರಲ್ ಕಮ್ಯುನಿಟೀಸ್. ಇದು ಅಂತೂ ಇದು ಇರಲೇಬೇಕು ಆಪ್ಷನ್. ಹೆಂಗ್ ಮಾಡಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ರೂರಲ್ ಕಮ್ಯುನಿಟೀಸ್ ಎಂಪವರ್ ಮಾಡಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ತೀರಿ ತಪ್ಪ ಅಂತ ಹೇಳಿ? ಅತ್ತಲ್ಲ ಅವಾಗ ಇದು ಹೋಗ್ಬಿಡ್ತದೆ ಆಪ್ಷನ್. ಅಂದ್ರೆ 1 2 3 4 ಎಲ್ಲ ಬರಬೇಕಾದ್ರಾಗ ಆನ್ಸರ್. 3 ಅಂತೂ ತೆಗೆದು ಯಾಕೆ ಬರಲ್ಲ? ಇದು ಕರೆಕ್ಟ್. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅದಾವು. ಆಕ್ಚುಲಿ ನೀವೇನು ಅನ್ಕೋತೀರಿ? ಗ್ರಾಮ ನಿರ್ಣಯ ಇದನ್ನ ಕೇಳಿಲ್ಲ ನನ್ನ ಅಪ್ಲಿಕೇಶನ್ ಅಂತ ಹೇಳಿ ಇದನ್ನ ಸ್ಕಿಪ್ ಮಾಡ್ತೀರಿ ಕ್ವಶನ್. ಆ ಥರ ಮಾಡ್ಬೇಡ್ರಿ. ಪೂರ್ತಿ ಕ್ವಶನ್ ಓದ್ರಿ, ಲಾಜಿಕಲಿ ಸಾಲ್ವ್ ಮಾಡ್ರಿ. ಈ ಬೇಕಾದ್ರೆ ಕನ್ನಡದಾಗ ಇನ್ನೊಂದು ಸಾಲ್ವ್ ಮಾಡ್ತೀನಿ ನೋಡಿ. GS ನಿರ್ಣಯ ಮೊಬೈಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಕೆಳಗಿನ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಪಂಚಾಯತ್ ರಾಜ್ ಸಚಿವಾಲಯ ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ನಿರ್ಣಯ ಐತ್ಯಾ? GS ಗ್ರಾಮ ಸಭೆ. ಇಲ್ಲಿ ಎಲ್ಲ ಕ್ವಶನ್ ಪಂಚಾಯತ್ ರಿಲೇಟೆಡ್ ಅದಾವು. ಹಂಗಂದ್ರೆ ಪಕ್ಕ ಪಂಚಾಯತ್ ರಿಲೇಟೆಡ್ ಇರ್ತೈತಿ. ಪಂಚಾಯತ್ ಮಿನಿಸ್ಟರ್ ಮಾಡಿರ್ತೈತಿ ಅಂತ ಒನ್ ಕರೆಕ್ಟ್ ಹಿಡಿಬೇಕು. ಇದು ತೆಗೆದೋಗಿಬೇಕು. ಆಮೇಲೆ ಬ್ರಾಡರ್ ಆಪ್ಷನ್ ಯಾವ್ದು ಹುಡುಕ್ತೀರಿ? ಇದು ಗ್ರಾಮೀಣ ಸಮುದಾಯ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಯಾವ್ದರ ಅಪ್ಲಿಕೇಶನ್ ಗುರಿ ತಪ್ಪಿರುತ್ತಂದ್ರೆ ರಾಂಗ್ ಇರುತ್ತಾನ. ಸಬಲೀಕರಣ ಅನ್ನೋದೇನು? ಪಾಸಿಟಿವ್. ಈಗ ಹೆಂಗ್ ಅದು ಸಬಲೀಕರಣ ಹೊಂದಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ತಾರೆ ಇದನ್ನ ತಪ್ಪ ಅಂತ ಹೇಳಿ? ಇದು ಬ್ರಾಡರ್ ಆಪ್ಷನ್ ಐತಿ, ಇದು ಕರೆಕ್ಟ್ ಇರಲೇಬೇಕು. 4 ಆಪ್ಷನ್ ಕರೆಕ್ಟ್ ಇರಲೇಬೇಕು. ಯಾಕಂದ್ರೆ ಸಬಲೀಕರಣ ಮಾಡಲ್ಲ ಅಂತ ಹೇಳಿ ಹೆಂಗ್ ಪ್ರೂವ್ ಮಾಡ್ತಾರೆ? ಜಸ್ಟ್ ಒಂದು ಅಪ್ಲಿಕೇಶನ್ ಹೆಂಗ್ ಬೇಕಾದಂಗೆ ಸಬಲೀಕರಣ ಮಾಡ್ಬೋದಲ್ಲ ಅದು. ಅರ್ಥ ಆಗತ್ತಲ್ಲ? ಎಂಪವರ್ಮೆಂಟ್ ಹೆಂಗ್ ಬೇಕಾದಂಗೆ ಮಾಡ್ಬೋದು ಅದು. ಅದ್ರ ಸಂಬಂಧ 4 ಇರಲೇಬೇಕು ಆಪ್ಷನ್. 4 ಇರಬೇಕಂದ್ರೆ ಇದೊಂದು ಆಪ್ಷನ್ ಹೋಗ್ತದೆ. ಪಂಚಾಯತ್ ಕಾರ್ಯನಿರ್ವಾಹಕ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು. ಆಬ್ವಿಯಸ್ಲಿ ಒಂದು ಅಪ್ಲಿಕೇಶನ್ ಏನೋ ಮಾಡ್ಯಾರಂದ್ರೆ ಪಾರದರ್ಶಕತೆ ಹೆಚ್ಚಿಗೆ ಆಗತೈತಿ ಅಥವಾ ದಕ್ಷತೆ ಹೆಚ್ಚಿಗೆ ಆಗತೈತಿ. ಈ ತರ ಕ್ವಶನ್ಸ್ ಎಲ್ಲ ಬಿಟ್ಟು ಬರಬೇಡ್ರಿ. ಇವೆಲ್ಲ ಆಲ್ ದ ಅಬೋನ ಇರ್ತಾವ ಆನ್ಸರ್ ಇವು ಅಪ್ಲಿಕೇಶನ್ಸ್. ಭಾಳ ಆದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೋದು? ಈ ಪಂಚಾಯತಿ ಸ್ವಲ್ಪ ಚೇಂಜ್ ಮಾಡಿ ರೂರಲ್ ಡೆವಲಪ್ಮೆಂಟ್ ಅಂತ ಕೊಡಬಹುದು ಅಷ್ಟೇ. ನೀವೇನ್ ಅನ್ಕೋತೀರಿ? ರೂರಲ್ ಡೆವಲಪ್ಮೆಂಟ್ ಅಂತ ಕೊಟ್ರ ಪಂಚಾಯತಿ ರೂರಲ್ ಡೆವಲಪ್ಮೆಂಟ್ ನಾವು ಕರೆಕ್ಟ್ ಆಗ್ತೀರಿ ಅಂತ ಅವ್ರಿಗೆ. ಇದು ಆಕ್ಚುಲಿ ವೀಕ್ ಫ್ರೇಮ್ ಆಗೈತಿ ಕ್ವಶನ್. ಇಲ್ಲೆಲ್ಲರೂ ರೂರಲ್ ಡೆವಲಪ್ಮೆಂಟ್ ಹಾಕಿದ್ರೆ ಬಹಳ ಜನ ಮಿಸ್ ಹೊಡಿತಿದ್ರು. ಇಲ್ಲಿ ಫುಲ್ ಈಸಿಲಿ ಫ್ರೇಮ್ ಮಾಡ್ಯಾರ. ಗ್ರಾಮ ಸಭೆ ಸಮಯವನ್ನು ಚರ್ಚಿಸಿದ ನಿರ್ಣಾಯಕ ಮಾಹಿತಿಗೆ ಸುಲಭ ಪ್ರವೇಶ. ಇದು ಒಂಥರ ಈಸಿ. ಅದ್ರ ರಿಲೇಟೆಡ್ ಅನ್ಸಾದ ನಿಮ್ ನಿರ್ಣಯ ಅಂದ್ರ ಚರ್ಚಿಸುವುದು. ನಿರ್ಣಯ ಹೆಂಗ್ ತಗೋತಾರ? ಚರ್ಚಿಸಿ ತಗೋತಾರಲ್ಲ ನೋಡ್ರಿ. ವರ್ಡ್ ಮೇಲೆನ ಸಾಲ್ವ್ ಮಾಡ್ಬೋದು ನೀವು. 1 2 3 4 ಆನ್ಸರ್. ಸಿಂಪಲ್ ಬಿಡ್ರಿ. ಇವೆಲ್ಲ ನಿಮ್ಗೆ ಹೇಳು ನೀಡಿಲ್ಲ ಅನ್ಸುತ್ತೆ ನನಗೆ. ಸುಮ್ಮ ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ 1993 ಎಷ್ಟು ಸತ ಇದನ್ನ ಇದು ಕ್ವಶನ್. ಈ ಆಕ್ಟ್ ಅಂತೂ ವೆರಿ ಇಂಪಾರ್ಟೆಂಟ್. ಇದ್ರದ್ದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ನೀವು ಹೆಂಗಾರ ಮಾಡಿ ನೆನಪಿಡೋರು. ಒಂದಿಷ್ಟು ಇಂಪಾರ್ಟೆಂಟ್ ನೋಟ್ಸ್ ಹುಡುಕ್ರಿ. ಯಾಕಂದ್ರೆ ಇದ್ರ ಮೇಲೆ ಬೀಳುದು ಕ್ವಶನ್ ಒಳ್ಳೆ ಮೇಲೆ. ಇದೇ ಕಾಯ್ದೆ ಮೇಲೆ ಬೀಳ್ತದೆ. ತೆರಿಗೆ ಶುಲ್ಕ ಮತ್ತು ದರಗಳು 2025 ಪ್ರಕಾರ ಖಾತಾ ಎಂದ್ರೇನು? ಖಾತಾ ಅಂತೇಳಿ ಎಷ್ಟು ಸತ ನೋಡಿರ್ತೀರಿ ನೀವು ಪೇಪರ್ನೇ. ಒಳ್ಳೆ ಮೇಲೆ ಖಾತಾ ಈ ಖಾತಾ ಅಂತ ಬರ್ತದ. ಏನದು? ಇಮ್ಮೂವೇಬಲ್ ಪ್ರಾಪರ್ಟಿ ಬರ್ತದ ಅದ್ರಾಗ. ಇಮ್ಮೂವೇಬಲ್ ಪ್ರಾಪರ್ಟಿ ಬರೋದ್ರಾಗ ಅಥವಾ ಸ್ಥಿರ ಆಸ್ತಿ ಅಂತೀವಲ್ಲ ಅದು. ತೆರಿಗೆ ಮತ್ತು ದರಗಳ ವಿಧಿಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಿಸಲಾದ ಸ್ಥಿರ ಸ್ವತ್ತಿನ ದಾಖಲೆ. ಇದು ಕರೆಕ್ಟ್. ಸ್ವತ್ತಿನ ದಾಖಲೆ. ಸ್ವತ್ತು ಅಥವಾ ಆಸ್ತಿ ಅಂತೀವಲ್ಲ ಅದು. ಆಸ್ತಿ ಅಥವಾ ಸ್ವತ್ತು ಯಾವುದು ಸ್ಥಿರ ಇರಬೇಕು. ಇಲ್ಲಿ ಏನ್ ಕೊಟ್ರ? ಗ್ರಾಮ ಪಂಚಾಯತಿ ಚರ ಮತ್ತು ಸ್ಥಿರ ಅಂತ. ಇದು ತಪ್ಪೈತಿ. ತೆರಿಗೆ ಉದ್ದೇಶ ಗ್ರಾಮ ಪಂಚಾಯತ್ ನಿರ್ವಹಿಸುವ ತೆರಿಗೆ ಸಂಗ್ರಹಣೆ, ವಸೂಲಿ ಮತ್ತು ಬೇಡಿಕೆ ರಿಜಿಸ್ಟರ್. ಇದು ತಪ್ಪೈತಿ. ಸಂಗ್ರಹಣೆ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಿಸಿದ ತೆರಿಗೆ, ದರ, ವಸೂಲಾತಿ ಮತ್ತು ದಂಡ ನಮೂದೆ ರಿಜಿಸ್ಟರ್. ಇದು ತಪ್ಪೈತಿ. ಆಕ್ಚುಲಿ ಸಿಂಪಲ್ ಆನ್ಸರ್ ಇದು. ಒಂದೇದು ಆನ್ಸರ್. ಖಾತಾ ಅಂದ್ರೆ ಇಮೂವೇಬಲ್ ಅಸೆಟ್ ರೆಕಾರ್ಡ್ ಮೇಂಟೈನ್ ಗ್ರಾಮ ಪಂಚಾಯತ್. ಅರ್ಥ ಆಗುತ್ತಾ? ಅಕಾರ್ಡಿಂಗ್ ಟು ದ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಆಕ್ಟ್ 1993 ಟ್ಯಾಕ್ಸ್ ಫೀಸ್ ರೇಟ್ಸ್
ಖಾತಾ ಮೀನ್ಸ್ ಅಂತ ಕೇಳಿದ್ರೆ ಖಾತಾ ಅಂದ್ರೆ ಸಿಂಪಲ್ ಇಮ್ಮೂವೇಬಲ್ ಅಸೆಟ್ ರೆಕಾರ್ಡೆಡ್ ವಿಚ್ ಇಸ್ ಮೇಂಟೈನ್ ಇನ್ ದ ಗ್ರಾಮ ಪಂಚಾಯತ್ ಫಾರ್ ದ ಪರ್ಪಸ್ ಆಫ್ ಲಿವಿಂಗ್ ಟ್ಯಾಕ್ಸ್ ಅಂಡ್ ರೇಟ್ ಅಂತ ಐತಿ. ಮೂವೇಬಲ್ ಇರೋದ್ರಿಂದ ಇದು ತಪ್ಪೈತಿ. ಟ್ಯಾಕ್ಸ್ ಕಲೆಕ್ಷನ್ ಅಲ್ಲ. ರಿಕವರಿ ಡಿಮಾಂಡ್ ರಿಜಿಸ್ಟರ್ ಈಸ್ ಮೇಂಟೈನ್ ಗ್ರಾಮ ಪಂಚಾಯತ್ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್. ಆಕ್ಚುಲಿ ಇದು ಅಸೆಟ್ ಬಗ್ಗೆ ಮಾತಾಡತ್ತೇ ಇಲ್ಲ, ಅದ್ರ ಸಂಬಂಧ ತಪ್ಪೈತಿ. ಟ್ಯಾಕ್ಸ್ ರೇಟ್ ರಿಕವರಿ ಫೈನ್ ರಿಜಿಸ್ಟರ್ ಮೇಂಟೈನ್ ಇನ್ ದ ಟ್ಯಾಕ್ಸ್ ಇದು ತಪ್ಪೈತಿ. ಆಕ್ಚುಲಿ ಇದು ಅಸೆಟ್ ಬಗ್ಗೆ ಮಾತಾಡೋದು, ಇವೆರಡು ಕ್ಲೋಸ್ ಆಪ್ಷನ್ ಇರೋದು. ಈ ತರ ಒಂದು ಹೇಳಿನಲ್ಲ ನಮಗೆ, ಹೇಳಿನಿಲ್ಲ ಗೊತ್ತಿಲ್ಲ ಹಂಗ. ಈ ತರ ಎರಡು ಕ್ಲೋಸ್ ಆಪ್ಷನ್ ಇರ್ತಾವಲ್ಲ, ಒಂದು ಇಮ್ಮೂವೇಬಲ್ ಐತಿ, ಒಂದು ಮೂವೇಬಲ್ ಇಮ್ಮೂವೇಬಲ್ ಎರಡು ಇನ್ಕ್ಲೂಡ್ ಐತಿ. ಅಂದ್ರೆ ಎಕ್ಸಾಮಿನರ್ ಏನ್ ಮಾಡತ್ತ ನಿಮಗೆ ಎರಡು ಆಪ್ಷನ್ ನಡುವೆ ಕನ್ಫ್ಯೂಸ್ ಇಡ್ಸಕ ಟ್ರೈ ಮಾಡತ್ತಾನ ಅಂತ ಅರ್ಥ. ಅವಾಗ ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡು. ಅರ್ಥ ಆಯ್ತಲ್ಲ? ಇವೆರಡರ ಕ್ಲೋಸ್ ಅದ ನೋಡ್ರಿ, ಇಮ್ಮೂವೇಬಲ್ ಇಮ್ಮೂವೇಬಲ್. ಮೂವೇಬಲ್ ಒಂದು ಎಕ್ಸ್ಟ್ರಾ ಸೇರ್ಷನ್ ಇಲ್ಲಿ, ಎಲ್ಲ ಸೇಮ್ ಟು ಸೇಮ್ ಐತಿ ಉಳುಕಿದೆಲ್ಲ ಸ್ಟೇಟ್ಮೆಂಟ್ ನೋಡ್ರಿ, ಏನು ಚೇಂಜ್ ಇಲ್ಲ. ಈ ತರ ಎರಡು ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಾಗ ನಿಮ್ಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ ಅನ್ಕೋರಿ. ಈ ಖಾತಾ ಅಂದ್ರೆ ಕೇಳೇ ಇಲ್ಲ ನೀವು, ಒಂದ್ಸತನು ಖಾತಾ ಅಂದ್ರೆ ಏನಂತ ಕೇಳೇ ಇಲ್ಲ. ಆ ಟೈಮ್ದಾಗ ಏನ್ ಮಾಡ್ತೀರಿ? ಇದನ್ನು ಸೇಮ್ ಐತನ, ರಿಕವರಿ ಡಿಮಾಂಡ್ ಫಾರ್ ರಿಜಿಸ್ಟರ್ ಸೇಮ್ ಐತೆ. ಇವೆರಡು ಸೇಮ್ ಅದಾವ, ಇವೆರಡು ಸೇಮ್ ಅದಾವ, ಇವೆರಡು ಸೇಮ್ ಅದಾವ. ಓ ಇದು ವರ್ಕ್ ಆಗಲ್ರಿ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಹಿಂಗಿದ್ದಾಗ ಏನ್ ಮಾಡ್ತಾನೆ, ಎರಡು ಆಪ್ಷನ್ ಕ್ಲೋಸ್ ಕೊಟ್ಟಿರ್ತಾರ ಅವ್ರು, ಎರಡರ ನಡುವೆ ಕನ್ಫ್ಯೂಸ್ ಇಡ್ಸಾಕ. ಇಲ್ಲಿ ಇಮ್ಮೂವೇಬಲ್, ಇಲ್ಲಿ ಇಮ್ಮೂವೇಬಲ್ ಕೊಟ್ರೆ, ಇಲ್ಲಿ ಮೂವೇಬಲ್ ಕೊಟ್ರ ಅಷ್ಟೇ. ಯಾವ್ದು ಇಮ್ಮೂವೇಬಲ್ ಅನ್ನೋ ಸಂಬಂಧ ಎ ಆನ್ಸರ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಯಾರ, ಟ್ಯಾಕ್ಸ್ ಕಲೆಕ್ಷನ್ ರಿಕವರಿ ರೇಟ್ ಡಿಮಾಂಡ್ ಏನು ಏನು ಬೇರೆ ಇಲ್ಲೇ ಇಲ್ಲಿ ವಿಚ್ ಈಸ್ ಮೇಂಟೈನ್ ಗ್ರಾಮ್ಸ್. ಎರಡು ಸೇಮ್ ಟು ಸೇಮ್ ಅದಾವ ನೋಡ್ರಿ ಆಪ್ಷನ್ ಭಾಳ ಅದ್ರ. ಟ್ಯಾಕ್ಸ್ ಕಲೆಕ್ಷನ್ ಟ್ಯಾಕ್ಸ್ ರೇಟ್ ಅಂತ ಐತಿ, ರಿಕವರಿ ಅಂತ ಐತಿ, ಫೈನಲ್ ಎಂಟ್ರಿ ರಿಜಿಸ್ಟರ್ ಐತಿ, ಇಲ್ಲಿ ಡಿಮಾಂಡ್ ರಿಜಿಸ್ಟರ್ ಐತಿ. ಆಕ್ಚುಲಿ ಇವೆರಡು ಸೇಮ್ ಅದಾವ, ಏನು ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ಇಲ್ಲೇ ಎಲಿಮಿನೇಟ್ ಮಾಡ್ಬಿಡೋದು ನೀವು. ಎರಡರ ನಡುವೆ ಕನ್ಫ್ಯೂಷನ್ ಹಿಡಿ ಚಾನ್ಸ್ ಇಲ್ಲಲ್ಲ. ಇವು ಎರಡರ ನಡುವೆ ಕನ್ಫ್ಯೂಸ್ ಇಡ್ಸಕ್ ಟ್ರೈ ಮಾಡತ್ತಾರ ಅವ್ರು. ಮೂವೇಬಲ್ ಇಮ್ಮೂವೇಬಲ್ ಹಾಕಿ, ಇಲ್ಲಿ ಮೂವೇಬಲ್ ಹಾಕಿ, ಅದ್ರ ಸಂಬಂಧ ಇವೆರಡರೊಳಗೂ ಆನ್ಸರ್ ಇರುತ್ತೆ ಯಾವಾಗ್ಲೂ. ಅರ್ಥ ಆಗುತ್ತೆ? ಈ ನೆಕ್ಸ್ಟ್ ಇದನ್ನ ಆಕ್ಚುಲಿ ನಿನ್ನೆ ಕ್ವಶನ್ ಇದನ್ನ ಡಿಸ್ಕಸ್ ಮಾಡಿದ್ದೆವು. ಆದ್ರೆ ಇನ್ನೊಮ್ಮೆ ಇದಕ್ಕೆ ಹಾಕಿನಂದ್ರೆ ಸೇಮ್ ಟು ಸೇಮ್. ಇದನ್ನ ನಿನ್ನೆ ಹಾಕಿದ್ ನಾನು KPSC KAS ದೊಳಗೆ ಕೇಳಿ ಕ್ವಶನ್, ಅದಕ್ಕಿಂತ ಮುಂಚೆ UPSC ಒಳಗೂ ಕೇಳಿದ್ರು. ಈಗ ಇದೀ ಕ್ವಶನ್ KA ದಾಗ ಕೇಳ, ಸೇಮ್ ಕ್ವಶನ್. ಸೆಕ್ಷನ್ 6A 1995 ಗ್ರೂಪ್ ಎ ಸರ್ವಿಸ್ ನ ಕೇಳಿದ ಕ್ವಶನ್ ಅನ್ಸುತ್ತೆ. ರಿಗಾರ್ಡಿಂಗ್ ದ ಸಿಟಿಜನ್ಶಿಪ್ ಎಮಿಗ್ರೆಂಟ್ಸ್ ಹೂ ಕೇಮ್ ಫ್ರಮ್ ಅಸ್ಸಾಂ ಫ್ರಮ್ ಬಾಂಗ್ಲಾದೇಶ್. ಇನ್ನು ಡಿಸ್ಕಸ್ ಮಾಡಿ, ಇದು ಕರೆಕ್ಟ್ ಐತಿ. ಡಸ್ ನಾಟ್ ಅಪ್ಲೈ ಟು ದ ಇಮಿಗ್ರೆಂಟ್ಸ್ ಹೂ ಕೇಮ್ ಆಫ್ಟರ್. ಇದು ಗೊತ್ತೈತ್ಲಾ, ಮಾರ್ಚ್ 25, 1971 ಅದು ಕರಿತೀವಿ. ಅಂದ್ರೆ ಬಾಂಗ್ಲಾದೇಶ್ ಲಿಬರೇಷನ್ ಆದ್ಮೇಲೆ ವಾಪಸ್ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಅಪ್ಲೈ ಆಗಲ್ಲ, ಅವ್ರನ್ನೆಲ್ಲ ಹೊರಗೆ ಹಾಕ್ಬಿಡ್ತೇವೆ ನಾವು. ಅಥವಾ ಇದು ಕರೆಕ್ಟ್ ಐತಿ. ಸೆಕ್ಷನ್ 6 ಆಡೆಡ್ ಅಸ್ಸಾಂ ಟ್ರೀಟಿ ಅಂತ ಐತಿ. ಇದೆಲ್ಲ ಬಿಡ್ರಿ ನಿಮ್ಗೆ ಗೊತ್ತಾಯಿಲ್ಲ ಅನ್ಕೋರಿ ಕ್ವಶನ್. ಈ ಕ್ವಶನ್ ಒಳಗೆ ಏನು ಗೊತ್ತಾಯಿಲ್ಲ ನಿಮ್ಗೆ. ಸಿಂಪಲ್ಲೇ ಸಾಲ್ವ್. ಸಿಂಪಲ್ ಅನ್ನೋಕ್ಕಿಂತ ಇಷ್ಟರ ಗೊತ್ತೈತಲ್ಲ, ಇದು ಎದಕ್ಕೆ ಆಕ್ಚುಲಿ ಕ್ವಶನ್ ಕೇಳತ್ತಾರ ಅನ್ನೋದ್ರ ಗೊತ್ತಲ್ಲ ನಿಮ್ಗೆ. ಇಷ್ಟು ಐಡಿಯಾ ಇದ್ರ ಸಾಕು. ಈ ಕ್ವಶನ್ 6A ಒಮ್ಮೆ 1995 ಈಗ ಎದಕ್ಕೆ ನ್ಯೂಸ್ನಾಗ ಐತಿ, ಈಗ ಯಾಕೆ ಒಳ್ಳೆ ಮಳೆ ಎಲ್ಲ UPSC KPSC ಇದಕ್ಕೆ ಕ್ವಶನ್ ಕೇಳತ್ತಾವು. ಇದು ಸುಪ್ರೀಂ ಕೋರ್ಟ್ನಾಗ ನಡೆದೈತಿ ಕೇಸ್. ನಡೆದು ಸುಪ್ರೀಂ ಕೋರ್ಟ್ ಅಪೆಲ್ಡ್ ಮಾಡೈತಿ ಅಂತ ಹೇಳಿನಿ ನಾನು ನಿಮಗೆ. ಸೆಕ್ಷನ್ 6A ಎತ್ತಿ ಹಿಡಿದೈತೆ ಅಂತ ಹೇಳಿನಿ. ಇಲ್ಲಿ ಏನ್ ಕೊಟ್ರು ನೋಡ್ರಿ, ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಕ್ಯಾನ್ಸಲ್ಡ್ ದಿಸ್ ಸೆಕ್ಷನ್ಸ್ ಅಂತ ಐತಿ. ಈಗ ಡಿ ತಪ್ಪಲ್ಲ, ಡಿ ತಪ್ಪಂದ್ರ ಡಿ ತಪ್ಪು ABC ಆನ್ಸರ್. ಅರ್ಥ ಆತಲ್ರಿ? ಮೇಲಿನೂ ಗೊತ್ತಿರ್ಲಿಲ್ಲ ಅಂತ ನಡೀತಿದ್, ಬರೀ ನೀವು ನ್ಯೂಸ್ನಾಗ ಕಂಟೆಕ್ಸ್ಟ್ ಗೊತ್ತಿದ್ರು ಸಾಕು. ಕಂಟೆಕ್ಸ್ಟ್ ಅಂದ್ರೆ ಏನು, ಈಗ ನಿಮ್ಗೆ ಇದು ನಡೆಯತ್ತಿದ್ ಸೆಕ್ಷನ್ 6A ಸುಪ್ರೀಂ ಕೋರ್ಟ್ ಹಿಡ್ದೈತೆಯೋ ಇಲ್ಲೋ, ಇದು ಗೊತ್ತೈತೆಯೋ ಇಲ್ಲೋ ನಿಮ್ಗಂತ ಅಷ್ಟ ಟೆಸ್ಟ್ ಮಾಡತ್ತಿದ್ದವ್ರು. ಇಷ್ಟು ಡೀಟೇಲ್ ಟೆಸ್ಟ್ ಮಾಡತ್ತಿಲ್ಲ ಅವ್ರು ನಿಮಗೆ. ಇದು ಗೊತ್ತಿಲ್ಲ, ಇದು ಗೊತ್ತೈತ ನಿಮ್ಗೆ, ಕ್ಯಾನ್ಸಲ್ ಮಾಡಿಲ್ಲಪ್ಪ ಅಪೆಲ್ಡ್ ಮಾಡೈತೆ ಅಂತ ಹೇಳಿ, ಅವಾಗ ಡಿ ತೆಗೆದ್ರೆ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ಅರ್ಥತ್ತಲ್ಲ? ಸೆಕ್ಷನ್ 6A ಆಡೆಡ್ ಅಸ್ಸಾಂ ಟ್ರೀಟಿ, ಇದು ಬರೋಬ್ಬರಿ ಐತಿ. ಈಗ ಅದನ್ನ ನಿಮ್ಗೆ ಕನ್ನಡದ ಬಿಡಿಸ್ತೀನಿ ನೋಡ್ರಿ. ಭಾರತೀಯ ಪೌರತ್ವ ಕಾಯ್ದೆ 1955ರ ಪ್ರಶ್ನೆ ನೀಡಲಾದ ಮುದ್ರಣ ದೋಷ ಅಂತ ಐತೆ ಪ್ರಶ್ನೆ. ಇದಲ್ತ ಪ್ರಕರಣ 6Aಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ಬಾಂಗ್ಲಾದೇಶ ಇದು ಬಿಡ್ರಿ, ನಾ ಹೇಳಿದೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ಪ್ರಕರಣಗಳಲ್ಲಿ ಆದೇಶದಲ್ಲಿ ರದ್ದುಗೊಳಿಸಿದೆ ಅಂತ. ಎತ್ತಿ ಹಿಡಿದಿದೆ ರದ್ದು. ಇದು ಇವ್ರಿಗೆ ಲಡ್ಡು ಕ್ವಶನ್ ಆಗ್ಬಿಡ್ತಾನೆ ಇವ್ರಿಗೆ. ಅವ್ರಿಗೆ ಇವರಿಗೆ ಕನ್ನಡ ಮೀಡಿಯಂದವ್ರಿಗೆ ಲಡ್ಡು ಆಗ್ಬಿಡ್ತದೆ. ಟ್ರಾನ್ಸ್ಲೇಟ್ ಮಾಡೋ ಮುಂದಾಗ ಆನ್ಸರ್ ಆ್ಯಡ್ ಮಾಡಿಬಿಡತ್ತದ. ಇದು ತಪ್ಪೈತಾ? ಇದು ತಪ್ಪೈತೆ ಅಂದ್ರೆ ಡಿ ಅಲ್ಲ ಹೌದು ಅಂದ್ರೆ ABC ಆನ್ಸರ್. ಸಿಂಪಲ್. ಇದು ನೀನು ಎಕ್ಸ್ಪ್ಲೇನ್ ಮಾಡೀನಿ ಫುಲ್ ಡೀಟೇಲ್ ಆಗಿ, ನೋಟ್ಸ್ ಮಾಡ್ಕೊಂಡ್ರೆ ಅನ್ಕೊಂಡಿನ. ಭಾರತ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಯಾವುವು ಸರಿ ಅಥವಾ ತಪ್ಪು ಅಂತ ಕೊಟ್ಟರು. 73ನೇ ತಿದ್ದುಪಡಿ ಕಾಯ್ದೆ ಪಂಚಾಯತಿಗೆ 6 ವರ್ಷ ಅಧಿಕಾರ ಒದಗಿಸೋದು. 6 ವರ್ಷ ಅಲ್ಲ 5 ವರ್ಷ ಬರುತ್ತಾರೆ. ಆಮೇಲೆ ಪಂಚಾಯತಿ ವಿಸರ್ಜಿಸಲು ಸಾಧ್ಯವಿಲ್ಲ, ಇದು ತಪ್ಪೈತಿ. ಎಲ್ಲ ತಪ್ಪದವಲ್ಲ. 6 ತಿಂಗಳ ಸೂಚನೆ ಪೂರ್ವಗೊಳಿಸಲು ಅಗತ್ಯವಿಲ್ಲ, ಇದು ತಪ್ಪೈತಿ. ಎಲ್ಲ ತಪ್ಪದವು. ತಪ್ಪೈತಿ ಅಂತ ಕೇಳ್ಯಾರ, 3 ತಪ್ಪದವು. ಇದು ಸರಿ ಯಾವ್ದೈತಿ ಅಂತ ಕೇಳ್ಬೇಕಾಯ್ತು. ಸಾರಿ, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸರಿ ಯಾವ್ದೈತಿ ಅಂತ ಕೇಳ್ಬೇಕಾಯ್ತು. ವಿಸರ್ಜನೆ ನಂತರ ಪಂಚಾಯತ್ಗಳನ್ನು ಪುನರ್ರಚಿಸಿದರೆ
ದುಡಿದ ಮಾತ್ರ ಅಧಿಕಾರದಲ್ಲಿರುತ್ತದೆ. ಇದಂತೂ ಬೇಸಿಕ್ ಫ್ಯಾಕ್ಟ್ ನೆನಪಿರಬೇಕು. ಎಲ್ಲ ನೋಡೇ ಬಿಟ್ಟಿರ್ತಾರೆ ನೀವು. ನಿಮ್ಮ ಊರಾಗ ಪಂಚಾಯತಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕಾಗುತ್ತೆ. ಅರ್ಧ ನಡಬರ್ ಡಿಸಾಲ್ವ್ ಆತಂದ್ರೆ ಒಳ್ಳೆ ಎಲೆಕ್ಷನ್ ಆದ ಕೂಡ ಇನ್ನ ಹಾಫ್ ಟರ್ಮ್ ಮಟ್ಟ ಸರ್ವ್ ಮಾಡ್ತೈತಿ. ಅದಕ್ಕೆ ಇದು 4 ಕರೆಕ್ಟ್ ಐತಿ. ಇದು ಸರಿ ಅಂತ ಆಗ್ಬೇಕು. ಇವೆಲ್ಲ ತಪ್ಪದಾವು. ಇದು 5 ವರ್ಷ ಆಗ್ಬೇಕು. ಇದು ಅವರು ವಿಸರ್ಜಿಸಬಹುದು. ಆಮೇಲೆ ಕಂಪಲ್ಸರಿ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಆಗ್ಬೇಕು. ಅದೇ ಅಕಸ್ಮಾತ್ ಪಂಚಾಯತಿ ಇನ್ನ 6 ತಿಂಗಳು ಲೆಸ್ ದೆನ್ 6 ಮಂತ್ಸ್ ಇದ್ದಾಗನ ಡಿಸಾಲ್ವ್ ಆತಂದ್ರೆ ಅವಾಗ ಎಲೆಕ್ಷನ್ ನಡೆಸು ನೀಡಿಲ್ಲ. ಅರ್ಥತಾ? ಇದು ಗೊತ್ತಿರುತ್ತೆ ಬಿಡ್ರಿ, ನಾ ಏನು ಒಳ್ಳೆ ಮೇಲೆ ಹೇಳೋದನ್ನ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್. ಇದಕ್ಕೆ ಆಕ್ಚುಲಿ ಕರೆಕ್ಟ್ ಅಂತ ಮಾಡ್ಕೊರಿ. ಯಾವ್ದು ಕರೆಕ್ಟ್ ಅಂತ ಕೇಳಬೇಕಂತ. 73rd ಅಮೆಂಡ್ಮೆಂಟ್ ಆಕ್ಟ್ 6 years ತಪ್ಪೈತಿ. ಇದು 5 years. ಪಂಚಾಯತ್ ಕೆನಾಟ್ ಬಿ ಡಿಸಾಲ್ವ್ಡ್. ಇದು ಪಂಚಾಯತಿ ಡಿಸಾಲ್ವ್ ಆಗುತ್ತೆ. ಆಮೇಲೆ ಇನ್ ಕೇಸ್ ಆಫ್ ಡಿಸೊಲ್ಯೂಷನ್ ಫ್ರೆಶ್ ಎಲೆಕ್ಷನ್ಸ್ ನೀಡ್ ನಾಟ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ ದ 6 months. ಇದು ಆಕ್ಚುಲಿ ತಪ್ಪೈತಿ. ಇಫ್ ಪಂಚಾಯತ್ ರೀಕಾನ್ಸ್ಟಿಟ್ಯೂಟೆಡ್ ಆಫ್ಟರ್ ದ ಎಲೆಕ್ಷನ್ ಇಟ್ ರಿಮೇನ್ಸ್ ಫಾರ್ ಆಫೀಸ್ ಓನ್ಲಿ ಫಾರ್ ದ ರಿಮೈನಿಂಗ್ ಪೀರಿಯಡ್. ಇದು ಬರೋಬ್ಬರಿ ಆನ್ಸರ್ ಇರೋದು. ಅರ್ಥತಾ? ಪಂಚಾಯತಿ ಎಲೆಕ್ಷನ್ ಯಾವ್ದು ಹೇಳ್ರಿ? ಈಗ ನಿಮ್ಗೆ ಬಡ ಇವನು ಅಷ್ಟು ರಿವೈಸ್ ಮಾಡಿಸ್ಬೇಕು ನೀವು. ಇಲ್ಲೆಲ್ಲ ಬರ್ಕೊಂಡ್ಬಿಡ್ರಿ ಬಡ. ಯಾವುದು 243 ಐತ್ಲಾ, ಇದ್ರದ್ದು ಆರ್ಟಿಕಲ್ 1 ಈಸ್ ಇಂಪಾರ್ಟೆಂಟ್. ಅವ್ರು ಮ್ಯಾಥ್ಸ್ ಫಾಲೋಯಿಂಗ್ ಒಳಗೆ ಕೇಳ್ತಿರ್ತಾರೆ. 243 ಯಾವುದು? ಡ್ಯೂರೇಷನ್. ಇದು ಹೇಳತ್ತೀನಲ್ಲ ನಿಮ್ಗೆ, 5 years ಅಂತ ಡ್ಯೂರೇಷನ್. ಇದು 243E. ಆಮೇಲೆ ಇದು 243I ಯಾವ್ದು ಬರ್ತೈತಿ? 243I ಇದು ಆಕ್ಚುಲಿ ತಡ್ರಿ 1 ಸೆಕೆಂಡ್, ನಾನು ನಿಮ್ಗೆ ಹೇಳ್ತೀನಿ ಇದನ್ನ. 243I ಇದ್ರ ರಿಲೇಟೆಡ್ ಬರ್ತದೆ, ಫೈನಾನ್ಸ್ ಕಮಿಷನ್ ಏನ್ ರಿಲೇಟೆಡ್ ಬರ್ತದೆ. ಅರ್ಥತಾ? ಈ ನೆಕ್ಸ್ಟ್ ಕ್ವಶನ್ ನೋಡಿ. ಈ UPSC ಕ್ವಶನ್ ರೀ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಪಂಚಾಯತ್ ಆಕ್ಟ್ ಇಲ್ಲಿ ನೋಡ್ರಿ, ಇವ್ರು ಇನ್ನ ಸಿಂಪಲ್ ಕೇಳ್ತಾರೆ. ಇನ್ನ KPSC ಟಫ್ ಕೇಳ್ತಾರೆ ಪಂಚಾಯತ್ ಮೇಲೆ. ಇವ್ರು ಈಸಿ ಕ್ವಶನ್ಸ್ ಕೇಳ್ತಾರೆ. ಪಂಚಾಯತ್ ಆಕ್ಟ್ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್ ಅಂತ ಐತಿ. ಎಲ್ಲಾ ಸ್ಟೇಟ್ಸ್ನಾಗೂ ಅದಾವನ್ರಿ ಪಂಚಾಯತ್. ಎಟ್ ಇಂಟರ್ಮೀಡಿಯೇಟ್ ಲೆವೆಲ್ ಒಳಗೆ ಅಥವಾ ತಾಲೂಕ್ ಪಂಚಾಯತಿ ಅಥವಾ ತಾಲೂಕ್ ಸಮಿತಿ ಅಂತೀವಲ್ಲ, ಅದು ಎಲ್ಲಾ ಸ್ಟೇಟ್ಸ್ನಾಗೂ ಅದಾವನ? ಇಲ್ಲ. ಒಂದಿಷ್ಟು ಸ್ಟೇಟ್ಸ್ನಾಗ ಇರ್ಲಿಲ್ಲ ಅಂದ್ರೂ ನಡೀತೈತಿ. ಅಥವಾ 20 lakhs ಪಾಪ್ಯುಲೇಷನ್ಗಿಂತ ತೆಳಗಿದ್ದು ಅನ್ಕೋರಿ ಸ್ಟೇಟ್ಸ್ನಾಗ. ಒಂದು ರಾಜ್ಯ ಒಳಗೆ 20 ಲಕ್ಷಕ್ಕಿಂತ ಪಾಪ್ಯುಲೇಷನ್ ಕಡಿಮೆ ಇತ್ತಂದ್ರೆ ಅಲ್ಲಿ ಮಧ್ಯಂತರ ಇದು ನೀಡಿಲ್ಲ. ಅರ್ಥತಾ? ಹಂಗಂದ್ರೆ ಇದು ತಪ್ಪೈತಿ. ಈಗ ಒಂದೇ ತಪ್ಪಿದ್ರೆ ಸಾಕು, ಸೀದಾ ಆನ್ಸರ್ ಸಿಕ್ಬಿಡ್ತೀನಿ. ಅರ್ಥತಾ? ಟು ಎಲಿಜಿಬಲ್ ಟು ದ ಮೆಂಬರ್ ಆಫ್ ಪಂಚಾಯತ್ ಇಂಟರ್ಮೀಡಿಯೇಟ್ಲಿ ಎ ಪರ್ಸನ್ ಶುಡ್ ಬಿ ಅಟೈನ್ ಏಜ್ ಆಫ್ 30 years ಅಂತ. ಈಗ ನಿಮ್ಗೆ ಆಕ್ಚುಲಿ ಗೊತ್ತಿರುತ್ತೆ, ಲೋಕಸಭೆದು ಎಷ್ಟು ಹೇಳ್ರಿ? 25 ವರ್ಷನ ಐತಲ್ಲ. ಈಗ ಆಕ್ಚುಲಿ ಪಂಚಾಯತ್ ನಾವು ತಂದಿದ್ದೆ ಅದ್ರ ಸಂಬಂಧ ಇನ್ನೊಂದ್ ಸ್ವಲ್ಪ ಜನ ಪಾರ್ಟಿಸಿಪೇಟ್ ಮಾಡ್ಲಿ ಅಂತೇಳಿ, ಜಾಸ್ತಿ ಜನ ಭಾಗವಹಿಸಿಲ್ಲ ಅಂತೇಳಿ. ಈಗ 25 ಇದ್ದಿದ್ದ ಲೋಕಸಭೆಗೆ 25 ಇಟ್ಟೇವು. ಅಕಸ್ಮಾತ್ ನಾವು ಪಂಚಾಯತಿ 30 ಇಟ್ಟೇವು ಅಂದ್ರ ಪಾರ್ಟಿಸಿಪೇಟ್ ಮಾಡ್ತೈತನ್ ಜನ. ಅದಕ್ಕೆ ಇದಕ್ಕಿಂತ ಕಡಿಮೆ ಇರ್ತೈತೆ ಅಂತ ಅಟ್ಲೀಸ್ಟ್ ಅಷ್ಟ್ರ ಗೊತ್ತಿರ್ಬೇಕು ನಾವು. ಇದು 21 years ಐತಿ. ಅರ್ಥತಾ? ಅದಕ್ಕೆ ಇದು ಏಜ್ ಆಫ್ ಇದು ತಪ್ಪೈತಿ. ಇದೇನ್ ಕೇಳ್ಯಾರ? ನಾಟ್ ಕರೆಕ್ಟ್ ಅಂತ ಕೇಳ್ಯಾರ. ಸಾರಿ, ಇದು ಎಲಿಮಿನೇಟ್ ಆಗಲ್ರಿ. ಮತ್ತೆ ತಡ್ರಿ 1 ಸೆಕೆಂಡ್, ನಾನು ತಪ್ಪು ಮಾಡಿದೆ ನಾವು. ವಿಚ್ ಆಫ್ ದೆಮ್ ಆರ್ ನಾಟ್ ಕರೆಕ್ಟ್ ಅಂತ ಕೇಳ್ಯಾರ. ಅದಕ್ಕೆಲ್ಲ ಎಕ್ಸಿಸ್ಟ್ ಅಟ್ ಆಲ್ ಸ್ಟೇಟ್ಸ್. ಇದು ತಪ್ಪೈತಿ, ಇದು ತಪ್ಪೈತಿ. ದ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಕಾನ್ಸ್ಟಿಟ್ಯೂಟ್ಸ್ review financial positions and at the intermediate levels to make the recommendation regarding the distribution of tax ಅಥವಾ ಲೆವಿಡ್ ಎಸೆಟ್ರಾ ಬಿಟ್ವೀನ್ ದ ಸ್ಟೇಟ್ ಅಂಡ್ ಪಂಚಾಯತ್ ಇಂಟರ್ಮೀಡಿಯೇಟ್ ಲೆವೆಲ್. ಇದು ಚೀಫ್ ಮಿನಿಸ್ಟರ್ ಮಾಡಲ್ರಿ. ಈ ತರ ಸ್ಟೇಟ್ಮೆಂಟ್ಸ್ ಅನ್ನೆಲ್ಲ ಇವ್ರು ಚೇಂಜ್ ಮಾಡ್ತಿರ್ತಾರೆ. ಇದು ಗವರ್ನರ್ ಮಾಡ್ತಾರೆ. ಆಯ್ತಾ? ಗವರ್ನರ್ ಅನ್ನೋಕ್ಕಿಂತ ಗವರ್ನರ್ ಫೈನಾನ್ಷಿಯಲ್ ಕ್ವಶನ್ ಮಾಡಕ ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಸ್ಥಾಪನೆ ಮಾಡ್ತಾರೆ. ಅರ್ಥತಾ? ಅದ್ರ ಸಂಬಂಧ ಇದು ತಪ್ಪೈತಿ. ಯಾವ್ಯಾವ ತಪ್ಪದಾವ್ ಅಂತ ಕೇಳಿದ್ರೆ ಎಲ್ಲ ತಪ್ಪದಾವು. ಈಗ ಎಲಿಮಿನೇಷನ್ ಅಗಳ ಹೇಳಿದ್ನಲ್ಲ, ಅದು ತಿದ್ಕೋರಿ ಅದನ್ನ ಉಲ್ಟಾ ಹೇಳಿದೆ ನಾನು. ಈಗ ಆಕ್ಚುಲಿ ಇದು ತಪ್ಪೈತಿ, ಇದು ತಪ್ಪೈತಿ, ಇದು ತಪ್ಪೈತಿ, ಎಲ್ಲ ತಪ್ಪದಾವು. ಅರ್ಥತಾ? ಎಲ್ಲಾ ರಾಜ್ಯಗಳಲ್ಲಿ ಮಧ್ಯಂತರ ಮಟ್ಟದ ಪಂಚಾಯತ್ಗಳು ಅಸ್ತಿತ್ವದಲ್ಲಿ. ಎಲ್ಲಾ ರಾಜ್ಯಗಳಲ್ಲಿ ಇಲ್ಲ. ಮಧ್ಯಂತರ ಮಟ್ಟದ ಪಂಚಾಯತ್ಗಳ ಸದಸ್ಯರಾಗಲು ಅರ್ಹರಾಗಲು ಒಬ್ಬ ವ್ಯಕ್ತಿ 30 ವರ್ಷ ಒಳಗಡೆ, 30 ಅಲ್ಲ 21. ಇದು ತಪ್ಪೈತಿ. ಇವೆಲ್ಲ ಈಸಿ ಆಗಿರ್ಬೋದು ನಿಮ್ಗೆ. ಆದ್ರೆ ಇದು ರೀಸೆಂಟ್ಲಿ 2025ನ್ಯಾಗ UPSC ಪ್ರಿಲಿಮ್ಸ್ನಾಗ IAS ಕ್ವಶನ್ ಇದು ನಿಮ್ಗೆಲ್ಲ ಈಸಿ ಇದೆ ಎಲ್ಲ ಕರೆ ಅಂದ್ರ. ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲ್ಲ, ಇದನ್ನ ಯಾರು ಮಾಡ್ತಾರೆ? ರಾಜ್ಯದ ರಾಜ್ಯಪಾಲರು ಮಾಡ್ತಾರೆ. ಏನ್ ಮಾಡ್ತಾರ ಅವರು? ಪಂಚಾಯತ್ ಇದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಮಾಡ್ತಾರಲ್ಲ ಅದು. ಆಮೇಲೆ ಇದು ಯಾವ್ದು ಹಂಗಂದ್ರೆ ಇದು ತಪ್ಪೈತಿ, ಎಲ್ಲ ತಪ್ಪದಾವ್. 1, 2, 3 ತಪ್ಪದಾವ್. ಆಯ್ತಾ? ಯಾವ್ದು ಹೇಳಿದ? 243 ಈ ಏನಂತ ಹೇಳಿದ್ನ ಹೇಳ್ರಿ ನಾನು ನಿಮ್ಗೆ? ಡ್ಯೂರೇಷನ್, 5 ವರ್ಷ ಡ್ಯೂರೇಷನ್ ಇರುತ್ತಲ್ಲ, ಅದು 243 ಈ 243I ಅಂತೂ ಫೈನಾನ್ಸ್ ಕಮಿಷನ್ ಅಂತ ಹೇಳಿದೆ ನಿಮಗೆ. ಇಲ್ಲೊಂದು ಹೇಳಿದೆ. ಇಲ್ಲಿ ಯಾವ್ದು ಹೇಳಿದೆ ನಿಮಗೆ? ಎಲೆಕ್ಷನ್ ಕಮಿಷನ್ ಅಲ್ಲ, ಫೈನಾನ್ಸ್ ಕಮಿಷನ್. ಇಲ್ಲಿ ಎಲೆಕ್ಷನ್ ಕಮಿಷನ್ ಅಂತಂದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಅಷ್ಟು 243K. ಇವು 3 ನೆನ್ಪಿಟ್ರಿ. ನನಗೂ ಇವಷ್ಟ 3 ನೆನಪದವು. ಇವು ನೆನ್ಪಿಟ್ಕೋರಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ.
ಸ್ಥಳೀಯ ಸ್ವ ಸರ್ಕಾರ ಹೇಗೆ ಉತ್ತಮವಾಗಿ ವಿವರಿಸಬಹುದು? ಸ್ಥಳೀಯ ಸ್ವ ಸರ್ಕಾರ ಅಂದ್ರೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಹೆಂಗೆ? ಒಕ್ಕೂಟ ವ್ಯವಸ್ಥೆಯ ಅಲ್ಲ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಕರೆಕ್ಟ್. ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತೇವೆ ನಾವು. ಆಡಳಿತಾತ್ಮಕ ಪ್ರತ್ಯಾಯೋಜನೆಯೂ ಅಲ್ಲ. ನೇರ ಪ್ರಜಾಪ್ರಭುತ್ವ ಅಂದ್ರೆ ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಎಲ್ಲೈತಿ? ಈಗ ಅಟ್ ಪ್ರೆಸೆಂಟ್ ಸ್ವಿಟ್ಜರ್ಲೆಂಡ್ನಾಗ ಏನಾದರೂ ಡೈರೆಕ್ಟ್ ಡೆಮೋಕ್ರಸಿ ನೋಡ್ಬೋದು ನಾವು. ರೆಫರೆಂಡಮ್ ಅಂತೇವು, ಪ್ಲೆಬಿಸೈಟ್ ಅಂತೇವು, ಇವೆಲ್ಲ ಇರ್ತಾವಲ್ಲ, ಅಥವಾ ರೀಕಾಲ್ ಅಂತೇವು. ಇದನ್ನ ಎದುರಾಗೈತಿ. ಇದನ್ನ ಆಕ್ಚುಲಿ ನಾವು ರೀಕಾಲ್ ಅನ್ನೋ ಆಪ್ಷನ್ ಯಾರು ಮಾತಾಡ್ತಿರ್ತಾರ ಹೇಳ್ರಿ? ಉಪೇಂದ್ರ ಅವ್ರು ಮಾತಾಡ್ತಿರ್ತಾರ ಪ್ರಜಾಕೀಯದಾಗ. ನಮಗ ಆಯ್ಕೆಯಾಗಿ ಅವ್ರ ಏನ್ರ ಅಕಸ್ಮಾತ್ ಪ್ರಣಾಳಿಕೆ ಕೊಟ್ರ ಅದನ್ನ ಏನ್ರ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ರೀಕಾಲ್ ಮಾಡೋ ಆಪ್ಷನ್ ಇರ್ಬೇಕಂತ. ಅದು ಡೈರೆಕ್ಟ್ ಡೆಮೋಕ್ರಸಿ. ಅರ್ಥದ? ಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ಜನನೇ ಪಾರ್ಟಿಸಿಪೇಟ್ ಮಾಡೋದು ಇದ್ರಾಗ. ಹಂಗಂದ್ರೆ ಒಕ್ಕೂಟ ವ್ಯವಸ್ಥೆ ಏನ್ ಮಾಡುತ್ತೆ? ಒಕ್ಕೂಟ ವ್ಯವಸ್ಥೆ ಯೂನಿಯನ್ ಮತ್ತು ಸ್ಟೇಟ್ ನಡಬರ್ಕೈತಿ, ಕೇಂದ್ರ ಮತ್ತು ರಾಜ್ಯ ನಡಬರ್ಕೈತಿ. ಇಲ್ಲಿ ಆಕ್ಚುಲಿ ಸರ್ಕಾರ ಅಂತಂದ್ರ ಇದ್ರ ರಿಲೇಟೆಡ್, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ರಿಲೇಟೆಡ್. ಪವರ್ ಆಕ್ಚುಲಿ ಡಿವೈಡ್ ಆಗ್ಬೇಕಂತೈತಿ. ಆಯ್ತಾ? ದ ಮಿನಿಮಮ್ ಇಲ್ಲಿ ಹೋತನ್ರಿ ಲೋಕಲ್ ಸೆಲ್ಫ್ ಗವರ್ನ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೇನ್ ಇನ್ ದ ಎಕ್ಸರ್ಸೈಸ್ ಆಫ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಈಸಿ ಕ್ವಶನ್. ಆಯ್ತಾ? ಈ ಫೆಡರಲಿಸಮ್ ನೋಡಿಕೊಳ್ಳಿ, ನಿಮ್ 7 ಶೆಡ್ಯೂಲ್ ನೆನಪಾಗಬೇಕು ಪಟ್ನ. 7 ಶೆಡ್ಯೂಲ್ ಒಳಗೆ ಏನ್ ಹೇಳ್ತಾ? ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್. ಇದು ಬೇಸಿಕ್ ಫ್ಯಾಕ್ಟ್. ಅದಕ್ಕೆ ಒಳ್ಳೆ ಮೇಲೆ ರಿಪೀಟ್ ಮಾಡ್ತಿರ್ತೇನೆ ನಾನು. ಆಯ್ತಾ? ಈ ನೆಕ್ಸ್ಟ್ ಕ್ವಶನ್. ದ ಮಿನಿಮಮ್ ಏಜ್ ಪ್ರಿಸ್ಕ್ರೈಬ್ ಫಾರ್ ಎನಿ ಪರ್ಸನ್ ಟು ಬಿ 25. ಏನಾಯ್ತು ಇಲ್ಲಿ? ಹೆಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲೇನೈತಿ? ಏಜ್ ಎಷ್ಟಂತ ಕೊಟ್ರ? 30 ಇಯರ್ಸ್ ಕೊಟ್ರ. ಅದೇ ಕ್ವಶನ್ ಮುಂಚೆ ಒಂದ್ಸತ ಬಿದ್ದಿತ್ತು ಆಲ್ರೆಡಿ. 25 ಅಂತ ಕೊಟ್ಟಿದ್ರು. ಇದು ತಪ್ಪು ಆಕ್ಚುಲಿ. 21 ಅದು. ಅರ್ಥತಲ್ಲ? ದ ಪಂಚಾಯತ್ ಕಾನ್ಸ್ಟಿಟ್ಯೂಟೆಡ್ ಆಫ್ಟರ್ ಪ್ರೀ ಮೆಚೂರ್ ಡಿಸಿಷನ್ ಕಂಟೈನ್ಸ್ ಓನ್ಲಿ ದ ರಿಮೈಂಡರ್ ಪೀರಿಯಡ್. ಇದು ಆಕ್ಚುಲಿ ಅವ್ರು ನೋಡಿ ಇವಾಗಳೇನ ಹೇಳತ್ನಲ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಅವ್ರಿಗೂ ಬೇರೆ ಆಪ್ಷನ್ಸ್ ಇಲ್ಲ. ಅವರು ಒಳ್ಳೆ ಮಳೆ ಇಲ್ಲಿ ರಿಮೈನಿಂಗ್ ಪೀರಿಯಡ್, ಟರ್ಮ್ ಯಾವ್ದು, ಎಷ್ಟು ತಿಂಗಳನ್ಯಾಗ ಒಮ್ಮೆ ಆಗ್ಬೇಕು, ಅವ್ನ ಏಜ್ ಎಷ್ಟು ಇರ್ಬೇಕು, ಇವಾಗ ಕೇಳತ್ತಾರ ಅವ್ರು ಒಳ್ಳೆ ಮಳೆ ಕ್ವಶನ್ಸ್. ಅದಕ್ಕೆ 2ನೇದು ಕರೆಕ್ಟ್ ಐತಿ. ಈ ಸಿಂಪಲ್ ಕ್ವಶನ್ ಕರೆ ಅಂದ್ರೆ ಇದು 2ನೇದು ಕರೆಕ್ಟ್ ಐತೆ. ಹೆಂಗಂದ್ರೆ ನಿಮ್ಗೆ ಲೋಕಸಭೆದ ಎಷ್ಟಿರುತ್ತಾ? 25 ಇರ್ತತಿ. ರಾಜ್ಯಸಭೆದ ಎಷ್ಟಿರುತ್ತಾ? 30 ಇರ್ತತಿ. ಅಥವಾ ಗ್ರಾಮ ಪಂಚಾಯತಿ ಅಥವಾ ಇದ್ರದ್ದು ಮಾಡೋದಿದ್ರೆ 21 ಇರ್ತದೆ. ಏಜ್ ಮಿನಿಮಮ್ ಏಜ್ ಇಷ್ಟು ಏಜ್ ಇದ್ರೆ ಅಷ್ಟೇ ನೀವು ಎಲೆಕ್ಷನ್ ಇಂದ್ರ ಬರ್ತದೆ. ಆಯ್ತಾ? ಇವ್ರದ್ದು ರಾಷ್ಟ್ರಪತಿಗಳದ್ದು 35. ನೆನ್ಪಿಟ್ಕೋರಿ. ಆಮೇಲೆ ನೋಡ್ರಿ, ಇದು ಸೇಮ್ ಅದೇ. ಫಂಡಮೆಂಟಲ್ ಆಬ್ಜೆಕ್ಟಿವ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಈಸ್ ಇನ್ಶೂರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಂದೈತಿ? ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ದ ಡೆವಲಪ್ಮೆಂಟ್. ಪಾರ್ಟಿಸಿಪೇಷನ್ ಮಾಡಕ ಹೌದು. ಪೊಲಿಟಿಕಲ್ ಅಕೌಂಟಬಿಲಿಟಿ ಅಂತಂದ್ರೆ, ಪೊಲಿಟಿಕಲ್ ಅಕೌಂಟಬಿಲಿಟಿ ಹೆಂಗಾಗತ್ರಿ? ತಪ್ಪಲ್ಲ. ಅದು ಪೊಲಿಟಿಕಲಿ ಅಕೌಂಟಬಿಲಿಟಿ ಅಥವಾ ಯಾರೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಇದು ತಪ್ಪೈತಿ. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ನೋಡ್ರಿ, ಆಪ್ಷನ್ ನಂದು ರಿಪೀಟ್ ಆಗೈತೆ ವಾಪಸ್. ಡೆಮೋಕ್ರೆಟಿಕ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಮತ್ತೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾಡ್ಯಾರ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಫೈನಾನ್ಷಿಯಲ್ ಮೊಬಿಲೈಸೇಷನ್ ಅಲ್ಲ. ಎದಕ್ಕೆ ಹೇಳ್ರಿ? ಈಗ ಪಂಚಾಯತಿ ಮಾಡಿದ್ ನಾವು ಯಾವುದೇ ರೀತಿಯಾದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ದುಡ್ಡು ಮಾಡಕ್ಕಲ್ಲ. ಆಕ್ಚುಲಿ ಪೀಪಲ್ ಪಾರ್ಟಿಸಿಪೇಷನ್ ಸಂಬಂಧ ಮಾಡಿದ್ದದು. ಅದಕ್ಕೆ 1 ಮತ್ತು 3 ಮಾತ್ರ. ಆನ್ಸರ್ ಯಾವುದು? 1 ಮತ್ತು 3 ಮಾತ್ರ. ಈಗ ಕೆಳಗಿನ ಹೇಳಿಕೆ ಪಂಚಾಯತ್ ಸದಸ್ಯರಾಗಲು ಯಾವುದೇ ವ್ಯಕ್ತಿ ಕನಿಷ್ಠ 25 ವರ್ಷ ಇರ್ಬೇಕಂತ ಇಲ್ಲ, 21 ಇದ್ರೆ ಸಾಕು. ಅವಧಿ ಪೂರ್ವ ವಿಸರ್ಜನೆ ನಂತರ ಪುನರ್ರಚಿಸಲಾದ ಪಂಚಾಯತ್ ಉಳಿದ ಅವಧಿ ಮಾತ್ರ ಮುಂದುವರ್ಸತ್ತೆ. ಇದು ಕರೆಕ್ಟ್ ಐತಿ. ಇದು ಅದಕ್ಕೆ ಹಿಂಗಿರುತ್ತೆ ಹೇಳ್ರಿ? ಉಳಿದ ಅವಧಿ ಮುಂದುವರ್ಸೋದು ಇದು ಅಷ್ಟೇ ಯಾಕೈತಂದ್ರ, ಈಗ ಒಂದ್ ಕಡೆ ಪಂಚಾಯತ್ ಡೆವಲ್ಯೂಷನ್ ಆತಂದ್ರ ಇದು ಅಥವಾ ಡಿಸೊಲ್ಯೂಷನ್ ಆತಂದ್ರ ಅದಾದ್ಮೇಲೆ ಈ ಎಲ್ಲಾ ಕಡೆ ಒಂದೊಂದ್ ಬೇರೆ ಬೇರೆ ಕಡೆ ಆದ್ರೆ ಬೇರೆ ಅಲ್ಲೇ ಎಲೆಕ್ಷನ್ ನಡೆಸಿ ಅವಕ್ಕೊಂದು 5-5 ವರ್ಷ ಇಟ್ಬಿಟ್ಟೆ ಅಂದ್ರ ಒಮ್ಮೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನೈತಲ್ಲ ಅದು ಎಲೆಕ್ಷನ್ ನಡ್ಸಕ್ಕಾಗಲ್ಲ. ಒಮ್ಮೆ ಒಂದ ಸತಕ್ಕೆ ನಡ್ಸಕ್ಕಾಗಲ್ಲ. ಸಿಕ್ಕಾಗ ಕಂಟಿನ್ಯೂಸ್ ಎಲೆಕ್ಷನ್ ಇರೋದು ಹಂಗ್ ನೋಡಿದ್ರ. ಅದ್ರ ಸಂಬಂಧ ಇವ್ರು ಏನ್ ಮಾಡ್ಯಾರ? ಹಾಫ್ ಟರ್ಮ್ ಎಲ್ಲೇ ನಡ್ಬರ್ಕ್ ಡಿಸಾಲ್ವ್ ಆದ್ರೂ ರಿಮೈನಿಂಗ್ ಟರ್ಮ್ ಇರೋದ್ರಿಂದ ಎಲ್ಲದಕ್ಕೂ ಒಮ್ಮೆ ಎಲೆಕ್ಷನ್ ಹೋಗ್ಬೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್. ಅದ್ರ ಸಂಬಂಧ ಇದ್ ರೀತಿ ಮಾಡ್ಯಾರ. ಅರ್ಥತಾ? ಇದ್ರ ಹಿಂದಿನ ಲಾಜಿಕ್ ನಿಮಗೂ ಗೊತ್ತಿರುತ್ತ. ಸುಮ್ ಹೇಳತ್ತೇನೆ. 2ನೇದು ಕರೆಕ್ಟ್ ಐತಿ. ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಭೂತ ಉದ್ದೇಶಗಳೇನಂತ ಹೇಳ್ಯಾರ? ಮೂಲಭೂತ ಉದ್ದೇಶಗಳು ಯಾವತ್ತು ಇದಿರಂಗಿಲ್ಲ. ಅಭಿವೃದ್ಧಿಯ ಜನ ಭಾಗವಹಿಸುವಿಕೆ, ಇದು ಕರೆಕ್ಟ್ ಐತಿ. ರಾಜಕೀಯ ಹೊಣೆಗಾರಿಕೆ ಅಲ್ಲ, ರಾಜಕೀಯ ಹೊಣೆಗಾರಿಕೆ ಬರಲ್ಲ ಅದ್ರಾಗ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ, ಇದು ಆಪ್ಷನ್ ಐತಿ. ಇದು ಕರೆಕ್ಟ್ ಐತಿ. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ, ಇದು ರೀಸನ್ ಅಲ್ರಿ ಪಂಚಾಯತ್ ಆಗಿದ್ದು ಬರೀ ಜನ ಭಾಗವಹಿಸುವಿಕೆ. ಡೈರೆಕ್ಟ್ ಡೆಮೋಕ್ರಸಿ ಅಲ್ಲ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತೇವೆ. ಅಥವಾ ನಾವೇನಂತೇವೆ ಗಾಂಧೀಜಿಯ ಗ್ರಾಮ ಸ್ವರಾಜ್ ಅಂತೀವಲ್ಲ ಅವರ ಇದ್ರ ಪ್ರಕಾರ. ಯಾವ್ದು ಆರ್ಟಿಕಲ್? ಆರ್ಟಿಕಲ್ 40 ಎಲ್ಲಿ ಬರ್ತೈತಿ? DPSP ಒಳಗೆ, ವಿಲೇಜ್ ಪಂಚಾಯತ್. ಆಯ್ತಾ? ಇದು ನೆನ್ಪಿಟ್ಟವ್ರಿ, 40 ಆರ್ಟಿಕಲ್. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದು 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, 73ನೇ ತಿದ್ದುಪಡಿ ಮುಖಾಂತರ ಇದನ್ನ ಇಂಪ್ಲಿಮೆಂಟ್ ಮಾಡಿದೆವು, ಜಾರಿಗೆ ತಂದೆವು. ಅರ್ಥತಾ? 1 ಮತ್ತು 3. ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಉತ್ತೇಜಿಸಲು ಗುರಿಯನ್ನು ಹೊಂದಿರುವ ಭಾರತದ ಸಂವಿಧಾನದ 73ನೇ ತಿದ್ದುಪಡಿ. ಇಲ್ಲಿ ನೋಡಿ ಎಷ್ಟು ಕನ್ಫ್ಯೂಸಿಂಗ್ ಐತೆ. 73 ಐತ್ಯಾ? 74 ಯಾವ್ದು ಹಂಗಂದ್ರ? 74 ಮುನ್ಸಿಪಾಲಿಟಿಯಾ?
ಇಲ್ಲಿ ಏನ್ ಕೊಟ್ರ ಜಿಲ್ಲಾ ಯೋಜನೆ ಸಮಿತಿ ರಚನೆ ಅಂತ ಐತಿ. ಜಿಲ್ಲಾ ಯೋಜನೆ ಸಮಿತಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ 74ನೇ ಸಂಬಂಧ ಐತಿ. ಯಾಕಂದ್ರೆ ಮುನ್ಸಿಪಾಲಿಟಿ ಡಿಸ್ಟಿಕ್ ರಿಲೇಟೆಡ್ ಯೋಜನೆಗಳನ್ನು ಮಾಡೋದು ಅವರಲ್ಲ, ಅದ್ರ ಸಂಬಂಧ ಇದು ಇದ್ರ ಬರಲ್ಲ. ಇವರು 73ನೇ ಕೇಳ್ಯಾರ. 74ನೇದು ಒಂದೇ ತಪ್ಪೈತಿ ಅಂದ್ರ ಆನ್ಸರ್ ಸಿಕ್ತು. ಆತಾ ಎಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೆಸಲು ರಾಜ್ಯ ಚುನಾವಣೆ ಆಯೋಗ ಯಾವ್ದಂತ ಹೇಳಿದ್ರೆ 243 ಕೆ ನ ಹೌದಲ್ರಿ? ಕೆ ಕರೆಕ್ಟ್ ಆಯ್ತಾ. ರಾಜ್ಯ ಹಣಕಾಸು ಆಯೋಗ 243 ಐ. ಇವೆರಡು ಕರೆಕ್ಟ್ ಅದಾವ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಯಾವುದು? 243 ಜಡ್ ಡಿ ಅಂತದ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ನಿರ್ದಿಷ್ಟ ರಾಜ್ಯಗಳ ಪಂಚಾಯಿತಿಗಳು ವಿನಿಯೋಗಿಸುವ ತೆರಿಗೆ ಮತ್ತು ಸುಂಕಗಳನ್ನು ನಿರ್ಧರಿಸುವ ತತ್ವಗಳ ಬಗ್ಗೆ ರಾಜ್ಯಪಾಲರಿಗೆ ಕೆಳಗಿನ ಯಾವ ಪ್ರಾಧಿಕಾರವು ಶಿಫಾರಸು ಮಾಡುತ್ತದೆ? ಇದು ಸಿಂಪಲ್. ಯಾರು ಮಾಡ್ತಾರೆ? ರಾಜ್ಯ ಹಣಕಾಸು ಆಯೋಗ. ಇದು ಸಿಂಪಲ್ ಕ್ವಶನ್. 243 ಐ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇದನ್ನ ಮಾಡ್ತೈತಿ. ಅರ್ಥಾತ್ ಇವೆಲ್ಲ ಸಿಂಪಲ್ ಲಡ್ಡು ಕ್ವಶನ್ಸ್. ಇವೆಲ್ಲ ನಮ್ಗೆ ಆಕ್ಚುಲಿ ಭಾಳ ನೆಸೆಸರಿನೂ ಇಲ್ಲ. ಹೊಳೆ ಮಳೆ ಹೇಳೋದು ನಿಮಗೂ ಹೊಳೆ ಮಳೆ ರಿಪಿಟೇಷನ್ ಆಗುತ್ತೆ. ನಿಮ್ದು ಟೈಮ್ ಭಾಳ ಅಂದ್ರೆ ಭಾಳ ಕ್ರೂಷಿಯಲ್ ಇರ್ತದೆ. ನಾನು ನಿಮ್ದು ಡೈಲಿ 2 ತಾಸು ತಿನ್ನಿ ಅಂದ್ರೆ ರಿವಿಷನ್ ಮಾಡೋದು. ಈಗ ಆಕ್ಚುಲಿ ಯಾರಿಗಾರ ಭಾಳ ರಿಪಿಟೇಷನ್ ಅನ್ಸಂದ್ರೆ ನೀವು ಸ್ವಲ್ಪ ಸ್ಪೀಡ್ ಇಟ್ಟು ಕೇಳ್ರಿ. ಫೌಂಡೇಶನ್ ಸ್ಟ್ರಾಂಗ್ ಇರೋರು. 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, 74th ಮುನ್ಸಿಪಾಲಿಟೀಸ್ 74th ಮುನ್ಸಿಪಾಲಿಟಿ ಐತಿ. ಅದ್ರ ಸಂಬಂಧ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಹೋಗ್ಬಿಡ್ತದೆ. ಒಂದೇದು ಹೋಗ್ಬಿಡ್ತದೆ. ಎಲೆಕ್ಷನ್ ಕಮಿಷನ್ ಕಂಡಕ್ಟ್ ಆಲ್. ಇದಕ್ಕೆ ಆಕ್ಚುಲಿ ವಿಲೇಜ್ ಅಕೌಂಟೆಂಟ್ ಕ್ವಶನ್ ಕೇಳಿದ್ರೆ 2024 ಕೆಎದವ್ರು ಯಾವುದೇ ಕ್ವಶನ್ ಕೇಳಿರಲಿ ನಮ್ಗೆ ಅನ್ಸ್ಬೋದಿಲ್ಲ ನೀವು ನಾವು ಕೆಎ ಸಿಗೋದಾತೇವು, ನಾವೇ ವಿಲೇಜ್ ಅಕೌಂಟೆಂಟ್ ಕ್ವಶನ್ ನೋಡೋಣ ಅನ್ಬೇಡ. ಯಾಕಂದ್ರೆ ಕೆಇಎದವ್ರು ಆತು ಇವರೆಲ್ಲ ಆಲ್ಮೋಸ್ಟ್ ಕಾನ್ಸೆಪ್ಟ್ ಹೊಂಟ್ರ. ಈಗ ನೀವು ಹಂಗೆ ನೋಡಿದ್ರೆ ಪಿ ಸಿ ಕ್ವಶನ್ ನೋಡಿದ್ರಲ್ಲ 2026 ಅನ್ನಿದ ಅಲ್ಲಿ ನೋಡಿದ್ರೆ UPSC ನಾನು ಆಕ್ಚುಲಿ ಇದ್ರ ಮೇಲೆ ವಿಡಿಯೋ ಮಾಡಾಕಿದ್ನಲ್ಲ. UPSC ಪ್ರೀವಿಯಸ್ ಇಯರ್ ಕ್ವಶನ್ ಕಾಪಿ ಪೇಸ್ಟ್ ಮಾಡ್ಯಾರ. ಅರ್ಥ ಆಗುತ್ತಲ್ರಿ? ನಾವು ಈ ಕ್ವಶನ್ ಇಲ್ಲಿ ನಾವ್ ಯಾಕೆ ಓದೋನು? ನಮ್ಮ ಯಾವ ಎಕ್ಸಾಮ್ ಅದಲ್ಲ ಅದ್ರ ಮ್ಯಾಲಿನ ಲೆವೆಲ್ಗೆ ಓದ್ತೇವೆ ಅಂತ ಹಂಗಲ್ಲ. ಎಲ್ಲಾ ಎಕ್ಸಾಮಿನರ್ ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾವು KE ಆಯ್ತು, KPSC ಆಯ್ತು, ಇವ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಮಾಡತ್ತೀನಿ ಅದ್ರ. ನೀವು ಆಕ್ಚುಲಿ ಅದನ್ನ ಮಾಡ್ಬೇಕಂದ್ರೆ ನಿಮ್ಗೆ ಭಾಳ ಟೈಮ್ ಹಿಡಿತೈತಿ. ಅದ್ರ ಸಂಬಂಧ ನಾನು ನಿಮಗೆ ಮಾಡಿ ಕೊಡತ್ತೀನಿ. ಅದು ಮತ್ತೆ ಚಾಪ್ಟರ್ ವೈಸ್ ಕೊಡತ್ತೀನಿ. ನಾನು ಒಮ್ಮೆ ಕೊಟ್ಟು ನೀವೇ ಬಿಡಿಸ್ರ ಅಂತ ಹೇಳತ್ತಿಲ್ಲ. ನಿಮ್ ಚಾಪ್ಟರ್ ವೈಸ್ ಇವತ್ತೇನು ಕೊಡ್ತೈತಲ್ಲ ಅದ್ರ ಪ್ರಕಾರ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಕೊಡ್ತೀನಿ. ಅದನ್ನ ಬಿಡಿಸಿದ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ಈ ತರ ಒಂದು ಬೆಸ್ಟ್ ಅಪ್ರೋಚ್ ಹಿಡ್ಕೊಂಡು ಹೊಂಟೇವೆ ಅಂತ ನನಗೆ ಅನ್ಸುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟೇಟ್ ಎಲೆಕ್ಷನ್ ಫೈನಾನ್ಸ್ ಕಮಿಷನ್ ಇದು ಕರೆಕ್ಟ್ ಐತಿ. 2 ಮತ್ತು 3 ಆನ್ಸರ್. ಇದೇನು ಸಿಂಪಲ್. ಈ ಪಂಚಾಯತ್ ಈಸ್ ಡಿಸಾಲ್ವ್ಡ್. ನೆಕ್ಸ್ಟ್ ಕ್ವಶನ್ ಉಂಟು. ವಿಚ್ ಆಫ್ ದ ಫಾಲೋಯಿಂಗ್ ಅಥಾರಿಟೀಸ್ ಮೇಕ್ ಇದು ಯಾವ್ದು ಗವರ್ನರ್ ಆಫ್ ಸ್ಟೇಟ್ ಯಾರು ಮಾಡ್ತಾರೆ? ಟ್ಯಾಕ್ಸ್ ಮತ್ತು ಡ್ಯೂಟೀಸ್ ಸ್ಟೇಟ್ ಫೈನಾನ್ಸ್ ಕಮಿಷನ್. ಎಲ್ಲ ಸಿಂಪಲ್ ಕ್ವಶನ್ಸ್. ನೀವೆಲ್ಲ ಇವನ್ನ ಈಸಿಲಿ ಬಿಡಿಸಿರ್ತೀರ ಅಂತ ನನಗೆ ಗೊತ್ತೈತಿ. ಈ ಪಂಚಾಯತ್ ಈಸ್ ಡಿಸಾಲ್ವ್ಡ್ ಎಲೆಕ್ಷನ್ ಟು ಬಿ ಹೆಲ್ಡ್ ವಿತಿನ್ 6 months. ಎಲ್ಲ ಹಾಕ್ಬಾರ್ದಾಗಿತ್ತು, ಸುಮ್ಮ ಹಾಕಿನಿ. ನಿಮಗೆ ಒಳ್ಳೆ ಮಳೆ ಏನದು ನೋಡಿ ಇದನ್ನ ಬೀಳಂತ. ಒಂದು ವೇಳೆ ಪಂಚಾಯತ್ ವಿಸರ್ಜನೆ ಚುನಾವಣೆ 8ರೊಳಗೆ ಒಂದು ನಡಿಬೇಕಾ 6 ತಿಂಗಳ ಒಳಗೆ ನಡಿಬೇಕಾ? ಒಂದು ಟ್ರ್ಯಾಪ್ ಐತಿದ್ರಾಗ, ಅಥವಾ ಇನ್ನೂ 6 ತಿಂಗಳು ಉಳಿದಿತ್ತು ಅನ್ಕೋರಿ ಟರ್ಮ್ ಮುಗ್ಯಾಕ. ಈಗ 5 ವರ್ಷ ಐತಿ, ಆಲ್ರೆಡಿ 4 ವರ್ಷ 6 ತಿಂಗಳಾಗಿತ್ತು. ಅದು ಅವಾಗ ಡಿಸಾಲ್ವ್ ಆತಂದ್ರ ಅವಾಗ ಎಲೆಕ್ಷನ್ ಮಾಡ್ಲಿಲ್ಲ ಅಂದ್ರೂ ನಡೀತಿತ್ತು. ಅರ್ಥ ಆಗುತ್ತೆ? ಭಾರತದಲ್ಲಿ ಮೊದಲ ಮಹಾನಗರ ಪಾಲಿಕೆ ಎಲ್ಲಿ ಆತಂತ ಕೇಳ್ಯಾರ. ಎಲ್ಲಿ ಆತು? ಆಕ್ಚುಲಿ ಮಹಾನಗರ ಪಾಲಿಕೆ ಮದ್ರಾಸ್ನಾಗ ಇದೆ. ಮದ್ರಾಸ್ ನಮ್ದು ಯಾರು ಕರಿತೇವೆ ನಾವು? ಫಾದರ್ ಆಫ್ ಇದು ಲೋಕಲ್ ಸೆಲ್ಫ್ ಲಾರ್ಡ್ ರಿಪ್ಪನ್ ಅವ್ರನ್ನ ಕರಿತೇವೆ. ಅರ್ಥಾತ್ ಹಂಗಂದ್ರ ಭಾರತದಲ್ಲಿ ಮೊದಲನೇ ಅಂತ ಕೇಳ್ಯಾರ ಮಹಾನಗರ ಪಾಲಿಕೆ. ಇಡೀ ವರ್ಲ್ಡ್ದಾಗ ಯಾವ್ದು ಹಂಗಂದ್ರ? ವರ್ಲ್ಡ್ದಾಗ ಲಂಡನ್. ಈ ಲಾರ್ಡ್ ರಿಪ್ಪನ್ನ ಫಾದರ್ ಕರಿತೀವಿ ಅಂದ್ರ ಮತ್ತೆ ಆಬ್ವಿಯಸ್ಲಿ ಲಂಡನ್ದ ಇರ್ಬೇಕದು. ಅರ್ಥತ್ತೆ? ಯಾವಾಗ ಆತ? ಇದು ಆಕ್ಚುಲಿ ಡೇಟ್ನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ನೆನಪಿಟ್ಕೋರಿ. 1688 ಆಗುತ್ತೆ. ಅದಕ್ಕೆ ಮದ್ರಾಸ್, ಆಮೇಲೆ ಲೇಟ್ಲಿ ಬೊಂಬೆ ಹಾಕೋ, ಆಮೇಲೆ ಕೋಲ್ಕತ್ತಾ ಆಗುತ್ತೆ. ಅರ್ಥಾ? ಈಗ ನೋಡ್ರಿ ಶೆಡ್ಯೂಲ್ ಇವು ಪಂಚಾಯತ್ ಮುಗಿದು ಅವು ಲಡ್ಡು ಸಾಲ. ಇಲ್ಲಿ ಈಸಿ ಕ್ವಶನ್ ಲಾಸ್ಟ್. ಈ ಶೆಡ್ಯೂಲ್ 5 ಶೆಡ್ಯೂಲ್ 6 ಇವು ಕನ್ಫ್ಯೂಸ್ ಹಿಡಿತೈತೆ ಭಾಳ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶವು 5ನೇ ಅನುಸೂಚಿ ಅಡಿಯಲ್ಲಿ ಅನುಸೂಚಿ ಪ್ರದೇಶ ಎಂದು ಘೋಷಿಸಿದರೆ ಏನಾಗುತ್ತೆ ಅಂತ ಕೇಳಾರು. ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. 5ನೇ ಅನುಸೂಚಿ ಒಳಗೆ ಒಂದು ಪ್ರದೇಶವನ್ನು ಹಾಕಿದ್ರೆ ಅಂತ ಪ್ರದೇಶಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಕಾರ್ಯಕಾರಿ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸ್ಥಳೀಯ ಸಂಸ್ಥೆಗಳು ಸಂಪೂರ್ಣ ಆಡಳಿತವನ್ನು ವಹಿಸ್ಕೊಂಡು ಬಿಡ್ತೈತೆ. ಇದು ತಪ್ಪ್ರಿ. ಈ ತರ ಸ್ಟೇಟ್ಮೆಂಟ್ಸ್ ಎಲ್ಲ ತಪ್ಪ ಇರ್ತಾವ. ಈಗ 5th ಶೆಡ್ಯೂಲ್ ಏರಿಯಾಸ್ ಒಳಗ ಅಕಸ್ಮಾತ್ ಈ ಮಹಾರಾಷ್ಟ್ರ 5th ಶೆಡ್ಯೂಲ್ ಏರಿಯಾ ಬರ್ತಾದ್ರಾಗ ಹಂಗಂತಂದ್ರ ಈ ಮಹಾರಾಷ್ಟ್ರ ಗೌರ್ಮೆಂಟ್ ಅದ್ರ ಮೇಲೆ ಏನು ಕಂಟ್ರೋಲ್ ಇಲ್ಲ, ಸಂಪೂರ್ಣ ಆಡಳಿತ ಅಲ್ಲೇ ಸ್ಥಳೀಯಕ್ಕೆ ಬಂದ್ಬಿಟ್ಟತಾನ.
ಇಲ್ಲಲ್ರಿ ಒಂದೇ ತಪ್ಪೈತಿ ಆಬ್ವಿಯಸ್ಲಿ. ಈಗ ನೋಡ್ರಿ ಅಷ್ಟ ಗೊತ್ತಿದ್ರೆ ಸಾಕಲ್ಲಿ, ಎರಡು ಮಾತ್ರ ಆನ್ಸರ್. ಸಾರಿ ತಡ್ರಿ, ಹಿಂಗ್ ಮಾಡಬಾರ್ದು ನಾನು ಅವಸರ. ಇದು ಎರಡು ಹೊಪ್ಪ, ಎರಡು ಇದು ಇರ್ತತಿ ಆಪ್ಷನ್. ಎರಡು ಒಂದಲ್ಲಿ ಎರಡಾಗ್ಲಿ ಅಲ್ಲ ಅಂತೇಳಿ. ರಾಜ್ಯಪಾಲರು ಅವರ ಶಿಫಾರಸು ಮೇಲೆ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಅಂತ ಪ್ರದೇಶಗಳಲ್ಲಿ ಸಂಪೂರ್ಣ ಆಡಳಿತ ವಹಿಸಿಕೊಳ್ಳಬಹುದು ಅಂತೈತಿ. ಮತ್ತಾ ಏನದು? ರಾಜ್ಯಪಾಲರು ಅವರ ಶಿಫಾರಸು ಮೇಲೆ ಕೆಲವು ಸಂದರ್ಭಗಳಲ್ಲಿ, ಇದು ಆಕ್ಚುಲಿ ತಪ್ಪೈತಿ. ಇದು ಪ್ರೆಸಿಡೆಂಟ್ ಆಗ್ಬೇಕು. ಈ ತರ ಸ್ಟೇಟ್ಮೆಂಟ್ಸ್ನಾಗ ಈಗ ಆಕ್ಚುಲಿ ಒಂದು ನೆನ್ಪಿಟ್ಕೋರಿ ನೀವು, ಈ ತರ ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ, ಈ ರಾಜ್ಯಪಾಲರು ಬಂತು ಅಥವಾ ಏನ್ರ ಹಿಂಗೆ ಆ್ಯಡ್ ಮಾಡ ಯಾವಾಗ ನೋಡಿದೇವಲ್ಲ, ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ರಿ. ಇಲ್ಲಿ ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ರಲ್ರಿ, ಇಲ್ಲಿ ಎಲ್ಲಿ ಐತೆ ಅದು? ಆ ಮುಖ್ಯಮಂತ್ರಿಗಳು. ಇಲ್ಲೇನು ಈ ತರ ಒಂದ್ ಐತ್ಲಾ, ಅವ ಎಕ್ಸಾಮಿನರಿಗೂ ಬೇರೆ ಆಪ್ಷನ್ ಇಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ತಪ್ಪು ಮಾಡ್ಬೇಕಂದ್ರ ಅವ ಇಲ್ಲಿ ರಾಜ್ಯಪಾಲರು ಇದ್ದಿದ್ದು ಚೀಫ್ ಮಿನಿಸ್ಟರ್ ಹಾಕೋದು, ಗವರ್ನರ್ ಇದ್ದಿದ್ದು ಪ್ರೆಸಿಡೆಂಟ್ ಹಾಕೋದು, ಇದು ಅಷ್ಟ ಆಪ್ಷನ್ ಅದ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ತಪ್ಪು ಮಾಡ್ಬೇಕಂದ್ರ ಈಸಿಲಿ. ಉಳ್ಕಿದ್ ಏನ್ರ ಅಕಸ್ಮಾತ್ ಇಲ್ಲಿ ಏನ್ರ ತಪ್ಪು ಮಾಡಕ್ ಹೋದ್ನಿ ಅಂದ್ರೆ ಸಬ್ಜೆಕ್ಟಿವ್ ಆಗ್ಬಿಡ್ತದೆ. ಸಬ್ಜೆಕ್ಟಿವ್ ಆಗಿ ಕೀ ಆನ್ಸರ್ ಕೊಡಕ್ ವಜಾ ಬಿಡ್ತದ ಅವ್ನು. ಅದಕ್ಕೆ ಈಸಿಲಿ ಇಲ್ಲಿ ಅಷ್ಟ ಮಿಸ್ಟೇಕ್ ಮಾಡ್ತಾನ ನಾವು. ಅದಕ್ಕೆ ನಮಗೆ ಏನ್ರ ಗೊತ್ತಿರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡೋದು, ಈ ತರ ಸ್ಟೇಟ್ಮೆಂಟ್ಸ್ ಇಲ್ಲಿ ಏನ್ ಹಾಕಿರ್ತಾರಲ್ಲ ಗವರ್ನರ್, ಇದನ್ನ ಯೂಶುವಲಿ ಹೇಳತ್ತೀನಿ, ನಮ್ಮದು ಕನ್ಫರ್ಮ್ ತಪ್ಪ ಅಂತ ಹೇಳಿಬೇಡ್ರಿ. ಯೂಶುವಲಿ ಹಿಂಗ್ ಹಾಕಿರೋ ಸ್ಟೇಟ್ಮೆಂಟ್ಸ್ ತಪ್ಪಿರ್ತಾವ. ಅದಕ್ಕೆ ಇದು ತಪ್ಪೈತಿ. ಇದು ರಾಷ್ಟ್ರಪತಿಗಳಾಗಬೇಕು. ಇದು ತಪ್ಪೈತಿ. ಅಂದ್ರ ಎರಡು ಆಗ್ಲಿ ಎರಡು, ಒಂದಾಗ್ಲಿ ಎರಡಾಗ್ಲಿ ಎರಡು ಅಲ್ಲ. ಈಗ ಇಂಗ್ಲಿಷ್ ನೋಡುವಂತ ಎಲ್ಲ ಇಂಗ್ಲಿಷ್ನಾಗ ಇದು ಇನ್ ದ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ವಾಸ್ ಎಲ್ಲೈತಿ? ಮಡ್ರಾಸ್. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಎರಡು ರಿಪ್ಪನ್ ಅವರು. ಹಂಗಂದ್ರೆ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದ್ದು ಯಾವುದು? ಲಂಡನ್. ಲಿಟಲ್ ಲಂಡನ್ ಆಫ್ ಇಂಡಿಯಾ ಅಂತ ಯಾವ್ದು ಕರಿತಿದ್ರೆ ಹೇಳ್ರಿ? ಲಿಟಲ್ ಲಂಡನ್ ಆಫ್ ಇಂಡಿಯಾ ಅಂತ KGF ಕರಿತಿದ್ರು. ಯಾಕಂದ್ರೆ ಫಸ್ಟ್ ಇಲ್ಲಿ ಇಡೀ ಇಂಡಿಯಾಕ್ಕೆ ಎಲೆಕ್ಟ್ರಿಸಿಟಿ ಬಂದಿದ್ದು ಇಲ್ಲೇ KGF ನೇ. Consider the following statements. With reference to Constitution of India, if an area state is declared as scheduled area under the 5th schedule, ಆದ್ರೆ ಏನಾಗುತ್ತೆ? The state government loses its executive authority and such areas total administration local bodies conduct ಮಾಡ್ತಾವ. ಇದು ತಪ್ಪ್ರಿ. ಅದಕ್ಕೆ ಒಂದು ತಪ್ಪೈತಿ. The union government can take over the total administration of such areas circumstances on the recommendation of the governor. ಇದು ಟೋಟಲ್ ಅಡ್ಮಿನಿಸ್ಟ್ರೇಷನ್ ಅವ್ರು ತಗೊಳಕ್ ಬರಲ್ಲ, ಅದು ಗವರ್ನರ್ಗೂ ಸಂಬಂಧ ಇಲ್ಲ ಆಕ್ಚುಲಿ. ಹಂಗಂದ್ರೆ ಎರಡನೇದು ತಪ್ಪೈತಿ. ನೈದರ್ ಒನ್ ನಾರ್ ಟು ಆನ್ಸರ್. ಈಗ ಒಂದು ಏರಿಯಾನ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಘೋಷಣೆ ಮಾಡೋರು ಯಾರು ಹೇಳ್ರಿ? ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಸೊ ರಾಷ್ಟ್ರಪತಿಗಳು ಒಂದು ಏರಿಯಾನ ಶೆಡ್ಯೂಲ್ಡ್ ಏರಿಯಾ ಅಂತ ಘೋಷಣೆ ಮಾಡೋದು. ನಿಮಗೆ ಬಡ ಇವ್ ಶೆಡ್ಯೂಲ್ಡ್ 5 ಏರಿಯಾಸ್, ಶೆಡ್ಯೂಲ್ಡ್ 6 ಏರಿಯಾಸ್ ಬಡ ರಿವಿಷನ್ ಮಾಡ್ಬಿಡು ನಾನು ಪಟ್. ಯಾಕಂದ್ರೆ ನೀವು ಇದನ್ನ ಇಲ್ಲೇ ಬರ್ಕೊಂಡ್ಬಿಡ್ರಿ. ಒಳ್ಳೆ ನೀವು ಯಾವುದೇ ರೀತಿಯಾದ ಬುಕ್ ರೆಫರ್ ಮಾಡೋದು ನೀಡಿರಲ್ಲ. ಇವೇನು ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡತ್ತಿಲ್ಲ, ಇದ್ರ ಮುಖಾಂತರ ಇದೇ ನಿಮ್ದು ಲಾಸ್ಟಿಗೆ ಶಾರ್ಟ್ ರಿವಿಷನ್ ನೋಟ್ಸ್ ಆಗೋದು. ಅದಕ್ಕೆ ಹೇಳೋದನ್ನೆಲ್ಲ ಕರೆಕ್ಟಾಗಿ ಬರ್ಕೋರಿ. ಆಯ್ತಾ? ಈಗ ಶೆಡ್ಯೂಲ್ ಫಸ್ಟ್ ಸಿಂಪಲ್ ಇದ್ದಿದ್ದು ನೋಡೋಣ. ಶೆಡ್ಯೂಲ್ 6 ಕಂಟ್ರೀಸ್ ಯಾವುವು? ನಿನ್ನೆ ಹೇಳೇನು ಅನ್ಸುತ್ತೆ ಮೊನ್ನೆ, TAMM ಅಂತಂದ್ರೆ ಏನು? ತ್ರಿಪುರಾ, ಅಸ್ಸಾಂ, ಮೇಘಾಲಯ, ಮಿಜೋರಾಂ. ಆಯ್ತಾ? ಇವು ಶೆಡ್ಯೂಲ್ 6 ಏರಿಯಾಸ್ ಇವು TAMM. ಇವು ಟ್ರೈಬಲ್ ಏರಿಯಾಸ್ ಸ್ಪೆಸಿಫಿಕಲಿ ಫಾರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಶೆಡ್ಯೂಲ್ 5 ಏರಿಯಾಸ್ ಏನೈತಲ್ಲ, ಇವನ್ ಹೆಂಗೆ ನೆನ್ಪಿಟ್ಕೊಳ್ಳೋದು? ಮ್ಯಾಪ್ ಮುಖಾಂತರ ನೆನ್ಪಿಟ್ಕೊಳ್ಳೋದು. ಒಂದು ಸೆಕೆಂಡ್ ಮ್ಯಾಪ್ ತೆಗೆದ್ಬಿಡ್ತೀನಿ, ಬಡ ನೆನ್ಪಿಟ್ಕೊಂಡ್ಬಿಡೋದು. ಯಾಕಂದ್ರೆ ಇದನ್ನ ಮ್ಯಾಪ್ ಮುಖಾಂತರ ಎದಕ್ಕೆ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಇವ್ನು 10 ಅದಾವ್ರಿ. 10 ಪೂರ್ತಿ ನಾವು ಮೆಮರೈಸ್ ಮಾಡೋಕ್ಕಾಗಲ್ಲ. ಅದ್ರ ಬದ್ಲಿ ನಾವು ಇದ್ರ ಹಿಂದಿನ ಒಂದು ಲಾಜಿಕ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ನೆನ್ಪಿಟ್ಕೊಳ್ತೇನೆ ಹೆಂಗೆ ಅಂತೇಳಿ. ಈಗ ಇದು ಇಂಡಿಯಾ ಮ್ಯಾಪ್ ಐತೆ ಅನ್ಕೊಳ್ಳಿ. ಇದು ಇಂಡಿಯಾ ಮ್ಯಾಪ್ ಐತೆ. ಇಂಡಿಯಾ ಗತ್ಲೆ ಆಗಲ್ಲ ಅದು. ಒಂದು ಸೆಕೆಂಡ್. ಇದು ಇಂಡಿಯಾ ಮ್ಯಾಪ್ ಐತೆ. ಆಕ್ಚುಲಿ ನೀವೇನು ಕೇಳ್ತೀರಿ? ರೆಡ್ ಕಾರಿಡಾರ್ ಅಂತ ಕೇಳ್ತೀರಿ. ರೆಡ್ ಕಾರಿಡಾರ್ ಅಂದ್ರೆ ಏನು? ನಕ್ಸಲಿಸಮ್ ಏರಿಯಾ ಐತಲ್ಲ, ನಕ್ಸಲಿಸಮ್ ಏರಿಯಾ ಅಂದ್ರೆ ನಕ್ಸಲಿಸಮ್ ಎಲ್ಲಿ ಕನೆಕ್ಟ್ ಮಾಡ್ತೀರಿ? ಟ್ರೈಬಲ್ ಪೀಪಲ್ ಕನೆಕ್ಟ್ ಮಾಡ್ತೀರಾ. ಟ್ರೈಬಲ್ ಪೀಪಲ್ ಇಂದ ನಕ್ಸಲಿಸಮ್ ಬೆಳೆಯತ್ತಿದ್ದ. ಅಂದ್ರೆ ಟ್ರೈಬಲ್ ಜನ ಅಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳೋದಾರ, ಟ್ರೈಬಲ್ ಜನ ಮಿಸ್ಯೂಸ್ ಮಾಡ್ಕೊಂಡು ತಮ್ಮ ಪವರ್ ಜಾಸ್ತಿ ಮಾಡ್ಕೋತಾರ ನಕ್ಸಲೇಟ್ಗಳು. ಅದತ್ತಾ ಇದನ್ನ ನಕ್ಸಲಿಸಮ್ ಅಥವಾ ರೆಡ್ ಕಾರಿಡಾರ್ ಅಂತ. ನಾವು ರೆಡ್ ಕಾರಿಡಾರ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ರೆಡ್ ಕಾರಿಡಾರ್. ಇದು ರೆಡ್ ಕಾರಿಡಾರ್ ಅಂದ್ರೆ ಇಲ್ಲಿ ನಕ್ಸಲಿಸಮ್ ಬಹಳ ರಿಚ್ ಐತಿ. ನಕ್ಸಲಿಸಮ್ ಸ್ಟಾರ್ಟ್ ಆಗಿದ್ದಲ್ಲಿ ನಕ್ಸಲಬಾರಿ ವಿಲೇಜ್ ಎಲ್ಲಿ? ಸಿಕ್ಕಿಂದಾಗ ನಕ್ಸಲಬಾರಿ ವಿಲೇಜ್ ಅಂತ ಹೇಳ್ತೀವಿ. ಅದಕ್ಕೆ ಹೆಸರು ನಕ್ಸಲಿಸಮ್ ಬಂದಿದ್ದು. ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದವ್ರ ಹೆಸರು ಚಾರು ಮಜುಮ್ದಾರ್ ಅಂತ ಹೇಳಿ. ಚಾರು ಮಜುಮ್ದಾರ್ ಅಂದ್ರೆ ಟ್ರೈಬಲ್ ಏರಿಯಾ. ಇವ್ರು ಆಕ್ಚುಲಿ ಪೀಸೆಂಟ್ ಇದ್ರ ಚಾಲೂ ಮಾಡ್ತಾರೆ ಇದನ್ನ, ಅಥವಾ ರೈತರಿಂದ ಚಾಲೂ ಮಾಡ್ತಾರ. ಅದು ಟ್ರೈಬಲ್ಗೆ ಸ್ಪ್ರೆಡ್ ಆಗ್ಬಿಡ್ತದೆ. ಇದು ಎದಕ್ಕೆ ಹೇಳತ್ತೀನಿ ಅಂತಂದ್ರೆ, ಈ ವರ್ಷ ಇದನ್ನು ಇಂಪಾರ್ಟೆಂಟ್ ಐತಿ. ಅದಕ್ಕೆ ಹೇಳ್ರಿ, ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳ್ಯಾರ? ನಕ್ಸಲಿಸಮ್ ಅನ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿ ಹೋಗದೇವು ಇಂಡಿಯಾದಾಗ ಅಂತ ಹೇಳ್ಯಾರ. ಆಲ್ರೆಡಿ ಡಿಕ್ಲೇರ್ ಮಾಡ್ಯಾರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಹೇಳ್ಯಾರ. ಅದ್ರ ಸಂಬಂಧ ನಕ್ಸಲಿಸಮ್ ಇಸ್ ಇಂಪಾರ್ಟೆಂಟ್ ಥೀಮ್ ಅದು. ಈಗ ಅದೇನದಕ್ಕೆ ಹೇಳತ್ತಂದ್ರೆ ನಿಮಗೆ, ಇದನ್ನ ನಾವು ಕ್ರೊನಾಲಜಿ ಮುಖಾಂತರ ಅಥವಾ ಮ್ಯಾಪ್ ಮುಖಾಂತರ ನೆನ್ಪಿಟ್ಕೊಳ್ಳೋದು. ಫಸ್ಟ್ ನಕ್ಸಲಿಸಮ್ ನಮ್ಮ ಕರ್ನಾಟಕದ ಮಗ್ಲ ಎಲ್ಲಿಂದ ಬರ್ತದೆ? ಫಸ್ಟ್ ಆಂಧ್ರ ಪ್ರದೇಶ ಅಲ್ಲ. ಹಿಂಗ್ ನೋಡಿದ್ರ ಆಂಧ್ರ ಪ್ರದೇಶ ಇಲ್ಲಿ ಬರ್ತದೆ.
ಆಂಧ್ರ ಪ್ರದೇಶ, ಇದು ಆಂಧ್ರ ಪ್ರದೇಶ. ಇಲ್ಲಿ ಯಾವ್ದು ಬರ್ತದೆ? ತೆಲಂಗಾಣ ಬರ್ತೈತಿ. ಅಥವಾ ಆಂಧ್ರ ಪ್ರದೇಶ ತೆಲಂಗಾಣ ಎರಡೂ ಬರ್ತಾವ. ಆಮೇಲೆ ಬರೋದೆ ಯಾವುದು? ಒಡಿಸ್ಸಾ ಬರ್ತೈತಿ. ಆಮೇಲೆ ಜಾರ್ಖಂಡ್ ಬರಲೇಬೇಕು. ಆಮೇಲೆ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನಾವು ಮಧ್ಯಪ್ರದೇಶ್, ಇಲ್ಲಿ ಮಧ್ಯಪ್ರದೇಶ್ ಬರ್ತೈತಲ್ಲ, ಮಧ್ಯಪ್ರದೇಶ್ ಬರ್ತೈತಿ ಇಲ್ಲಿ. ಆಮೇಲೆ ಇಲ್ಲಿ ತೆಳಗೆ ಯಾವ್ದು ಬರುತ್ತೆ? ಮಹಾರಾಷ್ಟ್ರ ಬರ್ತೈತಿ. ಇಲ್ಲಿ ಗುಜರಾತ್ ಬರ್ತೈತಿ. ಹತ್ತಿರ ಗುಜರಾತ್ ಬರ್ತೈತಿ. ಮತ್ತೆ ಯಾವ್ದು ಬರ್ತೈತಿ? ಹಂಗೆ ಕಲೆಕ್ಟ್ ಮಾಡಿದ್ರೆ ರಾಜಸ್ಥಾನ್ ಬರ್ತೈತಿ. ಆಮೇಲೆ ರಾಜಸ್ಥಾನ, ಒಡಿಸ್ಸಾ ಆತು, ಜಾರ್ಖಂಡ್ ಆತು, ಆಮೇಲೆ ಮಧ್ಯಪ್ರದೇಶ ಆತು, ರಾಜಸ್ಥಾನ, ತೆಲಂಗಾಣ ಆತು. 10 ಅದನ್ರಿ. ಈ ನಂಬರ್ ಬಿಡ್ತೀನಿ, ನೆನ್ಪಿಟ್ಕೋರಿ. ಈ ನಂಬರ್ ಒಂದ್ಸತ ನೋಡ್ರಿ. ಆಂಧ್ರ ಪ್ರದೇಶ, ತೆಲಂಗಾಣ ಇವೆರಡು ಕ್ಲಬ್ ಮಾಡ್ತೀರಾ. ಅದ್ರ ಮೇಲ್ಕತ್ತ ಹೋಗ್ತೀರಿ. ಮೇಲ್ಕತ್ತ ಹೋದ್ರೆ ಒಡಿಸ್ಸಾ, ಒಡಿಸ್ಸಾ ಮೇಲೆ ಹೋದ್ರೆ ಜಾರ್ಖಂಡ್, ಇವೆರಡು ಕ್ಲಬ್ ಮಾಡ್ರಿ. ಆಮೇಲೆ ಮಗ್ಲ ಬಂದ್ರೆ ಮಧ್ಯಪ್ರದೇಶ್, ಮಧ್ಯಪ್ರದೇಶ ತೆಳ ಬಂದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ ಮೇಲೆ ಹೋದ್ರೆ ಗುಜರಾತ್, ಗುಜರಾತ್ ಮೇಲೆ ಹೋದ್ರೆ ರಾಜಸ್ಥಾನ್. ಎಷ್ಟದು? 1 2 1 2 3 4 5 6 7 8 ಅದನ್ರಿ. ಯಾವ್ದು ಉಳಿಸಿದ್ದು ನಾವು? ಮಹಾರಾಷ್ಟ್ರ ಆತು, ಒಡಿಸ್ಸಾ ಆತು. ನಮ್ಮ ಮ್ಯಾಪ್ ಮುಖಾಂತರ ನೆನಪಿಟ್ಕೊಂಡಿದ್ದೆ, ಮತ್ತೆ ಈಸಿ ಆಗಿತ್ತು ನೆನಪಿಟ್ಕೊಳ್ಳ. ನಾರ್ತ್ ಈಸ್ಟ್ ಆಗ್ಯಾವ ಅನ್ಕೋತೀನಿ ನಾನು. ಜಾರ್ಖಂಡ್, ಮಧ್ಯಪ್ರದೇಶ, ಒಂದು ಹೊರಗೆ ಒಂದು ಬರ್ತೈತನ, ಅದು ಬಿಟ್ರೆ ಹೌದು ಹೊರಗೊಂದು ಬರ್ತೈತ್ರಿ. ಯಾವ್ದು ಬರ್ತೈತೆ ಅಂದ್ರೆ ಉತ್ತರಾಖಂಡ, ಹಿಮಾಚಲ್, ಇದು ಉತ್ತರಾಖಂಡ ಇಲ್ಲಿ ಬರ್ತದೆ. ಸಾರಿ, ಹಿಮಾಚಲ್ ಪ್ರದೇಶ ಒಂದು ಬರ್ತದೆ ನೋಡ್ರಿ. ಹಿಮಾಚಲ್ ಪ್ರದೇಶ ಒಂದು ಬರ್ತದೆ. ಆದ್ರೆ ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ, ಬರ್ಕೊಂಡ್ಬಿಡ್ರಿ, ಮತ್ತೆ ನಿಮಗೂ ಕನ್ಫ್ಯೂಸ್. ಆಂಧ್ರ ಪ್ರದೇಶ, ತೆಲಂಗಾಣ, ಅದಾದ್ಮೇಲೆ ಮೇಲ್ಕತ್ತೋಕೆ ಒಡಿಸ್ಸಾ, ಆಮೇಲೆ ಜಾರ್ಖಂಡ್, ಅದ್ರ ಮಗ್ಲ ಬಂದ್ರೆ ಯಾವ್ದು? ಮಧ್ಯಪ್ರದೇಶ, ಮಧ್ಯಪ್ರದೇಶ ತೆಳ ಬಂದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ ಮಗ್ಲ ಹೋದ್ರೆ ಗುಜರಾತ್, ಗುಜರಾತ್ ಮೇಲೆ ಹೋದ್ರೆ ರಾಜಸ್ಥಾನ, ರಾಜಸ್ಥಾನ್ ಮೇಲೆ ಹೋದ್ರೆ ಹಿಮಾಚಲ್ ಪ್ರದೇಶ. ಎಷ್ಟು? 1 2 3 4 5 6 7 8 9. ಇನ್ನೂ ಒಂದು ಉಳಿತನ್ರಿ. ಇನ್ನೂ ಒಂದು ಯಾವ್ದು ಇರ್ಬೋದು? ಓ, ಇಲ್ಲಿ ಅಲ್ರಿ, ಇಲ್ಲೊಂದು ಉಳಿಸಿದ್ದು ನಾವು, ಜಾರ್ಖಂಡ್, ಇಲ್ಲಿ ಛತ್ತೀಸ್ಗಢ. ಇವು ಮೂರು ಬರಲೇಬೇಕು, ಇವು ಮೂರು ಬರಲೇಬೇಕು. ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ, ಇವು ಮೂರು ಕಂಪಲ್ಸರಿ ಬರಲೇಬೇಕು. ಶೆಡ್ಯೂಲ್ 5 ಯಾವ್ದು? ಟ್ರೈಬಲ್ ಏರಿಯಾ ರಿಚ್ ಇರೋದಿಲ್ಲ. ಆಮೇಲೆ ಇವು ಎರಡು ಕ್ಲಬ್ ಮಾಡ್ರಿ. ಆಮೇಲೆ ಮಹಾರಾಷ್ಟ್ರ, ಮಧ್ಯಪ್ರದೇಶ ಕ್ಲಬ್ ಮಾಡ್ರಿ. ಗುಜರಾತ್, ರಾಜಸ್ಥಾನ್ ಕ್ಲಬ್ ಮಾಡ್ರಿ. ಹಿಮಾಚಲ್ ಪ್ರದೇಶ ಒಂದು ಸಪರೇಟ್ ಹೊರಗೆ ಬರುತ್ತೆ ಅಂತ ಥಿಂಕ್ ಮಾಡ್ರಿ. ಇವು ಯಾವ? ಶೆಡ್ಯೂಲ್ 5 ಏರಿಯಾಸ್. ಶೆಡ್ಯೂಲ್ 6 ಏರಿಯಾಸ್ ನೋಡಿದ್ವಿ. ಇನ್ನೊಂದು ಬರ್ತದೆ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಬರ್ತಾರೆ. ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಬರ್ತದೆ. ಇವು ಆಕ್ಚುಲಿ ನಾರ್ತ್ ಈಸ್ಟ್ ನ ಜಾಸ್ತಿ ಬರೋದು. ನಾರ್ತ್ ಈಸ್ಟ್ ಏರಿಯಾಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್, ಶೆಡ್ಯೂಲ್ 6 ಏರಿಯಾಸ್, ಶೆಡ್ಯೂಲ್ 5 ಸ್ಟೇಟ್ಸ್ ಅವರು ಕನ್ಫ್ಯೂಸ್ ಇಡಿಸ್ತಿರ್ತಾರೆ. ಅದಕ್ಕೆ ಹೇಳತ್ತಿದ್ ನೀವು. ಅದಕ್ಕೆ ಈಗ ಒಂದೇ ಸತ ನೀವು ನೆನಪಿಟ್ಕೊಂಡ್ಬಿಟ್ರಿ ಅಂದ್ರೆ ಮುಗಿತು, ಹೊಳ್ಳಿ ನೆನಪಾರೋ ಚಾನ್ಸೇ ಇಲ್ಲ. ಅಂತ ಆಕ್ಚುಲಿ ಈಗ ಥಿಂಕ್ ಮಾಡ್ರಿ. ಇದು ನಾರ್ತ್ ಈಸ್ಟ್ ಅಲ್ಲ ನಮ್ದು. ನಾರ್ತ್ ಈಸ್ಟ್ನಾಗ ಎಲ್ಲ ಆಲ್ಮೋಸ್ಟ್ ಬರ್ತಾವ ಅನ್ಕೋರಿ. ನಾರ್ತ್ ಈಸ್ಟ್ನಾಗ ಎಲ್ಲ ಬರ್ತಾವ. ಇದು ಸಿಕ್ಕಿಮು ಬರ್ತೈತಿ. ಈ ಶೆಡ್ಯೂಲ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಈಗ ಒಂದು ಸೆಂಟ್ರಲ್ ಸ್ಕೀಮ್ ಲಾಂಚ್ ಆತಂದ್ರೆ ಉಳುಕಿದ ಸ್ಟೇಟ್ಸ್ಗಳಿಗೆ 60:40 ಹೋಗುತ್ತೆ ಬಜೆಟ್ನಾಗ. 60 ಸ್ಟೇಟ್ ಕೊಡ್ತೈತಿ, ಇದು 60 ಸೆಂಟರ್ ಕೊಡ್ತೈತಿ, 40 ಸ್ಟೇಟ್ ಕೊಡ್ಬೇಕಾಗತ್ತೆ. ಅದೇ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಟ್ರ 90 ಸೆಂಟರ್ ಕೊಡ್ತೈತಿ, ಉಳುಕಿದ 10 ಇವ್ರು ಹಾಕೋಬೇಕಾಗತ್ತೆ. ಹತ್ತುತ್ತಾ ಇವು ಆಕ್ಚುಲಿ 11 ಅದಾವ. ಒಂದೇದ ನೀವು ಮಿಡಲ್ ಹೋಗ್ಬೇಕು. ಸಿಕ್ಕಿಂ ಆದ್ಮೇಲೆ ಇದು ಅಸ್ಸಾಂ. ಅಸ್ಸಾಂ ಇಲ್ಲಿ ಬರ್ತದೆ. ಇಲ್ಲಿ ಯಾವ್ದು ಬರುತ್ತೆ? ಮೇಲೆ ಅರುಣಾಚಲ್ ಪ್ರದೇಶ ಬರುತ್ತೆ. ಅರುಣಾಚಲ್ ಪ್ರದೇಶ್, ಇದು ಅಸ್ಸಾಂ. ಅಸ್ಸಾಂ ತೆಳಗ ಯಾವ ಬರೋದು? ನಾಗಾಲ್ಯಾಂಡ್ ಬರುತ್ತೆ. ನಾಗಾಲ್ಯಾಂಡ್ ಬರ್ತಾ, ಮಣಿಪುರ್ ಬರುತ್ತೆ. ನಾಗಾಲ್ಯಾಂಡ್ ಬರುತ್ತೆ. ಅದ್ರ ತೆಳಗ ಮಣಿಪುರ್ ಬರ್ತದೆ. ಮಣಿಪುರ್ ತೆಳಗ ಇಲ್ಲಿ ಮಿಜೋರಾಂ ಬರುತ್ತೆ. ಇಲ್ಲಿ ತ್ರಿಪುರಾ ಬರ್ತದೆ. ಇಲ್ಲಿ ಮೇಘಾಲಯ ಬರುತ್ತೆ. 1 2 3 4 5 6 7 8 ಇಲ್ಲಿ 8 ಅದ್ರಿ. ಆಮೇಲೆ ಹೊರಗೆ ಬರುವ ಒಂದಿವ್ಸ ಅದಾವ. ಉತ್ತರಾಖಂಡ್ ಹೊರಗೆ ಬರ್ತೈತಿ. ಆಮೇಲೆ ಜಮ್ಮು ಅಂಡ್ ಕಾಶ್ಮೀರ್, ಇವು ಹೊರಗೆ ಬರೋ ಸ್ಟೇಟ್ಸ್ ಇವು. ಆಮೇಲೆ ಹಿಮಾಚಲ್ ಪ್ರದೇಶ. ಅದತ್ತ ಎಷ್ಟದು? 1 2 3 4 5 6 7 8 9 10 11 11 ಅದು. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಇವು ಆಗತ್ತಲ್ಲ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಎಲ್ಲ ಬರ್ಬೇಕು ನಿಮ್ಗೆ. ನಾರ್ತ್ ಈಸ್ಟ್ ಪೂರ್ತಿ ಆಲ್ಮೋಸ್ಟ್ ಸಿಕ್ಕಿಂ ಒಂದು ಇನ್ಕ್ಲೂಡ್ ಆಗುತ್ತೆ. ಅದು ಪ್ಲಸ್ ಮಾಡಿದ್ರೆ ನೀವು ಉತ್ತರಾಖಂಡ್, ಜಮ್ಮು ಅಂಡ್ ಕಾಶ್ಮೀರ, ಹಿಮಾಚಲ್ ಪ್ರದೇಶ ಇವು ಹೊರಗೆ ಬರ್ತಾವೆ. ಈಗ ಹಂಗಂದ್ರೆ ಕಾಮನ್ ಯಾವ್ಯಾವ? ಹಂಗಂದ್ರೆ 6 ಶೆಡ್ಯೂಲಿಗೆ ಕಾಮನ್ ಯಾವ್ಯಾವ ಅದಾವ ಅದನ್ನ ಥಿಂಕ್ ಮಾಡ್ರಿ. 6 ಶೆಡ್ಯೂಲಿಗೆ ಕಾಮನ್ ಯಾವ ಅಂದ್ರೆ ಅಸ್ಸಾಂ ಎರಡೂದ್ರಾಗ ಬರ್ತೈತಿ. ಅದು TAMM ಅಂತ ಹೇಳಿದಲ್ಲ. ತ್ರಿಪುರಾ ಎರಡೂದ್ರಾಗ ಬರುತ್ತೆ, ಅಸ್ಸಾಂ ಎರಡೂದ್ರಾಗ ಬರುತ್ತೆ, ಮಿಜೋರಾಂ ಎರಡೂದ್ರಾಗ ಬರುತ್ತೆ, ಅಥವಾ ಮೇಘಾಲಯ ಎರಡೂದ್ರಾಗೂ ಬರ್ತೈತಿ. ಅರ್ಥ ಆಗತ್ತಲ್ಲ. ಆಮೇಲೆ ಇದು 5th ಶೆಡ್ಯೂಲಿಗೂ ಮತ್ತು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗೆ ಯಾವ ಕಾಮನ್ ಬರ್ತಾವೆ? 5th ಶೆಡ್ಯೂಲ್ ಒಳಗೆ ಹಿಮಾಚಲ್ ಪ್ರದೇಶ ಎರಡೂದ್ರಾಗೂ ಬರ್ತದೆ. ಇದೊಂದು ನೆನ್ಪಿಟ್ಕೋರಿ. ಹಿಮಾಚಲ್ ಪ್ರದೇಶ ಎರಡೂದ್ರಾಗೂ ಬರ್ತದೆ. ಇದೊಂದು ಕಾಮನ್. ಅವ್ರು ಹಿಂಗ ಕೇಳ್ತಾರೆ ಕ್ವಶನ್. ಏನ ಎದಕ್ಕೆ ಹಿಂಗೆ ರಿವಿಷನ್ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಸೇಮ್ ಎಕ್ಸಾಕ್ಟ್ಲಿ ಒಬ್ಬ ಕ್ವಶನ್ ತೆಗಿ ಮುಂದೆ ಹಿಂಗ ಥಿಂಕ್ ಮಾಡೋದು ನಾವು. ಇವ್ರಿಗೆ ಏನ್ ಮಾಡ್ಬಿಡುನು, ಹಿಂಗ ಸೀದಾ ಕೇಳಿದ್ರೆ ಆಗಂಗಿಲ್ಲ. ಏನ್ ಮಾಡೋನು, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಮತ್ತು 6 ಶೆಡ್ಯೂಲ್ ಸ್ಟೇಟ್ಸ್ ನಡುವೆ ಕಾಮನ್ ಬರೋದು ಯಾವ್ದು ಅಂತ ಕೇಳ್ಬಿಡ್ತಾರ. ಅಥವಾ ಇವು ಎರಡರ ನಡುವೆ ಕಾಮನ್ ಬರ್ಲಾರು ಯಾವ ಅಂತ ಕೇಳ್ತಾರ. ಅಥವಾ ಒಂದು ಸ್ಟೇಟ್ ಐತಿ, ಆ ಸ್ಟೇಟ್ ಸ್ಪೆಷಲ್ ಕ್ಯಾಟಗರಿ ಒಳಗೂ ಬರ್ತೈತಿ, ಈ ಕಡೆ 10 ಶೆಡ್ಯೂಲ್ ಒಳಗೂ ಬರ್ತಂತ ಕೇಳ್ತಾರೆ. ಅವಾಗ ನೀವು ಹಿಮಾಚಲ್ ಪ್ರದೇಶ ಅಂತ ಗೊತ್ತದಲ್ರಿ. ನಾನು ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಕ್ವಶನ್ಸ್ ಭಾಳ ಆದ್ರೆ 40 ಇರ್ಬೋದು. ಆದ್ರೆ ನಿಮಗೆ ಆಲ್ಮೋಸ್ಟ್ ನಾವು ಮಿನಿಮಮ್ 200 ಕ್ವಶನ್ಸ್ ಬಿಡಿಸಿದಂಗೆ ಬಿಡಿಸ್ತೇನೆ.
200 ಕ್ವಶನ್ಸ್ ಮಿನಿಮಮ್ ಹಾಕೋ ನೀವು. ಇವನ್ನ ಡಿವೈಡ್ ಮಾಡಿ ಕೊಟ್ರೆ 200 ಕ್ವಶನ್ ಮೇಲೆ ಹಾಕೋ. ನಾನು ಅದ್ರ ರಿಲೇಟೆಡ್ ಏನೇನ್ ಕೇಳ್ತಾರೆ ನೆಕ್ಸ್ಟ್ ಸತ್ತ, ಏನೇನ್ ಕೇಳಕ್ ಚಾನ್ಸ್ ಐತಿ, ಇವನ್ನೆಲ್ಲ ನಿಮಗೆ ವಾಪಸ್ ಹೇಳ್ತೀನಿ. ನಾ ಇಲ್ಲೇ ಹೇಳಿ ಹೋಗ್ಬೋದಾಗಿತ್ತಲ್ಲ. ಈಗ ಸಿಂಕ್ ಮಾಡ್ರಿ. ಯಾರೋ ಒಬ್ರು ಯೂಟ್ಯೂಬ್ ದ ಕ್ಲಾಸ್ ತಗೊಂಡಾರಂದ್ರೆ ಅಥವಾ ನೀವು ನೋಡಿರ್ತೀರಿ ಏನ್ ಹೇಳ್ತಾರ ಅವರು ಶೆಡ್ಯೂಲ್ಡ್ ಏರಿಯಾಸ್ ಯಾರು ಮಾಡ್ತಾರಪ್ಪ ಪ್ರೆಸಿಡೆಂಟ್ ಮುಗೀತು ಎಷ್ಟು ಹೇಳ್ತಾರ. ಹಾಗಲ್ಲ, ಮುಗೀತು. ನಾ ಇದರ 1 or 2 ಹೊಡಿತಾರ, ಮುಂದಕ್ಕೆ ಹೋಗ್ಬಿಡ್ತಾರ. ನಾ ಇಲ್ಲ ಆ ಥರ ಮಾಡಲ್ಲ. ನಿಮ್ಗೆ ಎಷ್ಟು ಬೆನಿಫಿಟ್ ಆಗಕ್ಕೆ ಸಾಧ್ಯ ಐತೆ ಅಷ್ಟು ನಾನು ನಿಮ್ಗೆ ಗುದ್ದಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಇಲ್ಲೇ ರಿವಿಷನ್ ಆಗ್ಬಿಡ್ಬೇಕು ಒಳ್ಳೆ ಆತತಾ. ಇಟ್ ಈಸ್ ನೋಡ್ರಿ ಈ ಕ್ವಶನ್ ನೋಡ್ರಿ. ಇಟ್ ಈಸ್ ಗವರ್ನರ್ ಆಫ್ ದ ಸ್ಟೇಟ್ ಹೂ ರೆಕಗ್ನೈಸ್ ಅಂಡ್ ಡಿಕ್ಲೇರ್ ಎನಿ ಕಮ್ಯುನಿಟಿ ಆಫ್ ದ ಸ್ಟೇಟ್ ಆಸ್ ಶೆಡ್ಯೂಲ್ಡ್ ಏರಿಯಾಸ್. ನಾನು ಹೇಳಿದೆ ನಿಮಗೆ ಈ ತರ ಇದ್ದಾಗ ಸ್ಟೇಟ್ ಚೇಂಜ್ ಮಾಡಿರ್ತಾರೆ ಅಂತ ಹೇಳಿ. ಇದು ಪ್ರೆಸಿಡೆಂಟ್ ಐತಿ, ಅದಕ್ಕೆ ಇದು ಒಂದೇ ತಪ್ಪೈತಿ. ಎ ಕಮ್ಯುನಿಟಿ ಡಿಕ್ಲೇರ್ಸ್ ಅ ಶೆಡ್ಯೂಲ್ಡ್ ಟ್ರೈಬ್ ಇನ್ ಸ್ಟೇಟ್ ನೀಡ್ ನಾಟ್ ಟು ಬಿ ಇನ್ ದ ಅನದರ್ ಸ್ಟೇಟ್ ಅಂತ. ಹೌದು, ಈಗ ಒಂದು ಸ್ಟೇಟ್ನಾಗ ಕರ್ನಾಟಕದಾಗ ಎಸ್ ಟಿ ಟ್ರೈಬ್ ಐತಂದ್ರ ಎಸ್ ಟಿಗೆ ಬಿಲಾಂಗ್ ಆಕಾರಂದ್ರ ತೆಲಂಗಾಣದಾಗ ಕಂಪಲ್ಸರಿ ಅವ್ರು ಎಸ್ ಟಿಗೆ ಆಗ್ಬೇಕಂತ ಐತೇನ್ರಿ? ಇಲ್ಲ. ಇಲ್ಲಿ ಎಸ್ ಟಿಗೆ ಇದ್ರು ಅದೇ ಕಾಸ್ಟ್ನೇ ತೆಲಂಗಾಣದಾಗ ಎಸ್ ಟಿ ಒಳಗೆ ಇನ್ಕ್ಲೂಡ್ ಆಗಿರಲ್ಲ. ಆ ಥರನೂ ಇರ್ಬೋದು. ಅದಕ್ಕೆ ಇದು ಕರೆಕ್ಟ್. ಈಗ ಇದನ್ನ ನೀವು ಹಿಂಗೆ ಇದ್ರ ಹಿಂದೆ ಲಾಜಿಕ್ ಹೋಗೋದಾದ್ರ ಇದು ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ಈಗ ಆಕ್ಚುಲಿ ಇದೊಂದು ಕನ್ಫ್ಯೂಷನ್ ಭಾಳ ಜನಕ್ಕೆ ಇರುತ್ತೆ. ಎಸ್ ಸಿ ಲಿಸ್ಟ್ ಮತ್ತು ಎಸ್ ಟಿ ಲಿಸ್ಟ್ ಏನೈತ್ಲಾ, ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾರು ಆ್ಯಡ್ ಮಾಡ್ತಾರೆ, ಯಾರು ಡಿಲೀಟ್ ಮಾಡ್ತಾರೆ, ಇದೊಂದು ನಿಮಗೆ ಗೊತ್ತಿರಬೇಕು. ಒ ಬಿ ಸಿ ಲಿಸ್ಟ್. ಯಾಕಂದ್ರೆ ಈ ಸತ ಸ್ಪೆಷಲ್ ಇದಾಗಿತ್ಲ, ಯಾವ್ದು ಸಬ್ ಕ್ಯಾಟಗರೈಸೇಷನ್ ಆಗಿತ್ಲ, ಒಳ ಮೀಸಲಾಗಿ ಆಗಿತ್ಲ. ಅವರು ಸ್ಟ್ಯಾಟಿಕ್ ಬೇಸ್ ಮೇಲೆ ಇಲ್ಲಿ ಕ್ವಶನ್ ಕೇಳಬಹುದು ನೀವು. ಅದಕ್ಕೆ ಹೇಳತ್ ನಿಮಗೆ ಈ ಎಸ್ ಸಿ ಲಿಸ್ಟ್ ಎಸ್ ಟಿ ಲಿಸ್ಟ್ ಆಕ್ಚುಲಿ ಇದರಿಂದ ಒಳಗೆ ಒಂದು ಕನ್ಫ್ಯೂಷನ್ ಐತಿ. ಆಕ್ಚುಲಿ ಇದನ್ನ ಮೂಲ ಏನೈತ್ಲ, ಮೂಲ ಫಸ್ಟ್ ಲಿಸ್ಟ್ ಬೇಸ್ ಲಿಸ್ಟ್ ಅಂತೀವಲ್ಲ ನಾವು. ಬೇಸ್ ಲಿಸ್ಟ್ ಅನ್ನ ನೋಟಿಫೈ ಮಾಡೋರು ಯಾರು? ಪ್ರೆಸಿಡೆಂಟ್ ಅವರು. ಯಾರ ರೆಕಮೆಂಡೇಶನ್ ಮುಖಾರ? ಗವರ್ನರ್ ರೆಕಮೆಂಡ್ ಮಾಡ್ತಾರೆ. ಆ ರಾಜ್ಯದ ರಾಜ್ಯಪಾಲರು ಪ್ರೆಸಿಡೆಂಟ್ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಇವು ನಮ್ಮ ಸ್ಟೇಟ್ ಒಳಗೆ ಯು ಎಸ್ ಸಿ ರೀ, ಯು ಎಸ್ ಟಿ ರೀ ಅಂತ ಹೇಳ್ತಾರೆ. ಅವರು ತಗೊಂಡು ಅದರನ್ನು ಒಂದು ಲಿಸ್ಟ್ ಮಾಡ್ತಾರೆ, ಬೇಸ್ ಲಿಸ್ಟ್ ಅಂತ ಹೇಳಿ. ಎಸ್ ಇದು ಇದು ಎಸ್ ಟಿ ಇದು ಅಂತ ಹೇಳಿ. ಅದ್ರ ಸಂಬಂಧ ಏನಾಗೈತಿ, ಬೇರೆ ಬೇರೆ ಗವರ್ನರ್ ಬೇರೆ ಬೇರೆ ಹೇಳ್ತಾರಲ್ಲ, ಯು ಎಸ್ ಸಿ ಬರ್ತದೆ ಅಂತ ಹೇಳಿ. ಈ ಗವರ್ನರ್ ಅವರು ಏನ್ ಮಾಡ್ಬೋದು, ಒಮ್ಮೆ ಇದೇ ಕಾಸ್ಟ್ ಇಲ್ಲಿರೋ ಕಾಸ್ಟ್ ಇಲ್ಲಿರೋ ಎಸ್ ಟಿ ಒಳಗೆ ಇನ್ಕ್ಲೂಡ್ ಮಾಡ್ಲಾರ್ದು ರೆಕಮೆಂಡ್ ಮಾಡಿದ್ರೆ, ಇವ್ರು ಇಲ್ಲಿ ಎಸ್ ಟಿ ಒಳಗೆ ಬಿಲಾಂಗ್ ಆಗಿರ್ತಾರ ಒಂದು ಸ್ಟೇಟ್ನಾಗ ಎ ಕಾಸ್ಟ್ನವ್ರು. ಅದೇ ಎ ಕಾಸ್ಟ್ನವರು ಈ ಸ್ಟೇಟ್ನಾಗ ಎಸ್ ಟಿ ಒಳಗೆ ಇರಲ್ಲ. ಅದಕ್ಕೆ ಡಿಫ್ರೆಂಟ್ ಇರ್ತದೆ. ಅರ್ಥತಾ? ಇದನ್ನ ಬೇಸ್ ಲಿಸ್ಟ್ ಮಾಡೋರು ಯಾರು? ಪ್ರೆಸಿಡೆಂಟ್ ಅವರು. ಈ ಆಕ್ಚುಲಿ ಏನ್ ಮಾಡ್ತಾರ, ಇದನ್ನ ಆಡ್ ಮಾಡೋರು ಅಥವಾ ತೆಗೆದೋಗ್ಯೋರು ಇದನ್ನ ಮಾಡೋದು ಯಾರು? ಪಾರ್ಲಿಮೆಂಟ್ ಸಂಸತ್ ಅಂತೀವಲ್ಲ ಅದನ್ನ ಮಾಡುತ್ತೆ. ಇದನ್ನ ಆಡ್ ಮಾಡೋದಾತು, ಇದ್ರೊಳಗಿನ ಲಿಸ್ಟ್ ಅನ್ನು ತೆಗೆದೋಗಿ ಇದ್ರೊಳಗಿನ ಕಾಸ್ಟ್ ಅನ್ನು ತೆಗೆದೋಗಿದಾತು ಆಡ್ ಮಾಡೋದು ಅಲ್ಟರ್ ಮಾಡೋದು ಯಾರು? ಪಾರ್ಲಿಮೆಂಟ್. ಇದನ್ನ ನೆನ್ಪಿಡುವರು. ಸ್ಟಾರ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆದಾಗ 1950 ಒಳಗೆ ಒಂದು ಬೇಸ್ ಲಿಸ್ಟ್ ಆಗಿದ್ದು ಪ್ರೆಸಿಡೆಂಟ್ ಅವ್ರ ಮುಖಾಂತರ. ಈ ಸದ್ಯಕ್ಕೆ ಏನೇನ್ ಚೇಂಜಸ್ ಆಗತ್ತಲ್ಲ ಇದು ಮಾಡಕತ್ತಿದ್ದು ಪಾರ್ಲಿಮೆಂಟ್ ಮುಖಾಂತರ. ಅಥವಾ ಈಗ ಒ ಬಿ ಸಿ ಒಳಗೆ ಹೆಂಗೈತಿ ಅಂತ ಸೆಂಟ್ರಲ್ ಲಿಸ್ಟ್ ಬೇರೆ ಐತಿ, ಸ್ಟೇಟ್ ಲಿಸ್ಟ್ ಒಂದು ಬೇರೆ ಐತಿ. ಈಗ ಸ್ಟೇಟ್ ನಾವು ಮಂತ್ರಿ ತಗೋತೀವಿ, ನಮ್ದು ರಿಸರ್ವೇಶನ್ ರೀ ಇದ್ರಾಗ ಸೆಂಟರ್ನಾಗ ಬರಲ್ಲ, ಸ್ಟೇಟ್ನಾಗ ಬರ್ತತ್ರಿ ಅಂತ. ಎದಕ್ಕೆ ಹೇಳ್ರಿ? ಸ್ಟೇಟ್ ಲಿಸ್ಟ್ ಬೇರೆ ಐತಿ, ಸೆಂಟ್ರಲ್ ಲಿಸ್ಟ್ ಬೇರೆ ಐತಿ. ಅದ ಇದೊಂದು ರೀಸೆಂಟ್ ಅಮೆಂಡ್ಮೆಂಟ್ ಆಗೈತಿ ಹೇಳ್ರಿ. ನೋಡ್ರಿ, ನಾನು ಇದನ್ನ ಹೇಳಲ್ ತಡ್ರಿ. ಇದು ರೀಸೆಂಟ್ ಅಮೆಂಡ್ಮೆಂಟ್ ಆಗಿ ಇದ್ರದ್ದು ರಿಲೇಟೆಡ್ ನೀವು ನನಗೆ ಸ್ಟಡಿ ಮಾಡಿ ಹೇಳ್ಬೇಕು. ಏನ್ ಹೇಳ್ರಿ? ಈ ಸ್ಟೇಟಿಗೆ ಒಂದು ಪವರ್ ಇತ್ತು ಲಿಸ್ಟ್ ಮಾಡೋದು. ಅದನ್ನ ಆಕ್ಚುಲಿ ಒಂದು ಅಮೆಂಡ್ಮೆಂಟ್ ಮುಖಾಂತರ ಒಂದು ಹೈಕೋರ್ಟ್ ಅದು ಅಥವಾ ಏನು ಸುಪ್ರೀಂ ಕೋರ್ಟ್ ಅದನ್ನ ತೆಗೆದೋಗಿತ್ತು. ಆಮೇಲೆ ಅದನ್ನ ಅಮೆಂಡ್ಮೆಂಟ್ ಮುಖಾಂತರ ವಾಪಸ್ ಸೇರಿಸಿದ್ರು. ಸ್ಟೇಟಿಗೆ ಓನ್ ಲಿಸ್ಟ್ ಇರ್ಬೋದು ಅಂತ. ಅದು ಯಾವ ಅಮೆಂಡ್ಮೆಂಟ್ ಅಂತ ಹೇಳಿ ಅಲ್ಲಿ ರಿವ್ಯೂದಾಗ ಹೋಗಿ ಹಾಕ್ರಿ. ನನಗೆ ಗೊತ್ತಾಗುತ್ತೆ ಯಾರ್ಯಾರು ಸೀರಿಯಸ್ ಆಗಿ ಇಲ್ಲಿ ಮಟ್ಟ ಕೇಳ್ತಾರೆ ಕ್ಲಾಸ್ ಅಂತ ಹೇಳಿ. ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ನಾನು. ಅವ್ರಿಗೆ ಏನೇನು ಡೌಟ್ಸ್ ಅದಾವ ಅದನ್ನ ಸಿನ್ಸಿಯರ್ಲಿ ಹ್ಯಾಂಡಲ್ ಮಾಡೋದಾತು. ಯಾಕಂದ್ರೆ ಅವ್ರು ಸೀರಿಯಸ್ ಆಗಿ ಓದ್ತಿರ್ತಾರ ಅಂತ ಗೊತ್ತಲ್ಲ ನನಗೆ. ಅದ್ರ ಸಂಬಂಧ ಇದೇನ್ ಹೇಳ್ಬೇಕು ನೀವು? ಸ್ಟೇಟಿಗೆ ಪವರ್ ಏನಿತ್ತಲ್ಲ, ರಾಜ್ಯಕ್ಕೆ ಪವರ್, ಒ ಬಿ ಸಿ ರಿಲೇಟೆಡ್ ಪವರ್ ವಾಪಸ್ ಕೊಟ್ಟಿದ್ದು ಅಮೆಂಡ್ಮೆಂಟ್ ಯಾವುದು? ಆಕ್ಚುಲಿ ಅರ್ಧಂಬರ್ಧ ಹೇಳತ್ತಿನ ಬೇಡ, ನಿಮ್ಗೆ ಫುಲ್ ಅದ್ರಾಗ ಹಾಕ್ರಿ ಹೋಗಿ ಏನಾತಂತ ಹೇಳಿ. ಅರ್ಥತಾ? ವಿತ್ ರೆಫರೆನ್ಸ್ ಟು ಇದನ್ನ ಕನ್ನಡದ ನೋಡಿದೇವಲ್ಲ, ಇಲ್ಲ ಐತೆ ನೋಡಿ. ಒಂದು ರಾಜ್ಯದ ಯಾವುದೇ ಸಮುದಾಯ ಪರಿಶಿಷ್ಟ ಪಂಗಡ ಎಂದು ಗುರುತಿಸುವಾದ ಇದು ಘೋಷಿಸುವುದು ಆ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ. ನಾನು ಹೇಳಿದೆ ರಾಷ್ಟ್ರಪತಿಗಳಾಗಿರ್ತಾರೆ. ಒಂದು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಎಂದು ಘೋಷಿಸಲಾದ ಸಮುದಾಯವು ಇನ್ನೊಂದು ರಾಜ್ಯದಲ್ಲಿ ಅಂತಹದೇ ಆಗಿರಬೇಕೆಂದಿಲ್ಲ. ಹೌದಲ್ಲ? ಅಂತದೇ ಆಗಿರೋ ಎಸ್ ಟಿ ಒಂದರೊಳಗೆ ಬಿಲಾಂಗ್ ಆಗಿದ್ರೆ ಇನ್ನೊಂದು ರಾಜ್ಯದಾಗ ಅವರು ಎಸ್ ಟಿನೇ ಇರ್ಬೇಕಂತೇನಿಲ್ಲಲ್ಲ. ಅದಕ್ಕೆ ಇದು ಕರೆಕ್ಟ್ ಐತಿ. ಇದು 2 ಮಾತ್ರ ಆನ್ಸರ್. ಈ ಕನ್ನ ಇಂಗ್ಲೀಷ್ನ ಆನ್ಸರ್ ಹೇಳಿಲ್ಲ ಅಂದ್ರೆ ಇದು ಕರೆಕ್ಟ್ ಐತಿ. ಅದಕ್ಕೆ 2 ಓನ್ಲಿ ಆನ್ಸರ್. ಅರ್ಥ ಇಲ್ಲ ಐತಿ. ವಿತ್ ರೆಫರೆನ್ಸ್ ಟು ಶೆಡ್ಯೂಲ್ಡ್ ಏರಿಯಾಸ್ ಇನ್ ದ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಐತಿ. ಯಾವುದು? ವಿತ್ ನೋಟಿಫಿಕೇಶನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಟೇಕ್ ಪ್ಲೇಸ್ ಟು ದ ಆರ್ಡರ್ ಆಫ್ ದ ಪ್ರೆಸಿಡೆಂಟ್. ಆಕ್ಚುಲಿ ಇದನ್ನ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಶೆಡ್ಯೂಲ್ಡ್ ಏರಿಯಾ ಶೆಡ್ಯೂಲ್ಡ್ ಟ್ರೈಬ್ ಅಂದ್ ಮಾಡೋರು ಗವರ್ನರ್ ಅಂತ ಕೊಟ್ಟಿದ್ರೆ, ಇಲ್ಲಿ ಸಾರಿ ಇದು ಕೊಟ್ಟರು ಬಿಡು, ಪ್ರೆಸಿಡೆಂಟ್. ಇದು ಕರೆಕ್ಟ್. ಲಾರ್ಜೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಫಾರ್ಮಿಂಗ್ ದ ಶೆಡ್ಯೂಲ್ಡ್ ಏರಿಯಾಸ್ ಡಿಸ್ಟ್ರಿಕ್ಟ್ ಅಂಡ್ ದ ಲೋಯೆಸ್ಟ್ ಇಸ್ ದ ಕ್ಲಸ್ಟರ್ ಆಫ್ ವಿಲೇಜಸ್. ಇದು ಕರೆಕ್ಟ್ ಐತಿ. ದ ಚೀಫ್ ಮಸ್ಟ್ ನೋಡ್ರಿ, ಮತ್ತೆ ಇದನ್ನ ಚೇಂಜ್ ಮಾಡಿದ್ರ ಚೀಫ್ ಮಿನಿಸ್ಟರ್. ಕನ್ಸರ್ನ್ ಸ್ಟೇಟ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಅ ರಿಪೋರ್ಟ್. ಯಾರು ಮಾಡ್ತಾರ? ಗವರ್ನರ್. ಇದಕ್ಕೆ ಇದು ತಪ್ಪೈತಿ, 3ನೇ ತಪ್ಪೈತಿ. ಅಂದ್ರೆ 2 ಮಾತ್ರ ಆನ್ಸರ್.
ಈ ಆರ್ಟಿಕಲ್ಗಳು ಗೊತ್ತಲ್ಲ ನಿಮಗೆ ಇದ್ರು. ಈಗ ಶೆಡ್ಯೂಲ್ ಇದು ಫಸ್ಟ್ ಮಾಡಿದ್ದು ಯಾವ ಆರ್ಟಿಕಲ್? 342 ಪ್ರೆಸಿಡೆಂಟ್ ಅವರು ಲಿಸ್ಟ್ ಮಾಡ್ತಾರಲ್ಲ ಸ್ಟಾರ್ಟಿಂಗ್, ಅದು 342 ಆರ್ಟಿಕಲ್. ಎಸ್ ಟಿ ಲಿಸ್ಟ್ ಮಾಡ್ತಾರಲ್ಲ ಅದು. ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿನ ತಡ್ರಿ, ಅದನ್ನ ಹಾಕ್ತೀನಿ ನಿಮ್ಗೆ. ಇದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೀನಿ. ಇದು ಹೇಳಿದ್ದು ಆಲ್ಮೋಸ್ಟ್ ಕನ್ಫರ್ಮ್ ತಿಳಿದೈತೆ ಅಂತ ಅನ್ಕೋತೀನಿ. ಆದ್ರೆ ಇನ್ನೊಂದಿದೆ ಎಸ್ ಟಿ ಲಿಸ್ಟ್ ಒಂದು ವಿಡಿಯೋ ಹಾಕ್ತೀನಿ ನಿಮ್ಗೆ. ಒಂದು ಸಣ್ಣ ಶಾರ್ಟ್ ವಿಡಿಯೋ ಐತಿ, ಅದನ್ನ ಹಾಕ್ತೀನಿ, ಅದನ್ನ ನೋಡಾತ್ರ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಇಫ್ ಎ ಪರ್ಟಿಕ್ಯುಲರ್ ಏರಿಯಾ ಇಸ್ ಬ್ರಾಟ್ ಅಂಡರ್ ದ 5th ಶೆಡ್ಯೂಲ್ ಅಂತಂದ್ರೆ ಏನಾಗುತ್ತೆ ಅಂತ ಕೇಳಾರ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಬೆಸ್ಟ್ ರಿಫ್ಲೆಕ್ಟ್ ದ ಕಾನ್ಸಿಕ್ವೆನ್ಸ್? ಇಟ್ ವುಡ್ ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಟು ದ ಟ್ರೈಬಲ್ ಪೀಪಲ್ ಟು ದ ನಾನ್ ಟ್ರೈಬಲ್. ಅಂದ್ರೆ ಟ್ರೈಬಲ್ ಪೀಪಲ್ ಲ್ಯಾಂಡ್ ಉಳ್ಸಕ ಮಾಡ್ತಿರ್ತಾರೆ, ಇದನ್ನ ನಾನ್ ಟ್ರೈಬಲ್ ಪೀಪಲ್ ಹೋಗೋದನ್ನ ತಡೆಗಟ್ಟಾಕ. ಇದು ಕರೆಕ್ಟ್ ಐತಿ. ದಿಸ್ ವುಡ್ ಕ್ರಿಯೇಟ್ ಎ ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡಿ ಆನ್ ದಟ್ ಏರಿಯಾ. ಇದು ತಪ್ಪೈತಿ. ಇದು ಆಕ್ಚುಲಿ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಮಾಡ್ತದೆ, ಬರೀ ಅಡ್ವೈಸ್ ಮಾಡ್ತದೆ. 5th ಶೆಡ್ಯೂಲ್ ಫಾರ್ಮ್ ಆಗೋದು. ಇಲ್ಲಿ ಏನ್ ಕೊಟ್ಟರೆ ಸೆಲ್ಫ್ ಗವರ್ನಿಂಗ್ ಬಾಡಿ ಅಂತ ಕೊಟ್ಟರು. ಸೆಲ್ಫ್ ಗವರ್ನಿಂಗ್ ಬಾಡಿ ಯಾವುದು? ADCs ಅಂತಲ್ಲ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ಇದು 6th ಶೆಡ್ಯೂಲ್ಗೆ ಸಂಬಂಧಪಟ್ಟಿದ್ದು. 5th ಶೆಡ್ಯೂಲ್ ಸಂಬಂಧಪಟ್ಟಿದ್ದ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್. ಅರ್ಥತಾ? ದಿಸ್ ವುಡ್ ಕನ್ವರ್ಟ್ ದಟ್ ಏರಿಯಾ ಇಂಟು ಯೂನಿಯನ್ ಟೆರಿಟರಿ. ಇದು ಅಂತ ತಪ್ಪೈತಿ. ದ ಸ್ಟೇಟ್ ಹ್ಯಾವಿಂಗ್ ಸಚ್ ಏರಿಯಾಸ್ ವುಡ್ ಬಿ ಡಿಕ್ಲೇರ್ಡ್ ಆಸ್ ಸ್ಪೆಷಲ್. ನೋಡ್ರಿ, ಆಪ್ಷನ್ ಆಗಿತ್ತಲ್ಲ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್, ಅದಕ್ಕೆ ನಾನು ನಿಮ್ಗೆ ಹೇಳೋದು ಅದು ತಪ್ಪೈತಿ ಆಕ್ಚುಲಿ. ಹಂಗಂದ್ರೆ ಒಂದೇದ ಆನ್ಸರ್. 20ನೇದ ಇದರ ನೋಡೋದಾದ್ರೆ, ಭಾರತದಲ್ಲಿ ಅನುಸೂಚಿತ ಪ್ರದೇಶ ಅಥವಾ ಶೆಡ್ಯೂಲ್ಡ್ ಏರಿಯಾಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದು ರಾಜ್ಯದಲ್ಲಿ ಒಂದು ಪ್ರದೇಶವು ಶೆಡ್ಯೂಲ್ಡ್ ಏರಿಯಾಸ್ ಎಂದು ಅಧಿಸೂಚನೆ ಪ್ರೆಸಿಡೆಂಟ್ ಅವರ ಆದೇಶ ಮೂಲಕ ನಡೆಯುತ್ತದೆ. ಇದು ಕರೆಕ್ಟ್. ಶೆಡ್ಯೂಲ್ಡ್ ಏರಿಯಾಸ್ ಅನ್ನು ರೂಪಿಸುವ ಅತಿ ದೊಡ್ಡ ಆಡಳಿತಾತ್ಮಕ ಘಟಕವು ಡಿಸ್ಟಿಕ್ ಆಗಿದೆ. ಅತಿ ಚಿಕ್ಕದು ಬ್ಲಾಕ್ ನಲ್ಲಿರುವ ಹಳ್ಳಿಗಳ ಸಮೂಹವಾಗಿದೆ. ಇದು ಕರೆಕ್ಟ್ ಐತಿ. ಸಂಬಂಧಪಟ್ಟ ರಾಜ್ಯದ ಚೀಫ್ ಮಿನಿಸ್ಟರ್, ನಾನು ಹೇಳಿದೆ ನಿಮಗೆ, ಇಲ್ಲಿ ಚೇಂಜ್ ಮಾಡ್ತಾರಂತೆ. ಇದು ರಾಜ್ಯಪಾಲರ. ರಾಜ್ಯಗಳಲ್ಲಿ ಶೆಡ್ಯೂಲ್ಡ್ ಏರಿಯಾಸ್ ಆಡಳಿತ ಕುರಿತು ಯೂನಿಯನ್ ಮಿನಿಸ್ಟರ್ ವಾರ್ಷಿಕ ವರದಿಗಳಲ್ಲಿ ಸಲ್ಲಿಸುವ ಅಗತ್ಯವಿದೆ. ಇದು ತಪ್ಪೈತಿ. ಗೊತ್ತಾದಿಲ್ರಿ, ಅವರಿಗೂ ಲಿಮಿಟೇಷನ್ ಉಳ್ದಾವ ಅಂತ ಹೇಳತ್ತಿದ್ದಾನೆ ಎಕ್ಸಾಮಿನರಿಗೂ. ಅವನಿಗೂ ಪಾಪ ಅವ್ನು ಅಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಕೊಟ್ಟು ಈ ಆಪ್ಷನ್ ಸರ್ ಇದಕ್ಕೆ ಹಾಕ್ಬೇಕು. ಅವ್ನು ಅಷ್ಟು ಸ್ಟೇಟ್ಮೆಂಟ್ ಎಲ್ಲರೂ ತಪ್ಪು ಮಾಡಬೇಕಲ್ಲ. ಅವನಿಗೂ ಒಂದು ಹೊಟ್ಟಿ ಪಾಡ ಐತ್ಲ, ಏನೋ ಒಂದು ತನ್ನ ಕೆಲಸ ಮಾಡಿ ನಾನು ತೋರಿಸ್ಬೇಕಲ್ಲ. ಅವ ತನ್ನ ಕೆಲಸ ಮಾಡಿ ನಾನು ತೋರಿಸ್ಬೇಕಂದ್ರೆ ಎಲ್ಲಿ ಮಾಡ್ಬೇಕವ? ಇಂತಲ್ಲೇ ಮಾಡ್ಬೇಕವ. ಇಲ್ಲಿ ಚೇಂಜ್ ಮಾಡೋದು, ಇಲ್ಲೇನೈತ್ಲ ಇದನ್ನ ಗವರ್ನರ್ ಮಾಡೋದು, ಇದೇ ತರ ಮಾಡೋದು. ಈ ನೋಡ್ರಿ, ಇಲ್ಲಿ ಕರೆಕ್ಟ್ ಐತದು. ಮತ್ತ ಇಲ್ಲಿ ಚೇಂಜ್ ಮಾಡ್ಯಾರ ಅಂತ ಹಿಡಿಬಾರ್ದು ನೀವು. ಒಂದಿಷ್ಟು ನಾಲೆಜ್ ಸಾಲ ಹೋಗ್ತಾವ. ಆದ್ರೆ ನಾ ಏನ್ ಹೇಳತ್ತೀನಿ ನಿಮ್ಗೆ, ಈ ತರ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಂದ್ರೆ ಅವಾಗ ಈ ಆಪ್ಷನ್ ಅನ್ನು ಚೂಸ್ ಮಾಡ್ರಿ. ಅರ್ಥತಾ? ಅದಕ್ಕೆ ಇದು ತಪ್ಪೈತಿ. 1 ಮತ್ತು ಕೇವಲ 2 ಆನ್ಸರ್. ಅರ್ಥತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡು, ಮೇಲೆ ಹೋಗ್ತಾರೆ. ಮತ್ತೆ ಕೇಳಿ ನೋಡಿ, 5th ಶೆಡ್ಯೂಲ್. 5th ಶೆಡ್ಯೂಲ್ ಪ್ರದೇಶದ ತಂದರೆ ಒಂದು ಸಂವಿಧಾನದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶವನ್ನು 5th ಶೆಡ್ಯೂಲ್ ಅಂಡರ್ ತಂದ್ರೆ ಏನಾಗುತ್ತೆ ಅನ್ಕೊಳ್ಳ. ಅದು ಬುಡಕಟ್ಟು ಜನರ ಭೂಮಿ ಬುಡಕಟ್ಟು ಅಲ್ಲದ ಜನರಿಗೆ ವರ್ಗಾಯಿಸುವುದು ತಡೆಯುತ್ತದೆ. ಇದೇ ರೀಸನ್ ಸಂಬಂಧ 5th ಶೆಡ್ಯೂಲ್ ತಂದಿದೆ. ಅರ್ಥತಾ? ಯೂನಿಯನ್ ಟೆರಿಟರಿ ಅಲ್ಲ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಲ್ಲ, ಸ್ವ ಸರ್ಕಾರ ಸಂಸ್ಥೆಗಳಲ್ಲ. ಸ್ವ ಸರ್ಕಾರ ಸಂಸ್ಥೆ ಇದ 6th ಶೆಡ್ಯೂಲ್ ಕೊಟ್ಟಿದ್ರು ಅಂದ್ರೆ ಇದು ಕರೆಕ್ಟ್ ಆಕೈತಿ. ಯಾಕೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಆಲ್ಮೋಸ್ಟ್ ಸೆಲ್ಫ್ ಇರ್ತಾವು, ಸೆಲ್ಫ್ ರೂಲಿಂಗ್ ಇರ್ತಾವು. ಆಯ್ತಾ? ಇವ್ ನೋಡ್ರಿ, ಇವೆಲ್ಲ ಲಡ್ಡು ಕ್ವಶನ್. ಈಗ ನೋಡ್ರಿ, ಈಗ ಈ ಪ್ರೀವಿಯಸ್ ಇಯರ್ ಕ್ವಶನ್ ಬಿಡಿಸಿದವ ತಂದ್ರ ಏನೈತಿ, ಇದನ್ನ ಮಾಡಿದ ಅಂತ ಐತಿ. ಏನು ಇದು? 5th ಶೆಡ್ಯೂಲ್ ಭೂಮಿ ಬುಡಕಟ್ಟು ಬೇರೆ ಕಡೆ ಹೋಗೋದೈತೆ ಅಂತ. ಇದನ್ನ ವಾಪಸ್ ಕ್ವಶನ್ ಮಾಡ್ಯಾರ. ಆಪ್ಷನ್ ಇದ್ದಿದ್ದು ಕ್ವಶನ್ ಮಾಡ್ಯಾರ ನೋಡಿ. ಭಾರತ ಸಂವಿಧಾನ ಯಾವ ಶೆಡ್ಯೂಲ್ ಅಡಿಯಲ್ಲಿ ಗಣಿಗಾರಿಕೆ ಬುಡಕಟ್ಟು ಭೂಮಿಯನ್ನು ಖಾಸಗಿ ಪಕ್ಷಗಳಿಗೆ ಶೂನ್ಯ ಮತ್ತು ಘೋಷಿಸಬಹುದು ಅಂತ ಐತಿ. ಈಗ ಎದ್ರ ರಿಲೇಟೆಡ್ ಐತಿ? ಅದು ಬುಡಕಟ್ಟು ಜನಾಂಗದ ಭೂಮಿ ರಿಲೇಟೆಡ್ ಐತಿ. ಯಾವುದು? 5th ಶೆಡ್ಯೂಲ್. ಸಿಂಪಲ್ ಅಲ್ಲ? ಕ್ವಶನ್ ಇದ್ದಿದ್ದು ಆನ್ಸರ್ ಮಾಡೋದು, ಆಪ್ಷನ್ ಇದ್ದು ಕ್ವಶನ್ ಮಾಡೋದು, ಇದೇ ತರ ಮಾಡ್ಕೊಂತ ಹೋಗುದು. ಈ ನಿಮ್ಗೆ ಹಂಗೆ ಹೇಳೋದಾದ್ರೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಈಗ ನೋಡಿ 3rd ಶೆಡ್ಯೂಲ್ ಎದ್ರ ರಿಲೇಟೆಡ್ ಐತಿ? ಆಪ್ಷನ್ ಅನಾಲಿಸಿಸ್ ಮಾಡಿದ್ರೆ ಓತ್ ಮತ್ತು ಅಫರ್ಮೇಷನ್ಸ್ ಬಗ್ಗೆ ಐತಿ. ಆಮೇಲೆ 5th ಶೆಡ್ಯೂಲ್ ಅಂತಂದ್ರೆ ಗೊತ್ತಾಯ್ತು ನಿಮಗೆ 10 ಸ್ಟೇಟ್ಸ್ ಅದಾವ ಅಂತ ಹೇಳಿದೆ ನಾನು. 9th ಶೆಡ್ಯೂಲ್ ಇದ್ರ ಮೇಲೆ ವಿಡಿಯೋನ ಮಾಡಿನ, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಇದ್ದ. ಯಾರ್ಯಾರು ನೋಡಿಲ್ಲ ಈಗಾದ್ರೂ ನೋಡ್ರಿ, ಟೈಮ್ ಐತಿ. 9th ಶೆಡ್ಯೂಲ್ ಒಳಗೆ ಒಂದ್ಸತ 9 ಕರೆದಿನಿ, ಬ್ಲ್ಯಾಕ್ ಹೋಲ್ ಇದ್ದಂಗ. ಇದ್ರೊಳಗೆ ಒಂದ್ಸತ ಕಾನೂನು ಹೋತಂದ್ರ ವಾಪಸ್ ಅದು ಏನದು ನ್ಯಾಯಾಂಗ ವಿಮರ್ಶೆ ಆಗಕ್ ಬರಲ್ಲ ಅಂತ ಸ್ಟಾರ್ಟಿಂಗ್ ಇತ್ತು. ಆದ್ರೆ ಅದೇ ಆಮೇಲೆ IR ಕೋಲೋ ಕೇಸ್ನಾಗ 9th ಶೆಡ್ಯೂಲ್ ಒಳಗೆ ಇದ್ರು ಅದನ್ನ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ ಮಾಡ್ಬೋದು ಅಂತ ಹೇಳಿ ಹೇಳ್ಯಾರ. ಇದನ್ನೆಲ್ಲ ನೀವು ಕಂಪ್ಲೀಟ್ ಡೀಟೇಲ್ಸ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಹಾಕಿನಿ, ಅದೊಂದು ವಿಡಿಯೋ ನೋಡ್ರಿ. 9th ಶೆಡ್ಯೂಲ್ ಆತ. ಇದನ್ನ ಯಾರ ಪ್ರೈಮ್ ಮಿನಿಸ್ಟರ್ ಇದ್ದ ಬಂದೈತಿ? ಇದು ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದ ಫಸ್ಟ್ ಅಮೆಂಡ್ಮೆಂಟ್ ಮುಖಾಂತರ ಆಡ್ ಆಗಿದ್ದಿದೆ, 1ನೇ ತಿದ್ದುಪಡಿ ಮುಖಾಂತರ. 12th ಶೆಡ್ಯೂಲ್ ಎದ್ರ ರಿಲೇಟೆಡ್ ಐತಿ? ಮುನ್ಸಿಪಾಲಿಟಿ ರಿಲೇಟೆಡ್ ಐತಿ. 11th ಶೆಡ್ಯೂಲ್ ಪಂಚಾಯತ್ ರಿಲೇಟೆಡ್ ಐತಿ. ಎಲ್ಲ ಸಿಂಪಲ್ ಕ್ವಶನ್ಸ್. ಆತದ? ಭಾರತ ಸಂವಿಧಾನ 5th ಶೆಡ್ಯೂಲ್ 6th ಶೆಡ್ಯೂಲ್ ನಿಬಂಧನೆಗಳು ಈ ಉದ್ದೇಶಕ್ಕಾಗಿ ಮಾಡಲ್ಲ. ಎದಕ್ಕೆ ಸಂಬಂಧ ಮಾಡ್ಯಾರಿ? ಹಿತಾಸಕ್ತಿ. ಯಾರ ಹಿತಾಸಕ್ತಿ? ಶೆಡ್ಯೂಲ್ ಟ್ರೈಬ್ಸ್ ನ ಹಿತಾಸಕ್ತಿ. ಅರ್ಥತಲ್ಲ? ಯಾರ್ದು? ಶೆಡ್ಯೂಲ್ 6 ಕಂಟ್ರೀಸ್. ಈ ಶೆಡ್ಯೂಲ್ ಇದು ಒಳ್ಳೆ ಮೇಲೆ ನಿಮಗೂ ಬೇಸರ ಆಗುತ್ತೆ ಹೇಳಿದ್ರೆ. ಇದು 10 ಇವೆಲ್ಲ ಕರೆಕ್ಟ್ ಅದಾವ.
ಇವು ಭಾಳ ಸಿಂಪಲ್ ಅದು ಅನ್ರಿ, ಮತ್ತೆ ನಾವು ಬ್ಯಾಸ್ರ ಆಗತ್ತಾನ ಬಡ ಬಡ ಬಿಡ್ಸಂತಾರ ನೀವು, ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಅಂಡರ್ ವಿಚ್ ಆನ್ ದ ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಟ್ರಾನ್ಸ್ಫರ್ ದ ಟ್ರೈಬಲ್ ಲ್ಯಾಂಡ್, ಯಾವುದು ಫಿಫ್ತ್ ಶೆಡ್ಯೂಲ್. ಇವನ್ನೆಲ್ಲ ಬಡ ಬಡ ಬಿಡ್ಸಾದ್ ಅನ್ಕೊಬಿಟ್ರೆ ಸಿಂಪಲ್ ಅದಾವು, ಅವು ಹೊಳೆ ಮೇಲೆ ಹೇಳ್ಕೊತ ಕುಂತ್ರೆ ಅದ್ರ ಬಗ್ಗೆ ಹೊಳ್ಳಿ ನಿಮ್ಗೆ ಬ್ಯಾಸ್ರ ಆಗುತ್ತೆ. ಫಿಫ್ತ್ ಶೆಡ್ಯೂಲ್, ಸಿಕ್ಸ್ ಶೆಡ್ಯೂಲ್ ಎದ್ರ ಸಂಬಂಧ, ಯಾರ ಸಂಬಂಧ? ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಟ್ರೈಬ್ಸ್. ಇವೆಲ್ಲ ಸಿಂಪಲ್ ಕ್ವಶನ್. ದ ಗೌರ್ಮೆಂಟ್ ಎನೆಕ್ಟೆಡ್ ದ ಪಂಚಾಯತ್ ನೋಡಿ, ಪೆಸಾ ಆಕ್ಟ್ ಎದ್ರ ಸಂಬಂಧ ಮಾಡಿದ್ರ ಅಂತ ಇತ್ತು. ವಿಚ್ ಆನ್ ದ ಫಾಲೋಯಿಂಗ್ ಇಸ್ ನಾಟ್ ಐಡೆಂಟಿಫೈಡ್ ಆಸ್, ನಾಟ್ ಅಂತ ಇದು ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಟು ಪ್ರೊವೈಡ್ ಎ ಸೆಲ್ಫ್ ಗವರ್ನೆನ್ಸ್, ಇದು ಮಾಡ್ತಾರ. ಈ ನಾಟ್ ಅಂತಿದ್ದಾಗ ಎಲ್ಲೆಲ್ಲಿ ಏನೇನ್ ಅವು ಪಾಸಿಟಿವ್ ಥಿಂಕ್ ಮಾಡ್ರಿ ಫಸ್ಟ್. ಏನೇನು ಸೆಲ್ಫ್ ಗವರ್ನೆನ್ಸ್ ಟು ರೆಕಗ್ನೈಸ್ ಟ್ರೆಡಿಷನಲ್ ರೈಟ್ಸ್ ಮಾಡ್ತತಿ. ಟು ಕ್ರಿಯೇಟ್ ಅಟೋನಮಸ್ ರೀಜನ್ಸ್ ಇನ್ ದ ಟ್ರೈಬಲ್ ಏರಿಯಾಸ್ ಅಂತ, ಅಂದ್ರೆ ಸ್ವಂತ ಅವ್ರಿಗೆ ಅವ್ರ ಆಳ್ಕೊಳಕ್ ಬಿಟ್ಬಿಡುದಂತ. ಇದು ಆಕ್ಚುಲಿ ಆಗಂಗಿಲ್ಲ. ಟು ಫ್ರೀ ಟ್ರೈಬಲ್ ಪೀಪಲ್ ಫ್ರಮ್ ಎಕ್ಸ್ಪೋ, ಇದನ್ನ ಮಾಡ್ತೈತಿ. ಯಾವ್ದು ಕೇಳಾರ? ನಾಟ್ ಅಂತ ಕೇಳಾರಲ್ಲ, ಅದಕ್ಕೆ ಸಿ ಆನ್ಸರ್. ಆ ತರದಲ್ಲ ಈ ತರ ನೆಗೆಟಿವ್ ಕೇಳಿದಾಗ ಉಲ್ಟಾ ಮಾಡುದು, ಸಾಲ್ವ್ ಮಾಡುದು. ನಿಮ್ಗೆ ಹೆಂಗ್ ಸಾಲ್ವ್ ಮಾಡಂಗ ಹಿಂಗ್ ಮಾಡ್ರಿ. ಕವರ್ಡ್ ಅಂಡರ್ ದ ಪಂಚಾಯತ್ ಎಕ್ಸ್ಟೆನ್ಷನ್ ಆಕ್ಟ್ ಒಳಗೆ ಏನೇನೈತೆ ಅಂತ ಹೇಳಿ, ಗ್ರಾಮ ಸಭಾ, ಪವರ್ ಆಫ್ ಗ್ರಾಮ ಸಭಾ ಏನೈತಿ? ಗ್ರಾಮ ಸಭಾ ಹ್ಯಾಸ್ ದ ಪವರ್ ಟು ಪ್ರಿವೆಂಟ್ ದ ಎಲಿಯೇಷನ್ ಆಫ್ ದ ಲ್ಯಾಂಡ್. ಇದು ಸೇಮ್ ಕಾಮನ್ ಹೊಳೆ ಮೇಲೆ ಕೇಳೋದು, ಎಲಿಯೇಷನ್ ಆಫ್ ಲ್ಯಾಂಡ್ ಅನ್ನು ಪ್ರೊಟೆಕ್ಟ್ ಮಾಡಕ್. ಗ್ರಾಮ ಸಭಾ ಹ್ಯಾಸ್ ದ ಓನರ್ಶಿಪ್ ಆಫ್ ಮೈನಾರಿಟಿ ಫಾರೆಸ್ಟ್ ಪ್ರೊಡ್ಯೂಸ್, ಇದು ಕರೆಕ್ಟ್ ಐತಿ. ರೆಕಮೆಂಡೇಶನ್ ಆಫ್ ಗ್ರಾಮ ಸಭಾ ಇಸ್ ರಿಕ್ವೈರ್ಡ್ ಫಾರ್ ಪ್ರೊಸ್ಪೆಕ್ಟಿಂಗ್ ದ ಲೈಸೆನ್ಸ್ ಅಂಡ್ ಮೈನಿಂಗ್ ಲೀಸಸ್ ಫಾರ್ ಎನಿ ಮಿನರಲ್. ಇದನ್ನ ಅಬ್ಸರ್ವ್ ಮಾಡ್ರಿ ನೀವು. ಎನಿ ಮಿನರಲ್ ಅಂತ ಎದಕ್ಕೆ ಹಾಕ್ಯಾರಲ್ಲಿ? ಯಾವುದೋ ಸ್ವಲ್ಪ ಮಿನರಲ್ಸಿಗೆ ಅಷ್ಟೇ ಅವರಿಗೆ ಈ ಪವರ್ ಐತಂತ ಈ ವರ್ಡ್ ಆಡ್ ಮಾಡಿರ್ತಾರಲ್ಲ ಅವರು. ಎನಿ ಮಿನರಲ್ ಅಂತ ಎದಕ್ಕೆ ಹಾಕಿರ್ತಾರ? ಸ್ವಲ್ಪ ಯಾವುದೋ ಮಿನರಲ್ಸ್ಗೆ ಮಾಡೋದೈತಿ, ಅದ್ರ ಸಂಬಂಧ ಹಾಕಿರ್ತಾರ. ಅವಾಗ ನೀವು 3 ತಪ್ಪ ಅಂತ ಹಿಡಿಬೇಕು. 3 ತಪ್ಪ ಅಂತ ಹಿಡಿದ್ರೆ 1 ಮತ್ತೆ 2 ಆನ್ಸರ್ ಆತತಾ. ಗ್ರಾಮ ಸಭೆಗೆ ಪವರ್ ಏನದಾವು, ಮತ್ತೆ ಈ ಸತ ಇಂಪಾರ್ಟೆಂಟ್ ಹೋದ ವರ್ಷದಿಂದ ನ್ಯೂಸ್ನಾಗ ಐತಿ. ಯಾವ್ದು ಹೇಳ್ರಿ? ಫಾರೆಸ್ಟ್ ರೈಟ್ಸ್ ಆಕ್ಟ್ ಏನೈತಲ್ಲ, ಇದು ಹೋದ ವರ್ಷದಿಂದ ನ್ಯೂಸ್ ಐತಿ. ಇದ್ರ ಬಗ್ಗೆ ಓದ್ಕೊಳ್ಳಿ. 1996 ಪರಿಶಿಷ್ಟ ಜಾತಿ ಪಂಚಾಯತ್ ವಿಸ್ತರಣೆ ಕಾಯ್ದೆಯನ್ನು ಜಾರಿಗೊಳಿಸಿತ್ತು. ಕೆಳಗಿನ ಯಾವ ಅದರ ಉದ್ದೇಶ ಗುರುತಿಸಲಾಗಿಲ್ಲ ಅನ್ಕೊಟ್ರು. ಸ್ವಆಡಳಿತ ಅದರ ಉದ್ದೇಶ ಆಗಿತ್ತು. ಸಾಂಪ್ರದಾಯಿಕ ಹಕ್ಕುಗಳು ಅದರ ಉದ್ದೇಶ ಆಗಿತ್ತು. ಬುಡಕಟ್ಟು ಪ್ರದೇಶಗಳು ಸ್ವಾಯತ್ತ ಪ್ರದೇಶಗಳನ್ನು ಸೃಷ್ಟಿಸಲು, ಅಂದ್ರೆ ಇಂಡಿಪೆಂಡೆಂಟ್ ಆಟೋನಮಸ್ ಕೌನ್ಸಿಲ್ಸ್ಗಳು ಸ್ಥಾಪನೆ ಮಾಡುದಂತ, ಅದು ತಪ್ಪೈತಿ. ಬುಡಕಟ್ಟು ಜನ ಶೋಷಣೆ ಮುಕ್ತಾಯಗೊಳಿಸಲು, ಇದು ಕರೆಕ್ಟ್ ಐತಿ. ಆದ್ರೆ ಗೊಳಿಸಿಲ್ಲ ಅಂತ ಕೇಳಾರ, ಅದಕ್ಕೆ ಆನ್ಸರ್ ಯಾವುದು? ಆನ್ಸರ್ ಸಿ. ಕಮ್ಯುನಿಟಿ ರಿಸೋರ್ಸಸ್ ಅಂತ ಇವನ್ನೆಲ್ಲ ಮಾಡಕ್ ಕೊಡ್ತಾರೆ. ನೆಕ್ಸ್ಟ್ ಯಾವ್ದೈತಿ? ಗ್ರಾಮ ಸಭೆಗೆ ಮತ್ತೆ ಇದಕ್ಕೆ ಲಿಂಕ್ ಮಾಡ್ಯಾರ, ಪಂಚಾಯತಿ. ಪರಿಶಿಷ್ಟ ಪ್ರದೇಶಗಳಲ್ಲಿ ಸರ್ಕಾರವು 1996ರಲ್ಲಿ ಪರಿಶಿಷ್ಟ ಪ್ರದೇಶ ಪಂಚಾಯತ್ ವಿಸ್ತರಣೆ ಪೆಸಾ ಆಕ್ಟ್ ಐತ್ಲಾ, ಒಳಪಡುವ ಪ್ರದೇಶ ಗ್ರಾಮ ಸಭಾ ಪಾತ್ರದ ಅಧಿಕಾರವೇನಂತ ಕೇಳ್ಯಾರ. ಸೇಮ್ ಅಂದ್ರೆ ಕ್ವಶನ್ ಎಲ್ಲ. ಭೂಮಿಯ ಇದು ಪರಬಾರೆ ತಡೆಯುವ ಅಧಿಕಾರ ಗ್ರಾಮ ಸಭೆಗೆ ಇದೆ, ಇದು ಐತಿ. ಸಣ್ಣ ಅರಣ್ಯ ಉತ್ಪನ್ನಗಳ ಮಾಲೀಕತ್ವ ಗ್ರಾಮ ಸಭೆಗೆ ಇರ್ತತಿ. ಸಣ್ಣ ಅರಣ್ಯ ಉತ್ಪಾದನೆಗಳು ಅವರಿಗೆ ಮಾಲೀಕತ್ವ ಇರ್ತದೆ. ಶೆಡ್ಯೂಲ್ಡ್ ಏರಿಯಾದಲ್ಲಿ ಯಾವುದೇ, ಈ ವರ್ಡ್ ಬೇಕಂತ ಆಡ್ ಮಾಡ್ಯಾರ. ಯಾವುದೇ ಅಂತ ಇದಕ್ಕಂದ್ರೆ ಯಾವುದೇ ಸ್ವಲ್ಪಕ್ಕೆ ಐತಿ ಎಲ್ಲದಕ್ಕೂ ಇಲ್ಲ ಅನ್ನೋದು ಅವ್ರು ನಿಮಗೆ ಇಂಡೈರೆಕ್ಟ್ಲಿ ಹಿಂಟ್ ಕೊಡತ್ತಾರ. ಯಾವುದೇ ಖನಿಜಕ್ಕಾಗಿ ಏನದು ಗಣಿಗಾರಿಕೆ ಪರವಾಗಿ ಪರಿವಾಣಿಗೆ ಅಥವಾ ಗುತ್ತಿಗೆ ನೀಡಲು ಗ್ರಾಮ ಸಭೆದ ಶಿಫಾರಸು ಅಗತ್ಯವಿದೆ. ಇದು ಆಕ್ಚುಲಿ ಯಾವುದೇ ಕಲ್ಲ, ಬರೀ ಮೈನರ್ ಅಷ್ಟೇ ಇರೋದು. ಗೊತ್ತಾ? ಅದಕ್ಕೆ 1 ಮತ್ತು 2 ಮಾತ್ರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಎದ್ರ ರಿಲೇಟೆಡ್ ಐತಿ? ಕಾಯ್ದೆಗಳ ರಿಲೇಟೆಡ್ ಅದ ನೋಡ್ರಿ ಇವೆಲ್ಲ. ಭಾರತೀಯ ಕಾಯ್ದೆ 1935, ಭಾರತೀಯ ಸರ್ಕಾರ ಕಾಯ್ದೆ ಸಂಬಂಧ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ಒಕ್ಕೂಟದ ಅದರ ಮೇಲೆ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆಯನ್ನು ಕಲ್ಪಿಸಿತು. ಇದು ಕಲ್ಪಿಸ್ತತಿ, ಆದ್ರೆ ಇದು ಇಂಪ್ಲಿಮೆಂಟ್ ಆಗಲ್ಲ. ಮತ್ತೆ ಆಲ್ ಇಂಡಿಯಾ ಫೆಡರೇಷನ್ ಇಂಪ್ಲಿಮೆಂಟ್ ಆಗಂಗಿಲ್ಲ, ಆದ್ರೆ ಕಲ್ಪಿಸ್ತತಿ. ರಕ್ಷಣಾ ಮತ್ತು ವಿದೇಶಾಂಗ ವ್ಯವಹಾರಗಳ ಫೆಡರಲ್ ಶಾಸಕಾಂಗ ನಿಯಂತ್ರಣಕ್ಕೆ ಇರಿಸಲಾಗಿತ್ತು. ಫೆಡರಲ್ ಶಾಸಕಾಂಗ ಅಲ್ಲ, ಅದು ವಾಯಸ್ರಾಯ್ ಅಂಡರ್ ಇತ್ತದು, ಅದಕ್ಕೆ ಇದು ತಪ್ಪೈತಿ. ಆಯ್ತಾ? ಹಂಗಂದ್ರೆ 1 ಮಾತ್ರ ಆನ್ಸರ್. ಏನೇನ್ ಮಾಡ್ತೀರಿ 1935 ಆಕ್ಟ್? 1935 ಆಕ್ಟ್ ಏನೇನ್ ಮಾಡ್ತೈತೆ ಅಂದ್ರೆ ಆಲ್ ಇಂಡಿಯಾ ಫೆಡರೇಷನ್ ಮಾಡ್ತೈತೆ. ಇದು ಏನು ಪ್ರಾಂತ್ಯಗಳು ಬ್ರಿಟಿಷ್ ಆಲ್ ಇಂಡಿಯಾ ಫೆಡರೇಷನ್ ಮಾಡ್ತೈತೆ. ಆಮೇಲೆ ಪ್ರೊವಿನ್ಷಿಯಲ್ ಆಟೋನಮಿ ಅಂತ ಅಂದ್ರೆ ರಾಜ್ಯಗಳಿರ್ತಾವಲ್ಲ ತೆಳಗ, ಅದಕ್ಕೆ ಇಂಡಿಪೆಂಡೆನ್ಸ್ ಕೊಡ್ತೈತೆ. ಆಮೇಲೆ ಡಯಾರ್ಕಿ ಅಂತ ಕೇಳ್ತೀವಿ ನಾವು. ಡಯಾರ್ಕಿ ಅಟ್ ಸೆಂಟ್ರಲ್ ಲೆವೆಲ್ ತರ್ತೈತೆ. ಪ್ರೊವಿನ್ಸಿಯಲ್ ರಾಜ್ಯಗಳ ಲೆವೆಲ್ದಾಗ ಡಯಾರ್ಕಿನ ತೆಗೆದೋಗಿತೈತಿ. ಯಾವುದು? 1935 ಕಾಯ್ದೆ. 35 ಕಾಯ್ದೆ ಏನ್ ಮಾಡ್ತೈತೆ? ಡಯಾರ್ಕಿನ ರಾಜ್ಯಗಳ ಮಟ್ಟದಲ್ಲಿ ಇರ್ತದಲ್ಲ, ಅದನ್ನ ತೆಗೆದೋಗಿತೈತಿ. ಅದೇ ಸೆಂಟ್ರಲ್ ಮಟ್ಟಿಗೆ ಭಾಗವಹಿಸ್ತೈತಿ, ಇದು ಅಲೋ ಮಾಡ್ತೈತಿ. ಆಮೇಲೆ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಆಗತ್ತಾ. ಆಮೇಲೆ RBI ರಿಲೇಟೆಡ್ ಏನೋ ಅಂತರ, ಅಥವಾ ಫೆಡರಲ್ ಕೋರ್ಟ್ ಅಂತೀವಿ, ಫೆಡರಲ್ ಬ್ಯಾಂಕ್ ಅಂತೀವಲ್ಲ, ಅದನ್ನ ಸ್ಥಾಪನೆ ಮಾಡ್ತೈತಿ. ಫೆಡರಲ್ ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತೈತಿ. ಇದು ರಿಲೇಟೆಡ್ ಐತಿ. ಮತ್ತೆ ರೆಸಿಡರಿ ಪವರ್ಸ್ ಅಥವಾ ಅದಂತೂ ಯಾರ ಕಡೆ ಇತ್ತು? ವ್ಯಾಸರ ಕಡೆ ಇತ್ತು. ಅರ್ಥತಾ? ಇಷ್ಟು 1935 ಕಾಯ್ದೆ ಇನ್ಫಾರ್ಮೇಶನ್. ಇದೆಲ್ಲ ಸಿಂಪಲ್ ಅದ, ತಲೆ ಕೆಡಿಸ್ಬಿಟ್ರೆ. ವಿತ್ ರೆಫರೆನ್ಸ್ ಟು ದ 1935 ಆಕ್ಟ್, ಇಟ್ ಪ್ರೊವೈಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್ ಬೇಸ್ಡ್ ಆನ್ ದ ಯೂನಿಯನ್ ಆಫ್ ಬ್ರಿಟಿಷ್ ಇಂಡಿಯಾ ಪ್ರೊವಿನ್ಸಸ್. ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ ಮಾಡಿದೆ ಅದು 1935, ಕರೆಕ್ಟ್. ಡಿಫೆನ್ಸ್ ಅಂಡ್ ಫಾರಿನ್ ಮಿನಿಸ್ಟ್ರಿ ವೇರ್ ಕೆಪ್ಟ್ ಅಂಡರ್ ದ ಕಂಟ್ರೋಲ್ ಆಫ್ ಫೆಡರಲ್ ಲೆಜಿಸ್ಲೇಚರ್ ಅಂತ. ಫೆಡರಲ್ ಲೆಜಿಸ್ಲೇಚರ್ ಅಂಡರ್ ಇಲ್ಲ, ಇದು ವ್ಯಾಸರ ಅಂಡರ್ ಕೊಟ್ಟಿದ್ರು. ಅದ್ರ ಸಂಬಂಧ ಇದು ತಪ್ಪೈತಿ. ಹಂಗಂದ್ರೆ 1 ಮಾತ್ರ ಆನ್ಸರ್.
1935 ಆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಭಾಳ ಸತ ಕ್ವಶನ್ ಇದ್ರ ಮೇಲೆ ಬೀಳುತ್ತೆ. ವಿಚ್ ಆಫ್ ದ ಇದು ನೋಡ್ರಿ, ಇದು ಆಕ್ಚುಲಿ ನಿಮ್ಗೆ ಹೆಂಗ್ ಕಾಪಿ ಪೇಸ್ಟ್ ಮಾಡ್ತಾರೆ, UPSC ಒಳಗೆ ಕೇಳಿರೋ ಕ್ವಶನ್ ಇದೆ. ಯಾವಾಗ 2024 KEದಾಗ ಒನ್ ರೀಸೆಂಟ್ಲಿ PC ಕ್ವಶನ್ ಹಾಕಿ ಬಿಟ್ರೆ ಇದನ್ನು ಅದಲ್ರಿ. ಅವರು ಕಾಪಿ ಪೇಸ್ಟ್ ಮಾಡ್ಯಾರ ಸೇಮ್ ಟು ಸೇಮ್, ಏನು ಚೇಂಜ್ ಮಾಡಿಲ್ಲ, ಆಪ್ಷನ್ಸ್ ಚೇಂಜ್ ಮಾಡಿಲ್ಲ. ಪ್ರೊವಿನ್ಷಿಯಲ್ ಪ್ರೆಸಿಡೆಂಟ್ ನೀವು ಹಂಗೆ ಅನ್ಕೋಬೇಡ್ರಿ ಇದು PC ಒಳಗೆ ಕೇಳ್ಯಾರಿ ಇವು ಅನಲೈಸ್ ಯಾಕೆ ಮಾಡ್ಬೇಕು ನಾವು ಆಕ್ಚುಲಿ KS ಸಿಗೋದಾತೇವು, ನಾವ್ಯಾಕೆ PC ಕ್ವಶನ್ ಪೇಪರ್ ತೆಗೆದು ನೋಡಿ ಅಂತ ಅನ್ನಕೋಬೇಡ್ರಿ. ಇದು IAS ನೇ ಕೇಳಿರೋ ಕ್ವಶನ್. ಈಗ ನಾವು IAS ಓದಾತೇವೆ ಅಂತೇಳಿ ಯಾವ್ದಾರ ಬೇರೆ ಬೇರೆ ಸ್ಟೇಟ್ CDS ಆಯ್ತು CAPF ಆಯ್ತು ನೋಡಲ್ಲ ಆ ತರ. ಯಾಕಂದ್ರೆ ಒಬ್ಬ ಎಕ್ಸಾಮ್ ತೆಗಿಯೋ ಆಲ್ಮೋಸ್ಟ್ ಅದೇ ಮೈಂಡ್ ಸೆಟ್ ನಾಗ ಇರ್ತಾನಲ್ಲ, ಅವ್ನ ಮೈಂಡ್ ಸೆಟ್ ಬೇರೆ ಬೇರೆ ಎಕ್ಸಾಮ್ ದಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ನಾವು ಎಲ್ಲಾ ಕ್ವಶನ್ ಪೇಪರ್ ನೋಡ್ಬೇಕಾಗತ್ತೆ. ಆದ್ರೆ ನಿಮಗೆ ಅದನ್ನ ಕೆಲಸ ಮಾಡಿಲ್ಲ, ನಾನು ಮಾಡಕ್ ಕೊಡ ಅರ್ಥದ. ಪ್ರೊವಿನ್ಷಿಯಲ್ ಪ್ರೆಸಿಡೆಂಟ್ ಯಾರಿದ್ರು, ಯಾರು ರಾಜೇಂದ್ರ ಪ್ರಸಾದ್ ಕಿಂತ ಮುಂಚೆ ಅಂತ ಐತಿ, ಇದು ಬೇಸಿಕ್ ಫ್ಯಾಕ್ಟ್. ಸಚ್ಚಿದಾನಂದ ಸಿನ್ಹಾ ಅವರು ಇದ್ರು, ಅದು ಪ್ರೊವಿನ್ಷಿಯಲ್ ಪ್ರೆಸಿಡೆಂಟ್ ಇದೇ ಇದ್ರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಸ್ಟ್ ಸತ ಯಾವಾಗ ಮೀಟ್ ಆತ, ಇದನ್ನ ಕೇಳಬಹುದು ಅವ್ರ ಕ್ವಶನ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಸ್ಟ್ ಸತ ಯಾವಾಗ ಮೀಟ್ ಆತಂದ್ರೆ 9th ಡಿಸೆಂಬರ್ 1946 ಒಳಗೆ ಮೀಟ್ ಆತ. ಅರ್ಥತಾ. BR ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವ್ರು ಇದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ಇದು ನೋಡ್ರಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ, ಇದು ಕಾನ್ಸ್ಟಿಟ್ಯೂಷನ್ ಡೇ ಏನೈತಲ್ಲ, ಸೆಲೆಬ್ರೇಟೆಡ್ 26 ನವೆಂಬರ್ ಎವ್ರಿ ಇಯರ್ ಟು ಪ್ರಮೋಟ್ ದ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಮಂಗ್ ದ ಸಿಟಿಜನ್. ಹೌದಲ್ಲ, 26 ನವೆಂಬರ್ ಏನ್ ಸೆಲೆಬ್ರೇಟ್ ಮಾಡ್ತೇವೆ, ಸಂವಿಧಾನ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವಲ್ಲ, ಇದು ಕರೆಕ್ಟ್ ಐತಿ. 26 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಟು ಪ್ರಿಪೇರ್ ದ ಡ್ರಾಫ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡ್ರಿ ಈ ಡೇಟ್ ನೋಡ್ರಿ, ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು, 26 ಜನವರಿ 1950. ಆತದಾ. ಇವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆದ್ರಂತ ಯಾವಾಗ, ನವೆಂಬರ್ 20. ಇದಕ್ಕೆ ಜಸ್ಟ್ 3 ತಿಂಗಳನ್ಯಾಗ ಕಾನ್ಸ್ಟಿಟ್ಯೂಷನ್ ಎಲ್ಲ ಸಂವಿಧಾನ ಮಾಡಿ ಬಿಟ್ಬಿಟ್ರ. 3 ತಿಂಗಳನ್ಯಾಗ ಸಾಧ್ಯನ ಐತನ್ರಿ. ಇದು ತಪ್ಪೈತಿ. 2 ತಪ್ಪಿದ್ರೆ ಸೀದಾ ಆನ್ಸರ್ ಸಿಕ್ಬಿಡುತ್ತೆ. ಸೆಕೆಂಡ್ ಈಸ್ ಇನ್ಕರೆಕ್ಟ್ ಅನ್ನೋದು ಇಲ್ಲ ಐತೆ ಆಪ್ಷನ್. ಅಥವಾ ಕನ್ನಡದಾಗ 2 ಕ್ವಶನ್ ಬಿಟ್ಟೇವೆ ಅಂತ ಅನ್ಸುತ್ತೆ, ಕನ್ನಡದಾಗ ಬಿಡಿಸ್ಕೋತ ಇಂಗ್ಲೀಷ್ನ 2 ಬ್ಯಾಲೆನ್ಸ್ ಮಾಡೋದು ಇಲ್ಲ ಐತಲ್ಲ. ಇದು ಒಂದು ಮಾತು, ಇದನ್ನ ಬಿಡಿಸಿದೆವು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧಿಕಾರ ವಹಿಸುವ ಮೊದಲು ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು, ಸಚ್ಚಿದಾನಂದ ಸಿನ್ಹಾ ಅವರಾಗಿದ್ರು. ನಾಗರಿಕರಲ್ಲಿ ಸಂವಿಧಾನ ಮೌಲ್ಯಗಳನ್ನು ಉತ್ತೇಜಿಸಲು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. ಹೌದಲ್ಲ, ನವೆಂಬರ್ 26ರಂದು ಸಂವಿಧಾನ ದಿನ ಅಂತ ಆಚರಿಸ್ತೇವೆ. ನವೆಂಬರ್ 26ರಂದು 1949 ಭಾರತದ ಸಂವಿಧಾನ ರಚನಾ ಸಭೆಯ ಭಾರತದ ಕರಡು ಸಂವಿಧಾನವನ್ನು ಸಿದ್ಧಪಡಿಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ಕರಡು ಸಮಿತಿ ರಚಿಸಿದರು. ಕರಡು ಸಮಿತಿ ಲೇಟ್ ಆಗೈತಿ, ಫಸ್ಟ್ ಇನಿಷಿಯಲ್ ಆಗೈತಿ. ಯಾವಾಗ ಆಗೈತಿ, 29th ಆಗಸ್ಟ್ ಆಗೈತಿ. 29 ಆಗಸ್ಟ್ 1947 ಒಳಗಾಗೈತಿ. ಅದತ್ತ ಇಲ್ಲೇನು ಕೊಟ್ರ, ಈಗ 3 ತಿಂಗಳನ್ನ ಮಾಡಿ ಸಂವಿಧಾನ ಜಾರಿಗೆ ಬರ್ತಾರೆ. ಈ 3 ಡೇಟ್ ವರ್ಲ್ಡ್ ರಿವಿಷನ್ ಮಾಡಿಸಿ ನೋಡ್ರಿ. ಫಸ್ಟ್ ಏನ್ ಹೇಳಿದೆ ನಾನು ನಿಮ್ಗೆ, ಫಸ್ಟ್ ಡೇಟ್ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಡಿಸೆಂಬರ್ 6, 1946 ಇದೇನು ಫಸ್ಟ್ ಸತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟಿಂಗ್ ಕರೆದೈತಿ. 29 ಆಗಸ್ಟ್ 1947 ಇದು ಡ್ರಾಫ್ಟಿಂಗ್ ಕಮಿಟಿ ಇದು ಆಗಿ ಸ್ಟಾರ್ಟ್ ಆಗಿದೆ. ಯಾವುದು, 29 ಆಗಸ್ಟ್. ಆಮೇಲೆ 29 ನವೆಂಬರ್ 1949 ಇದು ಲಾಸ್ಟಿಗೆ ಪ್ರಿಯಂಬಲ್ ಸಹಿ ಮಾಡ್ತಾರಲ್ಲ, ಅದು ಆ ದಿವಸ. ಅಂದ್ರೆ ನಾವು ನಮ್ಮ ಸಂವಿಧಾನ ಕೊಟ್ಕೊಂಡೇವೆ ಇಲ್ಲಿ ಇದು ಪ್ರಿಯಂಬಲ್ ಒಳಗಿರೋ ಪ್ರಸ್ತಾವನೆ ಹೇಳಿರೋ ಡೇಟು ಇದೆ. ಆಮೇಲೆ ಯಾವುದು, ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ. ಜನವರಿ 26 ಎದಕ್ಕೆ ಇಟ್ಟೇವೆ ಅಂತಂದ್ರೆ ಇದಕ್ಕೊಂದು ಇಂಪಾರ್ಟೆನ್ಸ್ ಐತಿ. ಈಗ ನಾವು ಪೂರ್ಣ ಸ್ವರಾಜ್ ಅಂತೀವಲ್ಲ, ಪೂರ್ಣ ಸ್ವರಾಜ್ ಲಾಹೋರ್ ಸೆಷನ್ ಅಂತೀವಲ್ಲ, ಅದ್ರ ಸಂಬಂಧ ಪೂರ್ಣ ಸ್ವರಾಜ್ ಡೇ ಅಲ್ಲಿ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡ್ಲಿ ಅಂತೇಳಿ ನಾವು ಈಗ ಆಲ್ರೆಡಿ ನಮ್ದು ನವೆಂಬರ್ 29ಕ್ಕೂ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಿದ್ರು, ಇಲ್ಲಿ ಮಟ್ಟ ವೇಟ್ ಮಾಡಿದೆವು. ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಡೋಣ ಪೂರ್ಣ ಸ್ವರಾಜ್ ಡೇ ಅಂತೇಳಿ. ಅವಾಗ ಜನವರಿ 26ಗೆ ನಾವು ಅದನ್ನ ನಮ್ಮ ಸಂವಿಧಾನವನ್ನು ಜಾರಿಗೊಳಿಸ್ತೇವೆ. ಅದಕ್ಕೆ ಇದನ್ನ ನಾವು ಗಣರಾಜ್ಯ ದಿನ ಅಂತ ಆಚರಿಸ್ತೇವೆ, ರಿಪಬ್ಲಿಕ್ ಡೇ. ಇದಕ್ಕೊಂದು ಇಂಪಾರ್ಟೆನ್ಸ್ ಬೇಕಲ್ರಿ. ಈಗ 29 ನವೆಂಬರ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕಲ್ಲ ನಾವು, ಅದನ್ನ ಏನ್ ಮಾಡಿದೆವು, ಸಂವಿಧಾನ ದಿನ ಅಂತ ಮಾಡಿದ್ವಿ. ಅದನ್ನ ಸಂವಿಧಾನ ದಿನ ಅಂತ ಮಾಡಿದೆವು, ಇದನ್ನ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯ ದಿನ ಅಂತ ಮಾಡ್ತೇವೆ. ಅರ್ಥತಾ. ಎಲ್ಲ ಡೇಟ್ ಅವು ಇಂಪಾರ್ಟೆಂಟ್ ಡೇಟ್ಸ್ಗಳು. ಅದಕ್ಕೆ ಈ ಕೆಳಗಿನ ಯಾವ ಕಾಯ್ದೆ ಮುಖಾಂತರ ಬಂಗಾಲ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಭಾರತದ ಗವರ್ನರ್ ಜನರಲ್ ಅಂತ ಮಾಡಿದ್ದೇವೆ, 1833. ಇದು ಕರೆಕ್ಟ್ ಆನ್ಸರ್. ಅರ್ಥದಾ. ಇದು ಆಕ್ಚುಲಿ ಫಸ್ಟ್ ಗವರ್ನರ್ ಜನರಲ್ ಯಾರಾದ್ರ ಹಂಗಂದ್ರೆ, ಭಾರತದ ಗವರ್ನರ್ ಜನರಲ್ ಯಾರಾದ್ರ ಅಂದ್ರೆ ವಿಲಿಯಂ ಬೆಂಟಿಕ್ ಅವರಾದ್ರು. ವಿಲಿಯಂ ಬೆಂಟಿಕ್, ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಇದನ್ನ ಗವರ್ನರ್ ಜನರಲ್ ಹಾಕಾರ. ಅರ್ಥದಾ. ಆಕ್ಚುಲಿ ಅವ್ರು ಏನ್ ಮಾಡ್ತಾರ, ಈ ಲಾಸ್ಟ್ ಗವರ್ನರ್ ಜನರಲ್ ಯಾರಿದ್ರು ಅಂತ ಕೇಳ್ತಾರ. ಅವ್ರು ಉಲ್ಟಾ ಆರ್ಮ್ಹೆಸ್ಟ್ ಅವ್ರು ಇದ್ರು ನೋಡ್ರಿ. ಆರ್ಮ್ಹೆಸ್ಟ್ ಇವ್ರಕ್ಕಿಂತ ಮುಂಚೆ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅವರಾಗಿದ್ರು. ಅರ್ಥತಾ.
ವ್ಯಾಸರಾಯ್ ಅವರಾಗಿದ್ರು, ಫಸ್ಟ್ ವ್ಯಾಸರಾಯ್ ಕ್ಯಾನಿಂಗ್ ಅವರಾಗಿದ್ರು. ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬಿಡ್ರಿ, ನಾ ಏನು ಒಳ್ಳೆ ಮೇಲೆ ಹೇಳೋದು ನಿಮ್ಗೆ ಆಲ್ರೆಡಿ ಅವೆಲ್ಲ ಗೊತ್ತಿರ್ತಾವೆ. ಗೌರ್ಮೆಂಟ್ ಆಫ್ ಇಂಡಿಯಾ 1919 ಪ್ರಾಂತೀಯ ಸರ್ಕಾರಗಳು ಮೀಸಲು ಇತ್ತಡ್ರಿ. ಇದು ಕ್ವಶನ್ ಇಂಗ್ಲೀಷ್ನಾಗ ಒಂದು ಬಿಡಿಸಿ ಹೊಳೆ ಬರೋಣ, ಇಲ್ಲಾಂದ್ರ ಒಂದು ಅಕಾಡೆಮಿ ಆಗುತ್ತೆ. ಏನೈತಿ, ಬೈ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಕ್ಟ್ಸ್ ವಾಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಡೆಸಿಗ್ನೇಟೆಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಐತಿ. ಇದು 1933 ಆಕ್ಟ್ ಮುಖಾಂತರ ಆಗುತ್ತೆ. ಫಿಟ್ಸ್ ಇಂಡಿಯಾ ಆಕ್ಟ್ ಒಳಗೆ ಏನಾಗುತ್ತೆ, ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬರ್ತಾರ. ರೆಗ್ಯುಲೇಟಿಂಗ್ ಆಕ್ಟ್ 1773 ಇದು ಮೊದಲ ಕಾನೂನು. ಪಾರ್ಲಿಮೆಂಟ್, ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಇದನ್ನ ಹೇರಿದ್ದು. ಆತತಾ ಗವರ್ನರ್ ಆಫ್ ಇಂಡಿಯಾ ಆಕ್ಟ್ 1919, ದ ಫಂಕ್ಷನ್ಸ್ ಆಫ್ ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಡಿವೈಡೆಡ್ ಇಂಟು ರಿಸರ್ವ್ಡ್ ಅಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್. ರಿಸರ್ವ್ಡ್ ಸಬ್ಜೆಕ್ಟ್ಸ್ ಯಾವ ಅಂತ ಕೇಳ್ಯಾರ. ಇದ್ರ ಬಗ್ಗೆ ನಿಮ್ಗೆ ಬೇಸಿಕಲಿ ಐಡಿಯಾ ಹೇಳೋದಾದ್ರೆ, ಆಕ್ಚುಲಿ ಏನ್ ಮಾಡಿರ್ತಾರ, ಒಂದು ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಆ ಅಡ್ಮಿನಿಸ್ಟ್ರೇಷನ್ ಅನ್ನು ಇವರು ಡಿವೈಡ್ ಮಾಡಿರ್ತಾರೆ. ಯಾವ್ಯಾವ ತಮಗೆ ದುಡ್ಡು ಬರ್ತದಲ್ಲ, ಲ್ಯಾಂಡ್ ರೆವೆನ್ಯೂ ದುಡ್ಡು ಬರ್ತಲ್ಲ, ಅದನ್ನ ಅವ್ರು ಇಟ್ಕೋತಿರ್ತಾರೆ. ಲ್ಯಾಂಡ್ ರೆವೆನ್ಯೂ ಆಯ್ತು, ಪೊಲೀಸ್ ಆಯ್ತು, ಪವರ್ ಎಲ್ಲಿ ಇರ್ತೈತಿ, ಅಥವಾ ಏನೇನಂತೀವಿ ನಾವು, ಲಾ ಆ್ಯಂಡ್ ಆರ್ಡರ್. ಪೊಲೀಸ್ ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಬಂತು. ಆಮೇಲೆ ಜಸ್ಟಿಸ್, ಆಮೇಲೆ ಫೈನಾನ್ಸ್, ಇವೆಲ್ಲ ಯೂನಿಯನ್ ರಿಸರ್ವ್ ಮಾಡಿ ಇಟ್ಕೋತಿರ್ತಾರ. ಯಾರು ಯಾರು ಬ್ರಿಟಿಷರು. ನಮಗೆ ಏನೇನು ಕೊಡ್ತಿರ್ತಾರ, ಎಲ್ಲೆಲ್ಲಿ ಉದ್ಧಾರ ಮಾಡುವುದವಲ್ಲ, ಎಜುಕೇಶನ್ ಅಥವಾ ಪಬ್ಲಿಕ್ ಹೆಲ್ತ್ ಆಯ್ತು, ಎಜುಕೇಶನ್ ಆಯ್ತು, ಲೋಕಲ್ ಸೆಲ್ಫ್ ಗವರ್ನೆನ್ಸ್, ಪಂಚಾಯತ್ ಇದಿರ್ತಾವಲ್ಲ ಅದನ್ನ, ಅದರ ರಿಲೇಟೆಡ್ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಕೊಟ್ಟಿರ್ತಾರ ನಮಗೆ. ಅದ ಲ್ಯಾಂಡ್ ರೆವೆನ್ಯೂ ಅವರ ಇಟ್ಕೊಂಡಿರ್ತಾರೆ. ಅರ್ಥ ಆಗತ್ತಲ್ರಿ. ಇವೆರಡು ಸಿಸ್ಟಮ್ ಅನ್ನ, ಅಥವಾ ಇವೇನ ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ತಾವು ಅವರ ಇಟ್ಕೊಂಡಿದ್ದು ಕರಿತೇವೆ. ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂದ್ರೆ ನಮಗೆ ಕೊಟ್ಟಿರ್ತಾರ, ಟ್ರಾನ್ಸ್ಫರ್ ಮಾಡಿರ್ತಾರೆ. ಇದಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಹೇಳಕ್ ನೀವು ಆಳ್ಕೊಳಕ್ ನಾವು ನಿಮ್ಗೆ ಸೆಲ್ಫ್ ಗವರ್ಮೆಂಟ್ ಮಾಡಿ ಕೊಡತ್ತೇವೆ ನೋಡ್ರಿ, ನಿಮ್ಗೆ ನೀವು ಆಳ್ಕೊಳ್ರಿ, ನಾವು ನಿಮ್ಗೆ ಫ್ರೀಡಮ್ ಕೊಡತ್ತೇವೆ, ನಿಮ್ಗೆ ಸ್ವಾತಂತ್ರ್ಯ ಕೊಡತ್ತೇವೆ ಅಂತ ಜಸ್ಟ್ ತೋರ್ಸಾಕ್ ಇದನ್ನ ಮಾಡ್ತಿರ್ತಾರೆ. ಇದಕ್ಕೆ ನಾವೇನಂತೇವೆ, ಡಯಾರ್ಕಿ ಅಂತೇವೆ. ಅಂದ್ರೆ ಎರಡು ಸಬ್ಜೆಕ್ಟ್ಸ್ ಅನ್ನ ಎರಡು ತರ ಡಿವೈಡ್ ಮಾಡಿರ್ತೇವೆ. ಅದ್ರ ಸಂಬಂಧ ಇದಕ್ಕೆ ಡಯಾರ್ಕಿ ಅಂತ ಕರಿತೇವೆ. ಇದು ಏನಂತ ಹೇಳಿದನ, ಇದು ಯಾವಾಗ ನಾಶಗೊಂಡು ಯಾವಾಗ ಇದನ್ನ ವಾಪಸ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಒಳಗೆ ಸ್ಥಾಪನೆ ಆಗಿದ್ದನ್ನ, ಆಮೇಲೆ ಅದನ್ನ 1935 ಕಾಯ್ದೆ ಒಳಗೆ ಸೆಂಟರ್ ಒಳಗೆ ಇದನ್ನ ತರ್ತಾರ. ಆದ್ರೆ ಇದನ್ನು ಇಂಪ್ಲಿಮೆಂಟ್ ಆಗಲ್ಲ. ಆದತ್ತಾ ಡಯಾರ್ಕಿ ಒಳಗೆ ರಿಸರ್ವ್ ಮತ್ತು ಟ್ರಾನ್ಸ್ಫರ್ ಸಬ್ಜೆಕ್ಟ್ ಬಗ್ಗೆ ಐಡಿಯಾ ಬಂತಂತ ಅನ್ಕೊಂಡಿದ್ದ ನಿಮ್ಗೆ. ಆದತ್ತಾ ಸಾರಿ, ರಿಸರ್ವ್ ಸಬ್ಜೆಕ್ಟ್ ಮತ್ತು ಟ್ರಾನ್ಸ್ಫರ್ ಸಬ್ಜೆಕ್ಟ್ ಇದ್ರೊಳಗೆ ರಿಸರ್ವ್ಡ್ ಯಾವ ಅಂತ ಕೇಳಿದ್ರೆ ನೋಡ್ರಿ, ಅದು ಬೇಸಿಕಲಿ ನಿಮ್ಗೆ ಐಡಿಯಾ ಹೇಳಿದ್ನಂದ್ರೆ ಇದು ಈಸಿಲಿ ಸಾಲ್ವ್ ಆಗುತ್ತೆ. ಜಸ್ಟಿಸ್, ನ್ಯಾಯ ನಮಗೆ ಕೊಟ್ಟಿರ್ತಾರ ನಾವು, ಇಲ್ಲ ಅವರೇ ಇಟ್ಕೊಂಡಿರ್ತಾರ ಬರೋಬ್ಬರಿ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನಮಗೆ ಕೊಟ್ಟಿರ್ತಾರಲ್ಲ, ಅದಕ್ಕೆ ಇದು ಬರಬಾರ್ದು ಆಪ್ಷನ್. ಲ್ಯಾಂಡ್ ರೆವೆನ್ಯೂ ರೊಕ್ಕ ಐತಿ, ಅವರೇ ಇಟ್ಕೊಂಡಿರ್ತಾರೆ. ಪೊಲೀಸ್ ಪವರ್ ಐತಿ, ಅವರೇ ಇಟ್ಕೊಂಡಿರ್ತಾರೆ. 1, 3 ಮತ್ತು 4 ಸಿಂಪಲ್ ಅಲ್ಲ. ಈಗ ನಿಮ್ಗೆ ಈಸಿ ಆದಲ್ಲ ಈ ಕ್ವಶನ್ ಬಿಡ್ಸಕ್ಕೆ. ಈ ತರ ಅದ್ರ ಹಿಂದಿನ ನನ್ನ ಪಾತ್ರ ಏನಂದ್ರೆ, ಅದ್ರ ಹಿಂದಿನ ಸ್ಟೋರಿಗಳು, ಅದ್ರ ಹಿಂದಿನ ಲಾಜಿಕ್ಗಳು ನಿಮ್ಗೆ ಹೇಳೋದು, ನಿಮಗೆ ಕ್ವಶನ್ ಅನ್ನು ಈಸಿ ಮಾಡಿಕೊಡು. ನನಗೆ ಇನ್ನೊಂದು ಆಕ್ಚುಲಿ ಒಂದು ಡೆಲಿಮಾದಾಗ ಐತ್ ಬಿಡ್ರಿ, ನೀವು KS ಓದಾತಿರಲ್ಲ, ನನಗೇನು ಅನ್ಸುತ್ತೆ, ಒಂದು ತೀರಾ ಬೇಸಿಕ್ ಲೆವೆಲ್ ಹೇಳ್ಕೊಂತಂದ್ರೆ ನೀವು ಬ್ಯಾಸರ ಆಗತ್ತಂತ ನನಗೆ ಒಂಥರ ಗೊತ್ತಾಗೋಲ್ದು ಯಾವ ತರ ಕೇಳ್ಬೇಕಂತ ಹೇಳಿ. ನಿಮ್ಗೆ ಆಲ್ರೆಡಿ ಒಂದಿವ್ಸ ಬೇಸಿಕ್ಸ್ ಭಾಳ ಸ್ಟ್ರಾಂಗ್ ಇರ್ತೀರಿ ನೀವು. ಈಗ ನನಗೇನು ಅನ್ಸತ್ತೆ, ನೀವು ತೀರಾ ನಾನು ತೆಳಗ ಮಟ್ಟಕ್ಕೆ ಹೋಗಿ ನಿಮ್ಗೆ ಬೇಸಿಕ್ ಅಂತ ಹೇಳ್ಕೊಡಾದ್ರೆ ನಿಮ್ಗೆ ಬ್ಯಾಸರ ಆಗತ್ತಂತ ನನಗೆ ಗೊತ್ತಿಲ್ಲ. ಇದೊಂದು ನನಗೆ ಹೇಳ್ರಿ, ನೀವು ಆ ರಿವ್ಯೂ ಸೆಕ್ಷನ್ದಾಗ ಹೋಗಿ ಹೇಳ್ರಿ, ನಿಮ್ಗೆ ಪೂರ್ತಿ ಬೇಸಿಕ್ ಇಂತ ಅಥವಾ ಯಾವುದೋ ಒಂದು ಐಡಿಯಾ ನಮಗೆ ಗೊತ್ತಿರಲಿಲ್ಲ ನಡೀತಿದ ಸರ್, ಹೇಳ್ರಿ ನೀವು, ನಾವು ಇನ್ನೊಂದು ಕೇಳ್ತೇವೆ ಅಂತಂದ್ರೆ ಹೇಳ್ತೇನೆ. ಇಲ್ಲ ನಮ್ಗೆ ಐತಿ, ನಮ್ಗೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೇಳ್ಬಿಡ್ರಿ, ನಮಗೆ ಇವೆಲ್ಲ ಭಾಳ ಸಣ್ಣ ಹಿಂದಿನ ಸ್ಟೋರಿ ಹೇಳೋದು ಇವೆಲ್ಲ ಬೇಕಾಗಿಲ್ಲ ಅಂತಂದ್ರೆ ಹೇಳ್ರಿ, ಬಡ ಬಿಡಿಸ್ಬಿಡ್ರಿ. ಅದ ಇದೊಂದು ನನಗೆ ಹೇಳ್ರಿ ನೆನಪಿ. 1990 ಪ್ರಾಂತೀಯ ಸರ್ಕಾರಗಳ ಕಾಯ್ದೆ ಮೀಸಲು ಅದಾವು ಮತ್ತು ವರ್ಗಾಯಿತ ಅದಾವು. ಮೀಸಲು ಯಾವ್ದು ಅಂತ ಕೇಳ, ಮೀಸಲು ಯಾವ್ದು, ನ್ಯಾಯಾಂಗ ಆಡಳಿತ ಅವರಿಗೆ ಮೀಸಲಾಗಿರ್ತೈತಿ. ಸ್ವಯಂ ನಮ್ಗೆ ಕೊಟ್ಟಿರ್ತಾರ ಅಂತ ಹೇಳಿ, ನಾ ಇಲ್ಲೇನೈತಿ ಹೇಳಿ, ಏನೂ ಇಲ್ಲ, ರೊಕ್ಕ ಇಲ್ಲ, ಏನಿಲ್ಲ, ಅದಕ್ಕೆ ನಮ್ಗೆ ಕೊಟ್ಟಿರ್ತಾರ. ಭೂ ಕಂದಾಯ ದುಡ್ಡು ಐತಿ, ಪೊಲೀಸ್ ಪವರ್ ಐತಿ, 1, 3, 4 ಅವ್ರು ಇಟ್ಕೊಂಡಿರ್ತಾರೆ, ರಿಸರ್ವ್ಡ್ ಆಗಿ ಇಟ್ಕೊಂಡಿರ್ತಾರೆ. ಆತ ಇವೆಲ್ಲ ಮುಂದಿನ ಈಸಿ ಇದಾವೆ, ತಲೆ ಕೆಡಿಸ್ಕೊಬೇಡ್ರಿ. 1919 ಮಾಂಟಿಗೋ ಕ್ಲಿನ್ಸ್ಫೋರ್ಡ್ ಸುಧಾರಣೆಗಳದಾವಲ್ಲ, 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಲು ಶಿಫಾರಸು ಮಾಡಿತ್ತು ಅಂತ. ಆಕ್ಚುಲಿ ಇದು ತಪ್ಪೈತಿ. ಆಕ್ಚುಲಿ ಒಂದೇನು 20 ಎಲ್ಲರಿಗೆಲ್ಲ. ಈಗ ಟ್ಯಾಕ್ಸ್ ಯಾರು ಕಟ್ತಿರ್ತಾರ, ಯಾರ ಕಡೆ ಪ್ರಾಪರ್ಟಿ ಹೆಚ್ಚಿಗೆ ಇರ್ತೈತಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಅವ್ರಿಗೆ ಕೊಡಕ್ಕೆ ಹೇಳಿರ್ತಾರ, ಅದು ನಮಗೆ ಕೊಟ್ಟಿರ್ತಾರ. ಪ್ರೊವಿನ್ಷಿಯಲ್ ಅಸೆಂಬ್ಲಿಗಳು ಕೊಡಾಕ ಪವರ್ ಇರ್ತದೆ. ಆತಲ್ಲ, ಎಲ್ಲರಿಗೂ ಅಲ್ಲ, ಇದು ತಪ್ಪು. ಭಾರತ ಸರ್ಕಾರದ ಕಾಯ್ದೆ 1930 ಮಹಿಳೆಯರಿಗೆ ಶಾಸಕಾಂಗದಲ್ಲಿ ಮೀಸಲು ಸ್ಥಾನವನ್ನು ನೀಡಿತು. ಇದು ಆಕ್ಚುಲಿ ಕೊಟ್ಟಿತ್ತು, ರಿಸರ್ವೇಷನ್ ಇತ್ತು ವುಮೆನ್ಸ್ಗೆ. ಈ ಹೆಂಗ್ ಸಪರೇಟ್ ಎಲೆಕ್ಟ್ರೇಟ್ ಬಂತಲ್ಲ 1909 ಸಪರೇಟ್ ಎಲೆಕ್ಟ್ರೇಟ್ ಅಂತ ಬರ್ತಲ್ಲ ಮುಸ್ಲಿಮರಿಗೆ, 1909 ಬಂತು. ಅದೇ ತರ ಕಂಟಿನ್ಯೂ ಹಾಕುವಂಥದ್ದು ಯಾರಿಗೆ, ಸಿಖ್ರಿಗಾತು, ಕ್ರಿಶ್ಚಿಯನ್ರಿಗೆ ಬಂತಲ್ಲ, ಹಂಗ ವುಮೆನ್ಸಿಗಾತು. ಆಮೇಲೆ ಡಿಪ್ರೆಸ್ಡ್ ಕ್ಲಾಸಿಗೆ ಕೊಡ್ಬೇಕಂತಿದ್ರು. ಇದು ಯಾವ್ದು ಹೇಳ್ರಿ. ಆಮೇಲೆ ಗಾಂಧೀಜಿಯವರು ಉಪವಾಸ ಮಾಡ್ತಾರ, ಆಮೇಲೆ ಪೂನಾ ಪ್ಯಾಕ್ಟ್ ಸಹಿ ಆಗುತ್ತಲ್ಲ, ಇದೆಲ್ಲ ಮಾಡರ್ನ್ ಹಿಸ್ಟ್ರಿ ಆಗೋದು, ತಲೆ ಕಷ್ಟ ಬಿಡ್ರಿ.
ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಾದ್ರು, ಆಮೇಲೆ ಪೂನಾ ಪ್ಯಾಕ್ಟ್ ಏನಾಯ್ತು, ಅವನ್ನೆಲ್ಲ ಮಾಡರ್ನ್ ಹಿಸ್ಟ್ರಿ ಒಳಗೆ ಡಿಸ್ಕಸ್ ಮಾಡೋದು. ಮೀಸಲು ನಡೀತಾ, ಹೌದು ಇದು ಮೀಸಲು ನಡೀತಾ, ಅದಕ್ಕೆ 2 ಮಾತ್ರ ಆನ್ಸರ್. ಈಗ ಇದನ್ನ ಇಂಗ್ಲಿಷ್ ನೋಡೋಣ. ಅಲ್ಲೈತಿ Montagu Chelmsford 1919 ರೆಕಮೆಂಡೆಡ್ ದ ಗ್ರಾಂಟಿಂಗ್ ಆಫ್ ವೋಟಿಂಗ್ ರೈಟ್ಸ್ ಟು ಆಲ್ ವುಮೆನ್ ಅಬೋವ್ ದ 21 ಇಯರ್ಸ್ ಅಂತ ಐತಿ. ಆಕ್ಚುಲಿ ಎಲ್ಲರಿಗೂ ಕೊಡಲ್ಲ, ಅವರು ಯಾರ್ಯಾರಿಗೆ ಇಂಪಾರ್ಟೆಂಟ್ ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು ಅಂತ ನಮ್ಗೆ ಹೇಳ್ತಾರೆ. ಅವರು ಕೊಟ್ಟರಲ್ಲ, ಆಕ್ಚುಲಿ ರೆಕಮೆಂಡ್ ಮಾಡಿರ್ತಾರೆ ನೋಡಿ, ರೆಕಮೆಂಡೆಡ್ ಅಂತ. ಅದಕ್ಕೆ ಇದು ತಪ್ಪು. ದ ಗವರ್ಮೆಂಟ್ ಆಫ್ ಇಂಡಿಯಾ 1930 ಗೇವ್ ವುಮೆನ್ ರಿಸರ್ವೇಷನ್ ಸೀಟ್ಸ್ ಇನ್ ಲೆಜಿಸ್ಲೇಚರ್. ಇದು ಆಕ್ಚುಲಿ ಕೊಟ್ಟರು, ಅದಕ್ಕೆ 2 ಮಾತ್ರ ಆನ್ಸರ್. ಇಟ್ ಎಂಡೆಡ್ ದ ಟ್ರೇಡ್ ಮೊನೋಪೊಲಿ. ಯಾವ್ದು ಕೇಳತ್ತಾರ? ಚಾರ್ಟರ್ ಆಕ್ಟ್ ಆಫ್ 1913 ಕೇಳತ್ತಾರ. 1930 ಒಳಗೆ ಇಟ್ ಎಂಡೆಡ್ ದ ಟ್ರೇಡ್ ಮೊನೋಪೊಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇಂದ ಎಕ್ಸೆಪ್ಟ್ ದ ಟ್ರೇಡ್ ಇನ್ ಟೀ ಅಂಡ್ ಟ್ರೇಡ್. ಇದು ಬೇಸಿಕ್ ಫ್ಯಾಕ್ಟ್ ನೀವು ನೋಡ್ಬಿಟ್ರೆ, ಚೀನಾ ಜೊತೆ ಮತ್ತೆ ಟೀ ಟ್ರೇಡ್ ಏನಿತ್ತಲ್ಲ, ಇದು ಬಿಟ್ಟು ಉಳಿಕಿದೆಲ್ಲ ಮೊನೋಪೊಲಿ ಈಸ್ಟ್ ಇಂಡಿಯಾ ಕಂಪನಿದು ಚಾರ್ಟರ್ ಆಕ್ಟ್ ಮುಖಾಂತರ ತೆಗೆದೋಗ್ಬಿಟ್ಟಿರ್ತಾರ. ಅದಕ್ಕೆ ಇದು ಕರೆಕ್ಟ್ ಐತಿ. ಇಟ್ ಅಸರ್ಟೆಡ್ ದ ಸವರ್ನಿಟಿ ಆಫ್ ಬ್ರಿಟಿಷ್ ಗವರ್ನ್ ಓವರ್ ದ ಇಂಡಿಯನ್ ಟೆರಿಟರೀಸ್ ಹೆಲ್ಡ್ ಬೈ ದ ಕಂಪನಿ ಅಂತ ಐತಿ. ಇದು ಆಕ್ಚುಲಿ ಕರೆಕ್ಟ್. ಆದ್ರೆ ರೆವೆನ್ಯೂ ರಿಲೇಟೆಡ್ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ನ ಕಂಟ್ರೋಲಿಗೆ ಸಿಕ್ಕಿರಲ್ಲ. ಅರ್ಥತಾ? 1 ಮತ್ತು 2 ಮಾತ್ರ ಆನ್ಸರ್ ಐತೆ. ಇದು ಗೊತ್ತೈತಿಲ್ಲ ನಿಮ್ಗೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಆಡಳಿತದ ನಡುವೆ ಡಿಫ್ರೆನ್ಸ್ ಏನಂತೇಳಿ. ಎಕ್ಸಾಂಪಲ್ ನಿಮ್ಗೆ ಇದು ಏನದು ಅನಾಲಜಿ ಮುಖಾಂತರ ಹೇಳೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಒಂಥರ ಅದಾನಿ ಗ್ರೂಪ್ ಇದ್ದಂಗ್ರಿ. ಅದಾನಿ ಗ್ರೂಪ್ ಹೆಂಗ ಆಸ್ಟ್ರೇಲಿಯಾ ಒಳಗೆ ಏನೇನು ಅವರು ಇದು ಅದಲ್ಲ, ಅಲ್ಲಿ ಹೋಗಿ ಅಲ್ಲಿ ಗೌರ್ಮೆಂಟ್ ಎತ್ತಿ ಅದಾನಿ ಅವರು ಆಳಕತ್ತಂಗ. ಅದಾನಿ ಅವ್ರು ಎಲ್ಲದಾರ, ಯಾರು ಅಂಡರ್ ಅದಾರ? ಭಾರತ ಸರ್ಕಾರ ಅಂಡರ್ ಅದಾರಲ್ಲ, ಅಂದ್ರೆ ಇದು ಕಂಪನಿ ಹೋಗಿ ಆಸ್ಟ್ರೇಲಿಯಾನ ಆಳ್ತಿರ್ತದೆ. ಅದೇ ವಾಪಸ್ ಈ ಅದಾನಿ ಅವ್ರು ಚಂದ ಮಾಡವಲ್ರು ಅಂತ ಹೇಳಿ ಮೋದಿ ಅವರು ಸೀದಾ ಡೈರೆಕ್ಟ್ಲಿ ಆಸ್ಟ್ರೇಲಿಯಾನ ಆಳಕ್ ಚಾಲೂ ಮಾಡಿದ್ರೆ ಅದು ಬ್ರಿಟಿಷ್ ಆಡಳಿತ ಅಂತ. ಈಗ ಕ್ರೌನ್ ರೂಲ್ ಅಂತೀವಲ್ಲ, ಅದು ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ಅನಾಲಜಿ ತಗೋದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅದಾನಿ ಗ್ರೂಪ್ ಅನ್ಕೋರಿ, ಈ ಕಡೆ ಬ್ರಿಟಿಷರು ಮತ್ತು ಮೋದಿಜಿಯವರು ಅನ್ಕೋರಿ, ಅಥವಾ ನಮ್ಮ ಭಾರತ ಸರ್ಕಾರ ಅನ್ಕೋರಿ. ಅರ್ಥ ಆಗತ್ತಲ್ಲ? ಅದಕ್ಕೆ ನೋಡ್ರಿ, ಬ್ರಿಟಿಷ್ ಕ್ರೌನ್ ಟೆರಿಟರಿ ಮೇಲೆ ಕಂಪನಿ ಇರ್ತಾವ, ಅದರ ರೆವಿನ್ಯೂ ಮೇಲೆ ಕಂಪ್ಲೀಟ್ಲಿ ಕಂಟ್ರೋಲಿನ ಬಂದಿರಂಗಿಲ್ಲ. 1813 ಒಳಗೆ. ಈ ಕೆಳಗಿನ ಕುರಿತು ಯಾವುದು ಚಾರ್ಟರ್ ಆಕ್ಟ್ 1813 ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತದ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಏಕಸ್ವಾಮ್ಯತೆಯನ್ನು ಕೊನೆಗೊಳಿಸಿತು. ಹೌದು. ಆದರೆ ಚಾ ಮತ್ತು ವ್ಯಾಪಾರ ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಉಳುಕಿದ್ದನ್ನೆಲ್ಲ ತೆಗೆದೊಗಿತೈತಿ. ಇದು ಬರೋಬ್ಬರಿ ಐತಿ. 1813. ಇದು ಕಂಪನಿಯ ಹೊಂದಿದ ಭಾರತೀಯ ಪ್ರದೇಶಗಳ ಮೇಲೆ ಬ್ರಿಟಿಷ್ ಕಿರೀಟದ ಸಾರ್ವಭೌಮತ್ವವನ್ನು ಪ್ರತಿಪಾದಿಸುತ್ತದೆ. ಭಾರತದ ಆದಾಯದ ಈಗ ಬ್ರಿಟಿಷ್ ಪಾರ್ಲಿಮೆಂಟ್ ನಿಯಂತ್ರಿಸಿತು. ಆಕ್ಚುಲಿ ಆದಾಯ ಏನ ಕಂಟ್ರೋಲಿಗೆ ಸಿಕ್ಕಿರಲ್ಲ ಅವ್ರಿಗೆ. ಅದಕ್ಕೆ 1 ಮತ್ತು 2 ಮಾತ್ರ. ಇದು ಬೇಸಿಕ್ ಫ್ಯಾಕ್ಟ್. ಅರ್ಥತಾ? ಆಮೇಲೆ ಇದ್ರ ರಿಲೇಟೆಡ್ ಇನ್ನೊಂದು ಫ್ಯಾಕ್ಟ್ ಐತಿ. ಯಾವ್ದು ಹೇಳ್ರಿ? 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರಲ್ಲ ಅವ್ರು ಎಜುಕೇಶನ್ ಖರ್ಚು ಮಾಡಕ್, ಅದು 1813. 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರಲ್ಲ, ಅದು 1813. ಈ ಕೆಳಗಿನ ಯಾವ ನೋಡ್ರಿ, ನಾನು ಹೇಳಿದೆ ಯಾವ ಬ್ರಿಟಿಷ್ ಇಂಗ್ಲಿಷ್ ಶಿಕ್ಷಣದ ಪರಿಚಯ ಕಾರಣವಾಯಿತು? 1813. ಇಲ್ಲಿ ಆಪ್ಷನ್ದಾಗ ಐತಿ. ಅದಕ್ಕೆ PYQ ಅನಾಲಿಸಿಸ್ ಇಂಪಾರ್ಟೆಂಟ್. ಜನರಲ್ ಕಮಿಟಿ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈಗ ಆಕ್ಚುಲಿ ಇವ್ರು ಏನು 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರಲ್ಲ, ಅದನ್ನ ಹೆಂಗ್ ಖರ್ಚು ಮಾಡೋದು ಅಂತ ಹೇಳಿ ಒಂದು 10 ವರ್ಷ ಡಿಸ್ಕಸ್ ಮಾಡ್ತಾರ ಅವ್ರು. ಹೆಂಗ್ ಖರ್ಚು ಮಾಡೋದು ಇದು 1 ಲಕ್ಷ ರೂಪಾಯಿ ಅಂತ ಹೇಳಿ. ಅದ್ರ ಸಂಬಂಧ ಕಮಿಟಿ ಆಗಿದ್ದೆ ಯಾವುದು? ಜನರಲ್ ಕಮಿಟಿ ಆನ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ 1823. ಆಮೇಲೆ ಓರಿಯೆಂಟಲಿಸ್ಟ್ ಮತ್ತು ಏಂಜಲಿಸ್ಟ್ ಕಾಂಟ್ರವರ್ಸಿ ಅದ ಟೈಮಿನಾಗ ಆಗುತ್ತೆ. ಅರ್ಥತಾ? ಈಗ ಓರಿಯೆಂಟಲಿಸ್ಟ್ ಮತ್ತು ಏಂಜಲಿಸ್ಟ್ ನಡ್ಬರ್ಕ್ ನಿಮಗೆ ಎರಡು ಡಿಫ್ರೆನ್ಸ್ ಹೇಳೋದಾದ್ರೆ, ಓರಿಯೆಂಟ್ ಅಂದ್ರೆ ಏನು? ಈಸ್ಟ್. ಈಗ ನಮ್ಮ ವರ್ಲ್ಡ್ ಮ್ಯಾಪ್ ಇದೈತಲ್ರಿ, ವರ್ಲ್ಡ್ ಮ್ಯಾಪ್ ಈ ಕಡೆ ಹೇಳತ್ನಾಗ ರಷ್ಯಾ ಸೈಡ್, ಈ ಕಡೆ ಸೈಡಿಗೆ ನಾವೇನಂತೀವಿ ಈಸ್ಟ್ ಅಂತೀವಲ್ಲ. ಈಸ್ಟ್ ಅಂದ್ರೆ ನಮ್ದೇ ಇಷ್ಟ ಅನ್ಕೋರಿ. ಇಲ್ಲಿ ಓರಿಯೆಂಟಲ್ ಏರಿಯಾ ಅಂತೀವ, ಅದಕ್ಕೆ ಅವರು ಓರಿಯೆಂಟಲಿಸ್ಟ್ ಅಂದ್ರೆ ಅವ್ರೇನು ಈಸ್ಟರ್ನ್ ಸೈಡ್. ಏಂಜಲಿಸ್ಟ್ ಅಂದ್ರೆ ವೆಸ್ಟರ್ನ್ ಎಜುಕೇಶನ್ ಅನ್ನ ಹೆಚ್ಚಿಗೆ ಪ್ರಾಮುಖ್ಯತೆ ಪಡ್ತಾರೆ, ಪಾಶ್ಚಾತ್ಯ ಶಿಕ್ಷಣವನ್ನು. ಇಲ್ಲಿ ಓರಿಯೆಂಟಲಿಸ್ಟ್ ಈಸ್ಟರ್ನ್ ಎಜುಕೇಶನ್ ನಮ್ದು ಅಂತಂದ್ರೆ ಏನು? ಈಗ ನಮ್ದು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂತೀವಲ್ಲ, ನಮ್ಮ ಮದರ್ ಟಂಗ್ ನ ಕಲಿಸ್ಬೇಕಂತಿರ್ತಾರ ಇವರು, ಇಂಗ್ಲಿಷ್ ನ ಕಲಿಸ್ಬೇಕಂತಿರ್ತಾರ, ಇಂಗ್ಲಿಷ್ ಎಜುಕೇಶನ್ ಕೊಡ್ಬೇಕಂತಿರ್ತಾರ ಇವರು. ನಮ್ಮ ವೇದಗಳು ಪುರಾಣಗಳು ಅದ್ರ ಮುಖಾಂತರ ಶಿಕ್ಷಣ ಕೊಡೋಣಂತ ಓರಿಯೆಂಟಲಿಸ್ಟ್ ಅಂತಿರ್ತಾರ. ಅವ್ರು ಇಲ್ಲ, ನಾವು ಇಂಗ್ಲಿಷ್ ಎಜುಕೇಶನ್ ಕಲಿಸ್ಬೇಕು ಅವರಿಗೆ, ಅವ್ರು ಅಂತಿರ್ತಾರ. ಆಮೇಲೆ ಇವ್ರನ್ನ ಇನ್ನೊಂದು ಬೇಸಿಕ್ ಡಿಫ್ರೆನ್ಸ್ ಐತಿ. ಏನಲ್ಲ, ಇವ್ರು ಏನ್ ಮಾಡ್ತಾರ? ಏಂಜಲಿಸ್ಟ್ ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂತ ಹೇಳಿದ್ವಿ. ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂದ್ರೆ ಏನು? ಒಬ್ಬ ಮೇಲೆ ಶ್ರೀಮಂತ ಅಥವಾ ಯಾವನೊಬ್ಬ ಅಫೋರ್ಡ್ ಮಾಡಕ್ ಸಾಧ್ಯ ಐತೆ ಅವನಿಗೆ ಶಿಕ್ಷಣವನ್ನು, ಇವನಿಗೆ ಎಜುಕೇಶನ್ ಕೊಡೋದು. ಆಮೇಲೆ ಅವ ಒಂದು 10 ಜನ ಕೊಡ್ತಾನೆ. ಇವನಿಗೆ ಎಜುಕೇಶನ್ ಕೊಟ್ರೆ ಇವ ಒಂದು 10 ಜನ ಕೊಡ್ತಾರೆ. ಇದು ಡೌನ್ವರ್ಡ್ಲಿ ಫಿಲ್ಟ್ರೇಷನ್ ಹಾಕೋಂತ ಹೋಗುತ್ತೆ ಎಜುಕೇಶನ್ ಅಂತ. ಯಾರ್ದು ನಂಬಿಕೆ ಇರ್ತೈತಿ? ಏಂಜಲಿಸ್ಟ್ ನಂಬಿಕೆ ಇರುತ್ತೆ. ಆದ್ರೆ ಓರಿಯೆಂಟಲಿಸ್ಟ್ ಹಂಗಿರಲ್ಲ. ಇವರು ಸ್ವಲ್ಪ ಒಳ್ಳೆಯವ್ರು ಇರ್ತಾರೆ. ನೀವು ಯಾಕೆ ಶ್ರೀಮಂತರಿಗೆ ಅಥವಾ ರೊಕ್ಕ ಕೊಡೋರಿಗೆ ಎಷ್ಟ ಕೊಡ್ತೀರಿ, ಆಲ್ಮೋಸ್ಟ್ ಶಿಕ್ಷಣ ಕೊಟ್ರೆ ಎಲ್ಲರಿಗೂ ಕೊಡ್ಬೇಕು ಅನ್ನೋದು ಓರಿಯೆಂಟಲಿಸ್ಟ್ ಐಡಿಯಾ ಇರ್ತದೆ. ಇವು ಎರಡರ ನಡುವೆ ಕಾಂಟ್ರವರ್ಸಿ ಆಗುತ್ತಲ್ಲ, ಇದರ ಎರಡೂ ಮುಖಾಂತರನ ಒಂದು ಕನ್ಕ್ಲೂಷನ್ ಬರೋದೇನ ಮೆಕ್ಯುವೆಲ್ಲಿ ಮಿನಿಟ್ ಅಂತ ಓದಿರ್ತೀರಿ.
ಮೆಕವೆಲ್ಲೆ ಮಿನಿಟ್ಸ್. ಇವೆರಡರದ್ದು ನಡ್ಬರ್ ಕನ್ಕ್ಲೂಷನ್ ಆಗಿ ಬರೋದು ಮೆಕವೆಲ್ಲೆ ಮಿನಿಟ್. ಅರ್ಥತಾ? ಆಮೇಲೆ ಇದು 1900 ಹೊಳ್ಳೆ ಮೇಲೆ ಬರತ್ತ, ಸಾರಿ ಅದಕ್ಕೆ. ಮೆಕವೆಲ್ಲೆ ಮಿನಿಟ್ 1835. ಅದಾದ್ಮೇಲೆ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರ್ತಲ್ಲ, ವುಡ್ಸ್ ಡಿಸ್ಪ್ಯಾಚ್ ಅವಾಗ 1854. ಅದ ಇವೆಲ್ಲ ಕ್ರೊನಾಲಜಿ ನಿಮ್ಗೆ ನೆನಪಿರ್ಬೇಕು. 1813ರಾಗ ಅವರು ₹1,00,000 ಕೊಟ್ಟರು. ಅದಾದ್ಮೇಲೆ ಜನರಲ್ ಕಮಿಟಿ ಆನ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಮಾಡಿದ್ರು, ಹೆಂಗ್ ಖರ್ಚು ಮಾಡೋದು ಅಂತ ಹೇಳಿ. ಆ ಖರ್ಚು ಮಾಡಿದ್ ಹೆಂಗ್ ಖರ್ಚು ಮಾಡೋದಂತ ಕಾಂಪಿಟೇಷನ್, ಇಬ್ಬರು ನಡುವೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಓರಿಯೆಂಟಲಿಸ್ಟ್ ಏಂಜಲಿಸ್ಟ್ ಅವ್ರ ಬಗ್ಗೆ ನಾನು ಹೇಳಿದೆ. ಇವ್ರ ಎರಡರ ನಂಬರ್ ಕನ್ಕ್ಲೂಷನ್ ಆಗಿ ಬರೋದೇನೆ ಮೆಕವೆಲ್ಲೆ ಮಿನಿಟ್. ಇವಾಗ ಬರ್ತೈತಿ 1835 ಬರ್ತದೆ. ಇದಾದ್ಮೇಲೆ ಇನ್ನೊಂದು ಲಾಸ್ಟ್ ಬರುತ್ತೆ ವುಡ್ಸ್ ಡಿಸ್ಪ್ಯಾಚ್ ಅಂತ ಹೇಳಿ, ಅದು 1854. ಅರ್ಥತಾ? ಇವೆಲ್ಲ ಡೇಟ್ಗಳು ಹಿಂಗೆ ಕ್ರೊನಾಲಜಿ ವೈಸ್ ನೆನ್ಪಿಟ್ಟು ಹೋಗ್ಬೇಕು ನೀವು. ಅವ್ರು ಹಿಂಗೆ ಕೇಳೋದು ನೀವು. ಅರ್ಥ? 1 ಮತ್ತು 2 ಮತ್ತು 3 ಎಲ್ಲಾನು ಶಿಕ್ಷಣ ರಿಲೇಟೆಡ್ ಅದಾವು. ಸೆಕೆಂಡ್ ಎಲ್ಲೈತಿ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲೀಡ್ ಟು ದ ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ ಅಂತ ಐತಿ. ಚಾರ್ಟರ್ ಆಕ್ಟ್ 1813 ಕರೆಕ್ಟ್. ಜನರಲ್ ಕಮಿಟಿ ಆನ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಇದು ಕರೆಕ್ಟ್. ಇದ್ರ ರಿಲೇಟೆಡ್ ಮೀಟಿಂಗ್ ಮಾಡ್ತಾರೆ. ಓರಿಯೆಂಟಲಿಸ್ಟ್ ಏಂಜಲಿಸ್ಟ್ ಬಗ್ಗೆ ಅಂತ ನಿಮ್ಗೆ ಹೇಳಿದೆ. ಡೌನ್ಲೋಡ್ ಫಿಲ್ಟ್ರೇಷನ್ ಥಿಯರಿ ಯಾರು ಮಾಡೋರು? ಏಂಜಲಿಸ್ಟ್. ಇದು ಎಲ್ಲರಿಗೂ ಎಜುಕೇಶನ್ ಕೊಡೋರು ಓರಿಯೆಂಟಲಿಸ್ಟ್. ಇವರು ಈಸ್ಟರ್ನ್, ಇವರು ವೆಸ್ಟರ್ನ್ ಎಜುಕೇಶನ್. ಇವ್ರು ಇಂಗ್ಲಿಷ್ ನ ಕೊಡ್ಬೇಕಂತಾರ, ಇವರು ವರ್ನಾಕ್ಯುಲರ್ ಮದರ್ ಲ್ಯಾಂಗ್ವೇಜ್ ನ ಕೊಡ್ಬೇಕಂತಾರ. ಇವೆರಡನ್ನೋರು ಬೇಸಿಕಲಿ ಕನ್ಕ್ಲೂಷನ್ ಆಗಿ ಬಂದಿದ್ದು ಯಾವುದು? ಮೆಕವೆಲ್ಲೆ ಮಿನಿಟ್. ಅದಾದ್ಮೇಲೆ ಬರೋದು ವುಡ್ ಡಿಸ್ಪ್ಯಾಚ್. ಇದು 1835, ಅದು 1854. ನೋಡ್ರಿ, ಈ ಸತ ಪಟ್ 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 ಹೊಳ್ ರಿವೈಸ್ ಆಗ್ಬಿಡುತ್ತೆ. ಅದಕ್ಕೆ ಥರ್ಡ್ ಎಲ್ಲಾನು ಶಿಕ್ಷಣದ ರಿಲೇಟೆಡ್ ಅದಾವು. ಅರ್ಥತಾ? ಈ 1835 ಕಾಯ್ದೆ ಮತ್ತೆ ಕ್ವಶನ್ ಬೇಕು ನೋಡಿ. ದ ಫೆಡರೇಷನ್ ಎಸ್ಟಾಬ್ಲಿಷ್ಡ್ ಬೈ 1935 ಕಾಯ್ದೆ ರೆಸಿಡ್ಯೂರಿ ಪವರ್ಸ್. ರೆಸಿಡ್ಯೂರಿ ಪವರ್ ಯಾರ ಕೈಯಾಗೈತೆ ಅಂತ ಹೇಳಿ ಇದು ಸಿಂಪಲ್ ನಿಮ್ಗೆ ಗೊತ್ತಿರಬೇಕು. ಯಾರ ಕೈಯಾಗಿರ್ತೈತಿ ರೆಸಿಡ್ಯೂರಿ ಪವರ್ಸ್? ಗವರ್ನರ್ ಜನರಲ್ ಕೈಯಾಗಿರ್ತೈತಿ. ರೆಸಿಡ್ಯೂರಿ ಅಂತಂದ್ರೆ ಏನು ಗೊತ್ತಲ್ಲ ನಿಮ್ಗೆ? ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್ ಅಂತಾರೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಇದೇನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಂವರ್ತ ಪಟ್ಟಿ ಅಂತ ಬರುತ್ತೆ. ಇವೆಲ್ಲ ಬಿಟ್ಟು ಹೊಸದಾಗಿ ಏನಾರ ಒಂದು ಆ್ಯಡ್ ಆಗ್ತಂದ್ರೆ ಅದ್ರ ಮೇಲೆ ಲಾ ಯಾರು ಮಾಡ್ಬೇಕಂದ್ರೆ ಡಿಸೈಡ್ ಮಾಡೋದು ಅದು ರೆಸಿಡ್ಯೂರಿ ಪವರ್ಸ್ ಅಂತ. ಆ ರೆಸಿಡ್ಯೂರಿ ಪವರ್ಸ್ ಯಾರ ಕಡೆ ಐತಿ? ಗವರ್ನರ್ ಜನರಲ್ ಕಡೆ ಐತಿ. ಈಗ ಇದನ್ನ ಸಮಕಾಲೀನ ನೋಡಕ್ ಹೋದ್ರ ಇದು 1935 ಕಾಯ್ದೆ ಒಳಗೆ ಬಂದಿದ್ದು. ಇದರಿಂದ ನಾವೇನ್ ಮಾಡಿದೆವು? ನಮ್ಮ ಸಂವಿಧಾನದೊಳಗೆ ಇದರಿಂದ 1935 ಕಾಯ್ದೆ ಮುಖಾಂತರ 7ನೇ ಅನುಸೂಚಿಯನ್ನು ತಗೊಂಡೆವು. 7th ಶೆಡ್ಯೂಲ್. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್. ಆಮೇಲೆ ರೆಸಿಡ್ಯೂರಿ ಪವರ್ಸ್. ಸೆಂಟ್ರಲ್ ಪವರ್ ಎಲ್ಲೆಲ್ಲಿ ಕಾನೂನು ಮಾಡ್ಬೇಕು ಅದು ಇದ್ರಾಗ ಅದಾವ. ರಾಜ್ಯ ಯಾವ ಕಾನೂನು ಇದ್ರಾಗ ಅದಾವ. 2 ಕಾನೂನು ಮಾಡೋ ಕಾಂಕರೆಂಟ್ ಅದಾವ. ರೆಸಿಡ್ಯೂರಿ ಯಾವ ಹೊಸದಾಗಿ ಈಗ ಗೇಮಿಂಗ್ ಬಂತಪ್ಪ, ಗೇಮಿಂಗ್ ಯಾರು ಮಾಡೋದು? ಇವ್ರು ಮಾಡೋದು. ರೆಸಿಡ್ಯೂರಿ ಪವರ್ ಯಾರ್ದವ? ಯಾರು ಪ್ರೆಸೆಂಟ್? ಸೆಂಟರ್ ಕಡೆ ಇರ್ತಾವ ರೆಸಿಡ್ಯೂರಿ ಪವರ್ಸ್. ಹಂಗ ಅವಾಗ ಯಾರ ಕಡೆ ಇದ್ದು ಅಂತ ಕೇಳ್ಯಾರ ರೆಸಿಡ್ಯೂರಿ ಪವರ್ಸ್. ಅವಾಗ ಯಾರ ಕಡೆ ಇದ್ದು? ಗವರ್ನರ್ ಜನರಲ್ ಕಡೆ ಇದ್ದು. ಅರ್ಥತಾ? ಸೆಂಟರ್ ಕಡೆ ಅನ್ನೋಕ್ಕಿಂತ ಪಾರ್ಲಿಮೆಂಟ್ ಕಡೆ ಇರ್ತಾವ ಅಂತ ನೆನಪಿಟ್ಕೊರೋದು. ಈ ನೋಡ್ರಿ ಏನೈತಿ? ಶೇಷಾಧಿಕಾರಿಗಳು ಯಾರ ಕಡೆ ಅದಾವು? ಶೇಷಾಧಿಕಾರಗಳು 1935 ಕಾಯ್ದೆ ಪ್ರಕಾರ ಶೇಷಾಧಿಕಾರಿಗಳು ಗವರ್ನರ್ ಜನರಲ್ ಕಡೆ ಅದಾವ. ಇದು ಆಕ್ಚುಲಿ ಇದು ರಿಪೀಟೆಡ್ ಕ್ವಶನ್ ರಿಯಲ್ ಆಗಿ ಹೇಳ್ಬೇಕಂದ್ರೆ. ಎಲ್ಲಿ ಹೆಂಗೆ ಹೇಳ್ರಿ? ಇಲ್ಲೊಂದು ನಾನು ನಿಮ್ಗೆ ತೋರಿಸಿದೆ. ಯಾವುದು? ಇಲ್ಲೊಂದು ತೋರಿಸಿದ್ದೆ ಹೇಳ್ರಿ. ಫೆಡ್ರಲ್ ಆಗ ಏನು? ರಕ್ಷಣಾ ಮತ್ತು ವಿದೇಶಾಂಗ ವ್ಯವಹಾರ ಫೆಡ್ರಲ್ ಅಂತ ಕೊಟ್ಟಿದ್ರಲ್ಲ, ನಾನು ಹೇಳಿದೆ ವ್ಯಾಸರಾಯ್ ಕಡೆ ಇರ್ತಾವ ಅಂತ ಹೇಳಿದ್ನಲ್ಲ. ಇವೇ ರೆಸಿಡ್ಯೂರಿ ಪವರ್ಸ್ ಅಂತ. ಇವ್ರ ಕಡೆ ಅದಾವಲ್ಲ, ಹಂಗೆ ಸೇಮ್ ಟು ಸೇಮ್ ರಿಸರ್ವ್ಡ್ ಸಬ್ಜೆಕ್ಟ್ಸ್ನಾಗೂ ಬರ್ತಾವು, ರೆಸಿಡ್ಯೂರಿ ಒಳಗೂ ಬರ್ತಾವು. ಹಂಗೆ ಅನ್ಕೋರಿ. 1935 ಒಳಗೆ ಬರ್ತದೆ. ಈಗ ನೋಡ್ರಿ ಸಿಂಪಲ್ ಆಗ ಡೈರೆಕ್ಟ್ ಹೇಳಿಬಿಟ್ಟು ನಿಮಗೆ ಡೀಟೇಲ್ ಆಗಿ ಯಾವ ನಾವು ಇಟ್ಕೊಂಡ್ರೆ ಯಾವ ನಾವು ಹಿಂಗೆ ಡೀಟೇಲ್ ಆಗಿ ಹೇಳಿದ್ರಿಂದ ಇದು ಹೆಂಗೆ ಸಾಲ್ವ್ ಆಗುತ್ತೆ ನೋಡ್ರಿ. ಭಾರತ ಇತಿಹಾಸ ಸಂದರ್ಭದಲ್ಲಿ ಡಯಾರ್ಕಿ ತತ್ವ ಇದನ್ನು ಸೂಚಿಸುತ್ತದೆ. ಸಿಂಪಲ್ ಕ್ವಶನ್ ಇಲ್ಲಿ ಕೇಳಿದ್ರು. ಇದ್ರ ಮೇಲೆ ಅವರು ಡೀಟೇಲ್ ಆಗಿ ನೆಕ್ಸ್ಟ್ ಕೇಳ್ಕೊಂತ ಹೋಗಿದ್ರು. ಕೇಂದ್ರ ಶಾಸಕಾಂಗ 2 ಸದನಗಳು ಅಲ್ಲ, ದ್ವಿ ಸರ್ಕಾರ ಪರಿಚಯ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಇದು ತಪ್ಪು. 2 ರಾಜ್ಯ ಗುಂಪು ಹೊಂದಿರೋ ಒಂದು ಲಂಡನ್ ಒಳಗೊಂದು ಡೆಲ್ಲಿ ಒಳಗುತ್ತೆ. ನಗಬೇಕು ನೀವು ಇದನ್ನ ನೋಡಿ. ಪ್ರಾಂತ್ಯಗಳ ನಿಯೋಜಿಸಲಾದ ವಿಷಯಗಳು ಏನು? ವಿಷಯಗಳನ್ನ 2 ವಿಷಯಗಳನ್ನಾಗಿ ಮಾಡಿರ್ತಾರ ಅಂತ ಹೇಳಿದ್ನಲ್ಲ ನಿಮ್ಗೆ. ಕಾಯ್ದಿರಿಸಿದ ಮತ್ತು ನಮಗ ಕೊಟ್ಟಂತ ಇರ್ತಾವ. 2 ವರ್ಗಗಳಾಗಿ ವಿಭಜಿಸುವುದು. ಇದು ಡಿ ಆನ್ಸರ್. ಅರ್ಥತಾ? ಎಲ್ಲೈತಿ? ಒಂದು ಸೆಕೆಂಡ್. ಇನ್ ದ ಕಂಟೆಸ್ಟ್ ಆಫ್ ಇಂಡಿಯನ್ ಹಿಸ್ಟರಿ ದ ಪ್ರಿನ್ಸಿಪಲ್ ಆಫ್ ಡಯಾರ್ಕಿ ರೆಫರ್ಸ್ ಟು. ಪ್ರಿನ್ಸಿಪಲ್ ಆಫ್ ಡಯಾರ್ಕಿ ಎದಕ್ಕೆ ರೆಫರ್ಸ್ ಟು ಆಗತ್ತೆ? ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಡೆಲಿಗೇಟೆಡ್ into the province into 2 categories. The subjects ಅನ್ನ ಡಿವೈಡ್ ಮಾಡಿರ್ತಾರೆ. ರಿಸರ್ವ್ಡ್ ಸಬ್ಜೆಕ್ಟ್ ಮತ್ತೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ. ಅರ್ಥ? ಇಲ್ಲಿ ನೋಡಿ, ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ರಿಫಾರ್ಮ್ಸ್ 1919 ಇದು ಎದ್ರ ರಿಲೇಟೆಡ್ ಅಂತ ಹೇಳಿ ಇಷ್ಟು ಗೊತ್ತಿರಲ್ರಿ ನಮಗೆ. ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ ಸಂವಿಧಾನಕ್ಕೆ ರಿಲೇಟೆಡ್ ಐತದ. ಡಯಾರ್ಕಿ ಎದ್ರ ಮುಖಾಂತರ ಬಂತ ಹೇಳ್ರಿ? ಇಲ್ಲಿ ನೋಡ್ರಿ, ಅದು ಹೊಳ್ಳಿ ಇಲ್ಲಿ ಕೊಡ್ತಾರ. 19 ಕ್ಲಿಯರ್ಲಿ ಡಿಫೈನ್ಡ್ ಸಪರೇಷನ್ ಆಫ್ ಪವರ್ ಬಿಟ್ವೀನ್ ಜುಡಿಷಿಯಲ್ ಲೆಜಿಸ್ಲೇಚರ್, ದ ಜುಡಿಷಿಯಲ್ ಸೆಂಟ್ರಲ್ ಅಂಡ್ ಪ್ರೊವಿನ್ಷಿಯಲ್, ದ ಪವರ್ ಸೆಕ್ರೆಟರಿ ಆಫ್ ದ ಸ್ಟೇಟ್ಸ್. ಇದು ಯಾವ ಅಲ್ಲೇ ಇಲ್ಲ. 37ನೇದು
ಸೆಂಟ್ರಲ್ ಅಂಡ್ ಪ್ರೊವಿನ್ಷಿಯಲ್. ಆಕ್ಚುಲಿ ಇದು ಡೈರೆಕ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಇದ್ರ ಮುಖಾಂತರ 19 ಒಂದು ಸೆಕೆಂಡ್. ಗೌರ್ಮೆಂಟ್ ಆಫ್ ಇಂಡಿಯಾ 1930 ಕ್ಲಿಯರ್ಲಿ ಡಿಫೈನ್ಡ್ ಯಾರ್ಯಾರು ನಡ್ಬಾರ್ಕ ಸೆಂಟ್ರಲ್ ಮತ್ತು ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ನಡ್ಬಾರ್ಕ ಡಿಫರೆನ್ಸ್ ಅನ್ನು ಮಾಡ್ತಾರೋ. ಇದು ಎದ್ರ ಮುಖಾಂತರ ಡಯಾರ್ಕಿನ್ ಇಂಟ್ರೊಡ್ಯೂಸ್ ಮಾಡೋದು ಇದೇ 1919 ಕಾಯ್ದೆ. ಇದಕ್ಕೆ ಇನ್ನೊಂದು ಹೆಸರು ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತೀವಿ ನೋಡಿ. ಅದ್ರ ಮುಖಾಂತರನ ಇವರು ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ರಿಫಾರ್ಮ್ ಸ್ಟಡಿ ಮಾಡಿರಲ್ಲ ಅಂತ ನೆಕ್ಸ್ಟ್ ಕ್ವಶನ್ ಅಲ್ಲಿ ಹಾಕಿದ್ರು ನಾವು. ಹತ್ತುತ್ತಾ ಈಗ ಇದನ್ನ ಕನ್ನಡದ ಬಿಡ್ತಾ ಇಡ್ರಿ ಒಂದು ಸೆಕೆಂಡ್. ಇದು ಬಹಳ ಸ್ಟ್ರಕ್ ಆಗತ್ತೆ ಲ್ಯಾಪ್ಟಾಪ್. ಇದಕ್ಕೆ ಸಂಬಂಧಿತ ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ರಿಫಾರ್ಮ್ಸ್ ಎದಕ್ಕೆ ಸಂಬಂಧಪಟ್ಟವು ಅಂತ ಯಾವುದಕ್ಕೆ ಸಾಂವಿಧಾನಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟವು. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ 1930 ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ. ಯಾವುದನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ? ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿ ಅಥವಾ ನಾವೇನಂತೀವಿ ಡಯಾರ್ಕಿ. ಡಯಾರ್ಕಿನ್ ಇಂಟ್ರೊಡ್ಯೂಸ್ ಆಗಿದ್ದು ಯಾವುದು? 1919. ಡಯಾರ್ಕಿನ ಪ್ರೊವಿನ್ಷಿಯಲ್ ಅಥವಾ ನಾವೇನು ರಾಜ್ಯಗಳ ವಿಭಾಗದಲ್ಲಿ ಕ್ಯಾನ್ಸಲ್ ಮಾಡಿ ಕೇಂದ್ರಗಳ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಕಾಯ್ದೆ ಯಾವುದು? 1935. ಇದನ್ನ ಒಳ್ಳೆ ಮೇಲೆ ರಿಪೀಟ್ ಮಾಡ್ತೀನಿ ನಾ, ಯಾಕಂದ್ರೆ ಅವ್ರು ಇಲ್ಲಿ ಕನ್ಫ್ಯೂಸ್ ಇಡ್ತಾರೆ. 1919 ಹಾಕ್ಬಿಡ್ತಾರೆ ನೀವು ಡಯಾರ್ಕಿ ಇಂಟ್ರೊಡ್ಯೂಸ್ ಆಗಿತ್ತು ಅಂತ. ಇಲ್ಲಿ ಏನಾಗೈತೆ ಇಂಪಾರ್ಟೆಂಟ್ ಏನಾಗೈತೆ? ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟರೇಟ್ ಕೊಟ್ಟಿದ್ದು ಯಾವುದು? 1909. ಅಥವಾ ಕ್ಯಾಬಿನೆಟ್ ಮಿಷನ್ ಸಂಬಂಧ ಈ ಕೆಳಗಿನ ಹೇಳಿಕೆಗಳನ್ನು ಯಾವ ಸರಿಯಾಗಿವೆ ಅಂತ ಕೊಟ್ಟರೆ. ಕ್ಯಾಬಿನೆಟ್ ಮಿಷನ್ ರಿಲೇಟೆಡ್ ಯಾವ ಸರಿಯಾಗಿವೆ ಅಂತ ಕೊಟ್ಟರೆ. ರೆಕಮೆಂಡೆಡ್ ಇದು ಫೆಡರಲ್ ಸರ್ಕಾರವನ್ನು ಶಿಫಾರಸು ಮಾಡಿದೆ. ಇದು ಕರೆಕ್ಟ್ ಐತಿ. ಎನ್ಲಾರ್ಜ್ ದ ಪವರ್ಸ್ ಆಫ್ ಇದು ಆಕ್ಚುಲಿ ಅಧಿಕಾರಗಳನ್ನು ಕೊಟ್ಟಿಲ್ಲ, ಭಾರತೀಯ ನ್ಯಾಯಗಳನ್ನ ಇದನ್ನ ಮಾಡಿಲ್ಲ ಕ್ಯಾಬಿನೆಟ್ ಮಿಷನ್. ಇದು ICS ಹೆಚ್ಚಿನ ಭಾರತೀಯ ಅವಕಾಶ ಕಲ್ಪಿಸಿದೆ. ಇದನ್ನು ಆಕ್ಚುಲಿ ಇದು ತಪ್ಪೈತಿ. ಒಂದೇದಷ್ಟದು ಫೆಡರಲ್ ಸರ್ಕಾರ ಶಿಫಾರಸು ಮಾಡ್ತದೆ. ಅರ್ಥತಾ? ಕ್ಯಾಬಿನೆಟ್ ಮಿಷನ್ ಯಾವಾಗ ಇದ್ದು? 1946. ಇದು ಡೇಟ್ ನೆನ್ಪಿಡ್ಬೇಕು. ಇದ್ರೊಳಗೆ ಮೆಂಬರ್ಸ್ ಯಾರ್ಯಾರು ಇದ್ರು ಕ್ಯಾಬಿನೆಟ್ ಮಿಷನ್? ಒಂದೇದಂತೂ ಗೊತ್ತಾಗಿರುತ್ತೆ ನಿಮ್ಗೆ, ಸ್ಟಾಫರ್ಡ್ ಕ್ರಿಪ್ಸ್ ಅವರು ಇದ್ರು. ಕ್ರಿಪ್ಸ್ ಮಿಷನ್ ಅಂತೂ ಕರಿತೀವಿ. ಕ್ರಿಪ್ಸ್ ಮಿಷನ್ ಲೀಡ್ ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ರಿಪ್ಸ್ ಮಿಷನ್ ಕ್ಯಾಬಿನೆಟ್ ಮಿಷನ್ ಅಂತಿದ್ರು. ಅದ್ರೊಳಗೆ ಇನ್ನೊಬ್ರು ಯಾರಿದ್ರು? ಅಲೆಕ್ಸಾಂಡರ್ ಅವರು, AV ಅಲೆಕ್ಸಾಂಡರ್ ಅವರು ಇದ್ರು. ಆಮೇಲೆ ಇನ್ನೊಬ್ರು ಪೆಥೆಕ್ ಲಾರೆನ್ಸ್ ಅವರು ಇದ್ರು. ಇದೊಂದು ನೆನ್ಪಿಟ್ಟು. ಪೆಥೆಕ್ ಲಾರೆನ್ಸ್, ಅಲೆಕ್ಸಾಂಡರ್ ಅವರು, AV ಅಲೆಕ್ಸಾಂಡರ್ ಮತ್ತು ಕ್ರಿಪ್ಸ್ ಇದು ಕ್ಯಾಬಿನೆಟ್ ಮಿಷನ್ ಇದ್ದು ಮೆಂಬರ್ಸ್ ಆಗಿದ್ರು. With reference to cabinet mission, which one of the following is or correct? It recommended a federal government. ಹೌದು, ಫೆಡರಲ್ ಗವರ್ಮೆಂಟ್ ಅನ್ನು ರೆಕಮೆಂಡ್ ಮಾಡಿದೆ. It enlarged the powers of Indian courts. ಅದು ಆಕ್ಚುಲಿ ಏನು ಮಾಡಿಲ್ಲ. That provided Indian for more. ಇದು ಸಂಬಂಧ ಇಲ್ಲ. ಆಕ್ಚುಲಿ ಒನ್ ಓನ್ಲಿ ಆನ್ಸರ್. With reference to Indian history, members of Constituent Assembly from the provinces were. Members of Constituent Assembly provinces ಇಂದ ಬಂದವರು ಅವ್ರು ಹೆಂಗ್ ಬಂದಿದ್ರು ಅಂತ ಕೇಳತ್ತಾರ. ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಇದನ್ನ ಹೆಂಗ್ ಥಿಂಕ್ ಮಾಡ್ರಿ? ಆವಾಗಿನ ಕಾಲ ಎಲೆಕ್ಷನ್ ನಡೆಯಕ ಸಾಧ್ಯತೆ ಅಂದ್ರೆ ಡೈರೆಕ್ಟ್ಲಿ ನಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಿಲ್ಲ ಅವ್ರು ಹೆಂಗ ಎಲೆಕ್ಟ್ ಮಾಡಕ್ ಚಾಲು ಮಾಡ್ತಾರೆ ಡೈರೆಕ್ಟ್ಲಿ? ಅದು ತಪ್ಪೈತಿ. ನಾಮಿನೇಟೆಡ್ ಬೈ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಅಂತ. ಪ್ರೊವಿನ್ಸಸ್ ಅಲ್ಲಿ ಬರೀ ಇವೆರಡ ಪಾರ್ಟಿಲಿ ಇವರ ಆಯ್ಕೆ ಮಾಡಿ ಕಳಿಸಿದ್ರೆ ಮತ್ತೆ ಉಳಿದವರು, ಅದಕ್ಕೆ ಇದು ತಪ್ಪೈತಿ. ಎಲೆಕ್ಟೆಡ್ ಬೈ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡ್ರಿ, ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿ ಬಂದಿದ್ರು. ಎಲ್ಲಿ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಒಂದು ಅಸೆಂಬ್ಲಿ ಇದಾಗಿರುತ್ತಲ್ಲ, ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತೀವಿ. ಅದು ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಆಯ್ಕೆಯಾಗಿ ಬರ್ತಿದ್ರು. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಈಗಿನ MLAಗಳು ಹೆಂಗ ಆಯ್ಕೆ ಮಾಡ್ತಾರಲ್ಲ ರಾಜ್ಯಸಭೆ ಮೆಂಬರ್ಗಳನ್ನ, ಆ ಥರ ಸೇಮ್ ಟು ಸೇಮ್ ಆ ಥರ ನೋಡ್ರಿ. ಅವಾಗಿನ ಸಿಸ್ಟಮ್ ಏನಾದರೂ ಕಂಟಿನ್ಯೂ ಆಗತ್ತೆ ಆಕ್ಚುಲಿ. ಈಗ MLAಗಳು ಯಾರನ್ನ ಆಯ್ಕೆ ಮಾಡ್ತಾರೆ? ನಮ್ಮ ಕರ್ನಾಟಕದಾಗ ಮೊನ್ನೆ ರೀಸೆಂಟ್ಲಿ ರಾಜ್ಯಸಭೆ ಎಲೆಕ್ಷನ್ ಆತಲ್ಲ, ಇಲ್ಲಿ ಎಲ್ಲ MLAಗಳು ಸೇರಿ ಒಬ್ಬರು ಅಥವಾ ಇಬ್ರು ಏನದು ಈಗ ಇಬ್ಬರಿಗಾಗಿತ್ತಲ್ಲ ಮೊನ್ನೆ ಎಲೆಕ್ಷನ್, ಇಬ್ಬರಿಗಾಗಿ ಅವರು ಹೆಂಗೆ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಸೆಂಟ್ರಿಗೆ ರಾಜ್ಯಸಭೆಗೆ, ಹಂಗೆ ಸೇಮ್ ಟು ಸೇಮ್ ಇಲ್ಲಿಯ ಅವಾಗಿನ MLAಗಳು ಅನ್ಸ್ಕೊಂಡಿದ್ರು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಎಲೆಕ್ಟ್ ಮಾಡಿ ಕಳಿಸ್ತಿದ್ರು ಇಂಡೈರೆಕ್ಟ್ಲಿ. ಅದಕ್ಕೆ ನಾವು ಅದು ಕರೆಕ್ಟ್ ಆನ್ಸರ್. ಸೆಲೆಕ್ಟೆಡ್ ಬೈ ಗವರ್ಮೆಂಟ್ ಫಾರ್ ದ ಎಕ್ಸ್ಪರ್ಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್. ಅದಕ್ಕೆ ಸಂಬಂಧ ಇಲ್ಲ ಆಕ್ಚುಲಿ. ಗೊತ್ತಾ? ಇದು ಕನ್ನಡದ ನೋಡುವಂತೇಳ್ರಿ. ಇಲ್ಲಿ ಕನ್ನಡದಾಗ ಇಲ್ಲ ಐತೆ ನೋಡ್ರಿ. ಭಾರತೀಯ ಇತಿಹಾಸದ ಸಂಬಂಧಿಸಿದ ಪ್ರಾಂತ್ಯಗಳಿಂದ ಸಂವಿಧಾನ ಸಭೆಗೆ ಸದಸ್ಯರಾಗಿರುವವರು ಹೆಂಗ್ ಬರ್ತಿದ್ರು ಅಂತ ಹೇಳಿ. ಪ್ರಾಂತ್ಯಗಳ ಜನರ ಮುಖಾಂತರ ನೇರವಾಗಿ ಚುನಾಯಿಸಕ್ಕೆ ಅವಾಗ ನಮ್ಮ ಹತ್ರ ಅಷ್ಟು ವೋಟಿಂಗ್ ರೈಟ್ಸ್ ಅವ್ರು ಕೊಟ್ಟಿದ್ದಿಲ್ಲ. ನಮ್ಮ ಬ್ರಿಟಿಷರು ಅಷ್ಟೆಲ್ಲ ನಮ್ಮ ಬಗ್ಗೆ ಒಳ್ಳೇದು ಥಿಂಕ್ ಮಾಡ್ತಿದ್ದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್ನಿಂದ ನಾಮನಿರ್ದೇಶನಗೊಂಡಿದ್ದರು. ನಾಮನಿರ್ದೇಶನ ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವರು ಅಷ್ಟ ಮಾಡಿದ್ರ ಸಂವಿಧಾನ ಸಭೆ ಹೆಂಗಾಗಿರ್ಬೋದು ಅಂತ ಥಿಂಕ್ ಮಾಡ್ರು. ಅದಕ್ಕೆ ಇದು ತಪ್ಪೈತಿ. ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾದರು. ಪ್ರಾಂತೀಯ ಶಾಸನ ಸಭೆಗಳು ಇರ್ತಾವಲ್ಲ ಅಲ್ಲಿಂದ ಡೈರೆಕ್ಟ್ ಇಂಡೈರೆಕ್ಟ್ ಅವರಿಂದ ಮುಖಾಂತರ ಆಯ್ಕೆಯಾಗಿ ಬರ್ತಿದ್ರು. ಇದು ಕರೆಕ್ಟ್. ಸಂವಿಧಾನ ವಿಷಯಗಳಲ್ಲಿ ಅವರ ಪರಿಣಿತದೊಂದಿಗೆ ಸರ್ಕಾರದ ಆಯ್ಕೆ ಮಾಡಿದೆ. ಇದು ತಪ್ಪೈತಿ. ಈ ನೋಡಿ, ಭಾರತ ಸಂವಿಧಾನ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿತರಣೆ ಇದರಲ್ಲಿ ಒದಗಿಸುವ ಜನಹಿತ ಕಾಯ್ದೆ ಯಾವುದು ಅಂತ ಹೇಳ್ಯಾರ. ಕೇಂದ್ರ ಮತ್ತು ರಾಜ್ಯ ನಡುವಿನ ಅಧಿಕಾರ ವಿತರಣೆ ಯಾವ್ದು ಅಂತ ಹೇಳಿದ ಕಡೆ
ಸೆವೆನ್ ಶೆಡ್ಯೂಲ್ ಎಲ್ಲಿಂದ ತಗೊಂಡೆ ಅಂತ ಹೇಳಿದೆ 1935 ಕಾಯ್ದೆ ಮುಖಾಂತರ ತಗೊಂಡೇವೆ ಅಂತ ಹೇಳಿ ನಾನು. ಅದಕ್ಕೆ 1935 ಕಾಯ್ದೆ ಕರೆಕ್ಟ್ ಆನ್ಸರ್. ಎಲ್ಲೈತಿ ಇಲ್ಲೈತಿ ನೋಡಿ. The distribution of power between center and the state in Indian constitution is based on the scheme. ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಸೆಂಟರ್ ಅಂಡ್ ಪವರ್ ಎಲ್ಲಿಂದ ತಗೊಂಡಾರ ಅಂತ ಹೇಳಿದೆ, ಅದ ಕ್ವಶನ್ ಕೇಳಾರ 1935. ಅದ 1919 ಹೇಳಿದೆ ಡಯಾರ್ಕಿನ ಪ್ರೊವಿನ್ಷಿಯಲ್ ಲೆವೆಲ್ ಒಳಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಕ್ಕೆ ನೋಡ್ರಿ ಇಲ್ಲಿ ಕ್ವಶನ್ ಏನೈತಲ್ಲ, ಈ ಕ್ವಶನ್ ಡಿಫ್ರೆನ್ಸ್ ಐತಿ. ಇಲ್ಲೊಂದು ಐತಿ 1919 ಕ್ಲಿಯರ್ಲಿ ಡಿಫೈನ್ಡ್ ಸೆಂಟ್ರಲ್ ಮತ್ತು ಪ್ರೊವಿನ್ಷಿಯಲ್ ಗವರ್ಮೆಂಟ್ ಅಂತ ಐತಿ. ಇಲ್ಲೇನೈತಿ ಸೆಂಟ್ರಲ್ ಮತ್ತು ಸ್ಟೇಟ್ ನಮ್ದೇನ ಈಗ ಅಟ್ ಪ್ರೆಸೆಂಟ್ ನಡೆದತ್ತಲ್ಲ ಕಾನ್ಸ್ಟಿಟ್ಯೂಷನ್ ಒಳಗೆ, ಅದು ಎಲ್ಲಿಂದ ತಗೊಂಡೇವ ಅಂತ ಕೇಳ್ತಾರ ಅವ್ರು. 1935 ಕಾಯ್ದೆ ಮುಖಾಂತರ ತಗೊಂಡೇವ ಅಂತ ಹೇಳಿದ್ ನಾವಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಪ್ರಿನ್ಸಿಪಲ್ ಆಫ್, ಇದು 1990 ಕಾಯ್ದೆ ಮೇಲೆ ಕೇಳೋದು. ಇವೇನ್ ಕಾಯ್ದೆಗಳ ಮೇಲೆ ಇನ್ ಕ್ವಶನ್ಸ್ ಕೇಳಾರಲ್ರಿ, ಇವೇನ್ ಕ್ವಶನ್ಸ್ನಾಗ ಏನ್ ಡಿಸ್ಕಸ್ ಮಾಡಿಲ್ಲ. ಇಷ್ಟು ಫಸ್ಟಿಗೆ ಗೊತ್ತಿದ್ರೆ ಅಷ್ಟೇ ಡೀಟೇಲ್ ಆಗಿ ಓದಕ್ ಹೋರಿ. ಇಷ್ಟೇನ್ ನಾ ಹೇಳತ್ತಿಲ್ಲ, ಇಷ್ಟು ಫಸ್ಟ್ ಕಂಪಲ್ಸರಿ ನೆನಪಿಟ್ಕೋರಿ. ಫಸ್ಟ್ 1990 ಕಾಯ್ದೆ ಮತ್ತು ನೋಡಿ ಇಂಟ್ರೊಡಕ್ಷನ್ ಆಫ್ ಡಯಾರ್ಕಿ ಅಂಡ್ ಎಕ್ಸಿಕ್ಯೂಟಿವ್ ಇನ್ ದ ಪ್ರೊವಿನ್ಸಸ್. ನೋಡಿ ಹೇಳತ್ತಿಲ್ಲ, ಅವ್ರು ಬೇರೆನೂ ಕೇಳಕತ್ತಿಲ್ಲ, ಆಕ್ಚುಲಿ ಅವಾಗ ಕೇಳತ್ತಿದ್ದಾರೆ. ಇಂಟ್ರೊಡಕ್ಷನ್ ಆಫ್ ಸಪ್ರೇಟ್ ಕಮ್ಯುನಲ್ ಇದು ಯಾವುದು 1909. ನಾ ಇದಕ್ಕೆ ಒಳ್ಳೆ ಮೇಲೆ ರಿಪೀಟ್ ಮಾಡ್ತೀನಿ ನೋಡಿ. ಎರಡನೇ ತಪ್ಪೈತಿ ಅಂದ್ರೆ ಎರಡರೊಳಗೆ ಒಂದು ಆನ್ಸರ್ ಇರ್ಬೇಕು. ಡೆವಲ್ಯೂಷನ್ ಆಫ್ ಲೆಜಿಸ್ಲೇಚರ್ ಬೈ ಸೆಂಟರ್ ಟು ದ ಪ್ರೊವಿನ್ಸಸ್, ಇದು ಕರೆಕ್ಟ್ ಐತಿ. ಅಥವಾ 1 ಮತ್ತು 3 ಮಾತ್ರ ಆನ್ಸರ್. ಲೆಜಿಸ್ಲೇಚರ್ ಅಥಾರಿಟಿನ ಸೆಂಟರ್ ಟು ಪ್ರೊವಿನ್ಸಸ್ ಕೊಟ್ಟಿದ್ದೆ, ಅದಕ್ಕಂದ್ರೆ ಇದನ್ನೇ ಇದೇ ಎಕ್ಸ್ಪ್ಲೇನ್ ಮಾಡತ್ತೆ. ಡಯಾರ್ಕಿನ ಇಲ್ಲಿ ಕೊಟ್ಟಿದ್ದವ್ರು. ಆದ್ರೆ ಮುಸ್ಲಿಂ ಎಲೆಕ್ಟ್ರೇಟ್ ಯಾವ್ದನ್ನು ಚೆಕ್ ಮಾಡತ್ತಾನೆ, ಯಾವ್ದು ಗೊತ್ತೈತಿಲ್ಲ ಅಂತ. ಅದಕ್ಕೆ ಮುಸ್ಲಿಂ ಎಲೆಕ್ಟ್ರೇಟ್ ಅನ್ನು ಮಾಡಿದ್ದು ಯಾವುದು 1909. ಈ ಕೆಳಗಿನ ಯಾವುವು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಪ್ರಮುಖ ಲಕ್ಷಣಗಳದವು. ಪ್ರಾಂತ್ಯಗಳ ಕಾರ್ಯಕಾರಿ ಸರ್ಕಾರದಲ್ಲಿ ಡಯಾರ್ಕಿ ಪರಿಚಯ ಎಲ್ಲಿ ಮಾಡಿದ್ದು, ಪ್ರಾಂತ್ಯಗಳ ಕಾರ್ಯಕಾರಿಗಳು, ಇದು ಕರೆಕ್ಟ್ ಐತಿ. ಮುಸ್ಲಿಮರಿಗೆ ಪ್ರತ್ಯೇಕ ಕೋಮುವಾರವನ್ನು ಮತದಾರ ಪರಿಚಯ ಮಾಡಿದ್ದು ಯಾವುದು 1909 ಕಾಯ್ದೆ ಮಿಂಟೋ ಮೊರ್ಲೆ ರಿಫಾರ್ಮ್ಸ್. ಕೇಂದ್ರದಿಂದ ಪ್ರಾಂತ್ಯಗಳಿಗೆ ಶಾಸಕಾಂಗ ಅಧಿಕಾರಗಳನ್ನು ಹಸ್ತಾಂತರ, ಇದು ಆಕ್ಚುಲಿ ಇದು ಎಕ್ಸ್ಪ್ಲೇನ್ ಮಾಡತ್ತಿದ್ದು. ಹಂಗಂದ್ರೆ 1 ಮತ್ತು 3 ಮಾತ್ರ ಆಗುತ್ತಾ. ಮತ್ತು ನಿಮ್ಗೆ ಒಳ್ಳೆ ಮೇಳೆ ಹೇಳಿದ್ರ ಬ್ಯಾಸರ ಆಗುತ್ತಾ, ಮುಗಿಸ್ಬಿಡೋಣ. ಇನ್ನೇ 2 ಕ್ವಶನ್ ಅದಾವ. ಗೌರ್ಮೆಂಟ್ ಆಫ್ ಇಂಡಿಯಾ 1935 ಅಡಕವಾಗಿರೋ ಸೂಚನಾ ಪತ್ರ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತೀವಲ್ಲ, ಇದನ್ನ DPSP ಆಗಿ ಕನ್ವರ್ಟ್ ಮಾಡೇವೆ ನಾವು. ಇದನ್ನ ಸೇಮ್ 1935 ಕಾಯ್ದೆಗಳಂತ ಎಷ್ಟೆಷ್ಟು ತಗೊಂಡಿ ಅಂತ ಹೇಳಿಲ್ಲ ನಿಮ್ಗೆ. ಇದು ಆಕ್ಚುಲಿ ಎಲ್ಲಿ ಯೂಸ್ ಮಾಡತ್ತೇವೆ ಅಂದ್ರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಯೂಸ್ ಮಾಡುತ್ತೆ. ಯಾವುದು ಪಾರ್ಟ್ 4, ಪಾರ್ಟ್ ಮೂಲಭೂತ ಹಕ್ಕುಗಳು ಪಾರ್ಟ್ 3 ಆಗುತ್ತಾ. ಆಮೇಲೆ ಇದ್ರ ಆರ್ಟಿಕಲ್ ಯಾವುದು 36 to 51. ಮತ್ತು ನೆಕ್ಸ್ಟ್ ಈಗ ಏನೈತಿ ಇದು ನೋಡ್ರಿ, ಇದು ಎಷ್ಟು ಬೇಸಿಕ್ ಕ್ವಶನ್ ಅಂತಂದ್ರೆ, ಇದು ಆಕ್ಚುಲಿ ಒಬ್ಬ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಸಿಲೆಬಸ್ನ ಹಾಕಿ ಈ ಸಣ್ಣ ಲೆವೆಲ್ ಕ್ವಶನ್ ಕೇಳ್ತಾರ ನನಗೂ ಗೊತ್ತಿದೆ. ಆಕ್ಚುಲಿ ಇದು ನೋಡ್ರಿ, ಈ ಕ್ವಶನ್ ಒಬ್ಬ ಕಾಮನ್ ಸೆನ್ಸ್ ಇದೊಂದು ಸಾಲ್ವ್ ಮಾಡಬಹುದು. ಕಾಮನ್ ಸೆನ್ಸ್ ಸುತ್ತಮುತ್ತ ಅಬ್ಸರ್ವ್ ಮಾಡತ್ತಿದ್ನಂದ್ರೆ ಅದ ನೀವು ಆಕ್ಚುಲಿ ಏನ್ ಮಾಡ್ಬಿಡ್ತೀರಿ, ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ವಶನ್ ಅಂತ ಓದಕ್ ಹೋಗಂಗಿಲ್ಲ. ಇಷ್ಟು ದೊಡ್ಡ ಕ್ವಶನ್ ಇದ್ರು ಅದು ಫುಲ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅಂದ್ರೆ ಇಷ್ಟು ದೊಡ್ಡದು ಇಲ್ಲೇ ಇಲ್ಲ, ಅದು ಭಾಳ ಸಿಂಪಲ್ ಐತಿ. ಇದ್ರೊಳಗೆ ನೀವು ವೀಕ್ ಆರ್ಗ್ಯುಮೆಂಟ್ ಹುಡುಕ್ಬೇಕು. ವೀಕ್ ಯಾವ್ದೈತೆ ಆರ್ಗ್ಯುಮೆಂಟ್, ವೀಕ್ ಸ್ಟೇಟ್ಮೆಂಟ್ ಯಾವ್ದೈತೆ ಅಂತ ಹೇಳಿ. ಈ ವೀಕ್ ಸ್ಟೇಟ್ಮೆಂಟ್ ಯಾವ್ದೈತಿ ಇದ್ರಾಗ, ಈ ನೋಡ್ರಿ, ಸೇನೆ ಮಿಲಿಟರಿ ಹಾಗೂ ಕಾನೂನು ಸುವ್ಯವಸ್ಥೆ ಐತ್ಲಾ ಕಾರ್ಯಗಳು ಖಾಸಗಿ ಉದ್ಯಮಿಗಳು ಮಾಡ್ತಾರಂತ. ಮಿಲಿಟರಿ ಮತ್ತು ಕಾನೂನು ಸುವ್ಯವಸ್ಥೆ. ಅದಕ್ಕೆ 4ನೇ ತಪ್ಪೈತಲ್ಲ, 4ನೇ ತಪ್ಪೈತಂದ್ರ 50-50 ಬಂದ್ರಿ ನೀವು. ಈಗ 1 ಮತ್ತು 2 ನೀವು ನೋಡ್ಲಾರ್ದನ್ ಹೇಳತ್ತೀರಿ ಇದು ಕರೆಕ್ಟ್ ಐತೆ ಅಂತೇಳಿ. 3ನೇದೊಂದ ನೋಡ್ಬೇಕು ನೀವು ಕರೆಕ್ಟ್ ಐತೇನಿಲ್ಲ ಅಂತೇಳಿ. ಸಾರ್ವಜನಿಕ ಆಡಳಿತ ಅನೇಕ ವಿಷಯಗಳಲ್ಲಿ ಏಕಸಾಮ್ಯತೆ ಹೊಂದಿದೆ. ಈ ಅನೇಕ ಅಂದ್ರೆ ಎಷ್ಟು? ಅನೇಕ ಅಂದ್ರೆ ಏನ್ ಹೇಳ್ಯಾರ, 1, 2 ಅಥವಾ 100 ಎಷ್ಟು? ಅನೇಕ ಅಂದ್ರೆ ಎಷ್ಟು? 1 ಆಗಿರ್ಬೋದು, 2 ಆಗಿರ್ಬೋದು, ಎಷ್ಟು ಬೇಕಾದಟ್ಟು ಆಗಿರ್ಬೋದು. ಈ ತರ ಸ್ಟೇಟ್ಮೆಂಟ್ ಅನೇಕ ವಿಷಯಗಳಲ್ಲಿ ಹೊಂದಿದೆ. ಅನೇಕ ಅಂದ್ರೆ ಎಷ್ಟು ಬೇಕಾದಷ್ಟು ಆಗಿರ್ಬೋದು. ಅದಕ್ಕೆ ಸಾರ್ವಜನಿಕ ಆಡಳಿತ ಅನೇಕ ವಿಷಯಗಳಲ್ಲಿ ಏಕಸಾಮ್ಯತೆ ಹೊಂದೈತಿ. ರೈಲ್ವೆ ಆಗಿರ್ಬೋದು, ಈ ತರ ಅದಾವಲ್ಲ, ಯಾವ್ದು ಅಟೋಮಿಕ್ ಎನರ್ಜಿ ಅಂತಾರೆ, ನ್ಯೂಕ್ಲಿಯರ್ ವೆಪನ್ಗಳು, ಅದ್ರಾಗೆಲ್ಲ ಏಕಸಾಮ್ಯತೆ ಐತಿ. ಅದಕ್ಕೆ 3ನೇದು ಕರೆಕ್ಟ್ ಐತಿ. 3ನೇದು ಕರೆಕ್ಟ್ ಇದೆ. 1 ಮತ್ತು 2 ಮತ್ತು 3 ಆನ್ಸರ್ ಹತ್ತದಲ್ರಿ. ಅದು ಬಿಡ್ರಿ ನಿಮ್ಗೆ. ಈಗ ಸುಸಾಂಸ್ಕೃತಿಕ ಜೀವನವನ್ನು ನಡೆಸಲು ಸಾರ್ವಜನಿಕ ಆಡಳಿತ ಅತ್ಯಂತ ಮಹತ್ವವಾಗಿದೆ. ಈ ಸ್ಟೇಟ್ಮೆಂಟ್ ಅನ್ನು ತಪ್ಪರ ಮಾಡಕ್ಕಾಗತ್ತನ್ರಿ? ಈ ಸ್ಟೇಟ್ಮೆಂಟ್ ಅನ್ನು ತಪ್ಪು ಮಾಡಿ ತೋರಿಸ್ತಾರೆ ನಮ್ಗೆ. ಸುಸಂಸ್ಕೃತ ಜೀವನವನ್ನು ನಡೆಸಲು ಅತ್ಯಂತ ಮಹತ್ವವಾಗಿದೆ. ಹೌದು, ಮತ್ತೆ ಈ ಸ್ಟೇಟ್ಮೆಂಟ್ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ. ಖಾಸಗಿ ವಲಯದ ನಿರ್ವಹಿಸುವ ಕಾರ್ಯಗಳು ಸಾರ್ವಜನಿಕ ವಲಯದ ಕಾರ್ಯಗಳಿಗಿಂತ ಮಹತ್ವದಲ್ಲ. ಹೌದಲ್ಲ, ಖಾಸಗಿಯು ಸಾರ್ವಜನಿಕ ವಲಯದ ಮಹತ್ವದಲ್ಲ. ಅದಕ್ಕೆ ಇದು ಕರೆಕ್ಟ್. ಇವೆಲ್ಲ ಆಕ್ಚುಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿಲೆಬಸ್ನ ಹಾಕಿ ಈ ಲೆವೆಲ್ಗೆ ಅಂತೂ ಕ್ವಶನ್ ಕೇಳಲೇ ಬರ್ತಾವ. ಇಲ್ಲಿ ಏನ್ ಟೆಸ್ಟ್ ಮಾಡತ್ತಾರ ಅಂತ ನನಗಂತೂ ಗೊತ್ತಾಗೋದು. ಅರ್ಥತಾ? ಇಲ್ಲಿ ನೋಡ್ರಿ, ಕನ್ನಡ ಇಂಗ್ಲೀಷ್ನಾಗ ಇದೊಂದು ಹರಿತಲ್ಲ. ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನೈತಲ್ಲ 1935. ಆಮೇಲೆ ಕಾನ್ಸ್ಟಿಟ್ಯೂಷನ್ ಒಳಗೆ ಯಾವ ತಗೊಂಡೇವು, ಯಾವ್ದ್ರ ಮಾಡಿದೆವು, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಮಾಡೇವು.
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದು ವೀಕ್ ಆರ್ಗ್ಯುಮೆಂಟ್ ಹುಡುಕ್ಬೇಕಂತ ಹೇಳಿದ್ದಾನೆ. ಮಿಲಿಟರಿ ಲಾ ಆರ್ಡರ್ ಆರ್ ಪರ್ಫಾರ್ಮ್ಡ್ ಬೈ ಪ್ರೈವೇಟ್ ಬಿಸ್ನೆಸ್ ಮ್ಯಾನ್. ಇದು ಆಕ್ಚುಲಿ ತಪ್ಪೈತಿ. 4ನೇ ತಪ್ಪು ಅಂದ್ರೆ 1 ಮತ್ತು 2 ತಾನಾಗ್ಲೇ ಕರೆಕ್ಟ್ ಅದಾವೆ. 3ನೇದು ಹೌದಲ್ಲ ನೋಡ್ರಿ. 3ನೇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಅ ಮೊನೋಪಲಿ ಓವರ್ ಮೆನಿ ಸಬ್ಜೆಕ್ಟ್ಸ್. ಮೆನಿ ಅಂದ್ರೆ ಎಷ್ಟು ಬೇಕು ಅಷ್ಟಾಗಿರ್ಬೋದಲ್ಲ, ಅದಕ್ಕೆ ಇದು ಆಬ್ವಿಯಸ್ಲಿ ಕರೆಕ್ಟ್ ಇರಲೇಬೇಕು. ಇದನ್ನ ತಪ್ಪು ಮಾಡೋಕ್ಕಾಗಲ್ಲ ನಿಮ್ಮ ಸ್ಟೇಟ್ಮೆಂಟ್. ನಿಮ್ಗೆ ಇನ್ನೊಂದು ಹೇಳ್ಬೇಕು ನೋಡ್ರಿ, ಈ ಸ್ಟೇಟ್ಮೆಂಟ್ ಒಬ್ಬರಿಗೆ ಹೆಂಗೆ ಕನ್ಫ್ಯೂಷನ್ ಆಯ್ತಂದ್ರೆ ಆಕ್ಚುಲಿ ತಪ್ಪ ಹೌದಾ ಅಲ್ಲ ಅಂತ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕ್ರಿ ಅದನ್ನ ಲಾಜಿಕ್ ಹೆಂಗೆ ಅಂತ ಹೇಳಿ. ಆಕ್ಚುಲಿ ಆ ಸ್ಟೇಟ್ಮೆಂಟ್ ತಪ್ಪು ಮಾಡಕ್ ಗುದ್ದಾಡ್ರಿ, ಅದು ತಪ್ಪಾಗ ಸಾಧ್ಯನೇ ಇಲ್ಲ ಅಂತಂದ್ರೆ ಅದು ಕರೆಕ್ಟ್ ಇರ್ತದೆ. ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್ ಟು ಲೀಡ್ ದ ಸಿವಿಲೈಸ್ಡ್ ಲೈಫ್ ಅಂತ. ಇದನ್ನ ತಪ್ಪು ಮಾಡಕ್ ಗುದ್ದಾಡ್ರಿ ನೋಡೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಸಿವಿಲೈಸ್ಡ್ ಲೈಫ್. ತಪ್ಪಾಗತ್ತೇನ್ರಿ? ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅದ್ರ ನೀವು. ಅದಕ್ಕೆ ಇದು ಆಬ್ವಿಯಸ್ಲಿ ಕರೆಕ್ಟ್ ಇರಲೇಬೇಕು. ಈಗ ನೋಡಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಮೊನೋಪಲಿ ಓವರ್ ಮೆನಿ ಸಬ್ಜೆಕ್ಟ್. ಮೊನೋಪಲಿ ಓವರ್ ಮೆನಿ ಸಬ್ಜೆಕ್ಟ್ ಇದನ್ನ ತಪ್ಪು ಮಾಡ್ರಿ. ಮೊನೋಪಲಿ ತಪ್ಪು ಮಾಡಕ್ಕಾಗಲ್ಲ ಅವನ್ನ. ಅದ್ರ ಸಂಬಂಧ ಇವು ಕರೆಕ್ಟ್ ಇರಲೇಬೇಕು. ಫಂಕ್ಷನ್ಸ್ ಪರ್ಫಾರ್ಮ್ ಬೈ ಪ್ರೈವೇಟ್ ಸೆಕ್ಷನ್ಸ್ ಆರ್ ನಾಟ್ ಸೋ ಇಂಪಾರ್ಟೆಂಟ್ ಆಸ್ ನಾಟ್ ಸೋ ಇಂಪಾರ್ಟೆಂಟ್ ಅಂತ ಕೊಟ್ಟಾರ. ನಾಟ್ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಸೊ 1 ಮತ್ತೆ 2 ಮಾಡ್ಯಾರ. ಅದಕ್ಕೆ ಇದು ಬರೋಬ್ಬರಿ ಇರಲೇಬೇಕು. 1 ಮತ್ತು 2 ಮತ್ತು 3. ಈಗ ನೋಡ್ರಿ, ಈಗ ನಾನು ತಪ್ಪು ಮಾಡಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇದು ತಪ್ಪು ತಾನಾಗ್ಲಿ ಎದ್ದ ಕಾಣ್ತದಲ್ಲ. ಇದು ಮಿಲಿಟರಿ ಲಾ ಅಂಡ್ ಆರ್ಡರ್ ಪರ್ಫಾರ್ಮ್ ಬೈ ಪ್ರೈವೇಟ್ ಬಿಸ್ನೆಸ್ ಮ್ಯಾನ್ ಅಂತ ತಾನಾಗ್ಲಿ ಎದ್ದು ಕಾಣತದ. ನನ್ನ ತಪ್ಪು ಅಂತ ಹಾಕಂತ ಹೇಳಿ. ಅದಕ್ಕೆ ಇದು ತಪ್ಪೈತಿ. ಅರ್ಥದ 1 ಮತ್ತು 2 ಮತ್ತು 3. ಈಗ ಬೇಸಿಕಲಿ ನಿಮ್ಗೆ ಎಲ್ಲಾ ಕ್ವಶನ್ಸ್ ಅರ್ಥ ಆತಂತ ಅನ್ಕೊಂಡಿನಿ ನಾನು. ನಿಮ್ಗೆ ಅರ್ಥ ಆಗಿ ಓವರ್ ಆಲ್ 360 ಡಿಗ್ರಿ ಮುಖಾಂತರ ಎಲ್ಲಾ ಕ್ವಶನ್ಸ್ ರಿವಿಷನ್ ಮಾಡಿಸಿ ಇವತ್ತು ಏನೇನು ಮಾಡಿದ್ದೆಲ್ಲ ಎಲ್ಲ ನೋಡಿದೆವು. ಈ ಸಿಂಪಲ್ ಫ್ಯಾಕ್ಟ್ಸ್ ಒಂದಿಷ್ಟು ಹೇಳೋದಾದ್ರೆ ನಿಮಗೆ 73ನೇ ತಿದ್ದುಪಡಿ ಯಾವ್ದು ಹೇಳುತ್ತಾ? ಪಂಚಾಯತ್. 74ನೇದ್ದು ಮುನ್ಸಿಪಾಲಿಟಿ. ಸುಮಂಗ ಬರ್ಕೋರಿ. ಪಾರ್ಟ್ 9 ಆರ್ಟಿಕಲ್ 243 ಇಂದ್ರ 243 ಓ ಮಠ ಇದೇನೈತ್ಲ ಪಾರ್ಟ್ 9. ಪಂಚಾಯತ್ ಟರ್ಮ್ ಎಷ್ಟು? 5 ವರ್ಷ. ಆಮೇಲೆ 11ನೇ ಅನುಸೂಚಿ ಏನ್ ಹೇಳ್ತೈತಿ? 29 ಸಬ್ಜೆಕ್ಟ್ಸ್ ಇತ್ತಲ್ಲ ಪಂಚಾಯತ್ 11ನೇ ಅನುಸೂಚಿ. 12ನೇ ಅನುಸೂಚಿ 12th ಶೆಡ್ಯೂಲ್ ಮುನ್ಸಿಪಾಲಿಟಿ ರಿಲೇಟೆಡ್ ಐತಿ. ಅರ್ಥ ಮಿನಿಮಮ್ ಏಜ್ ಎಷ್ಟು ಇರ್ಬೇಕಂತ ಹೇಳಿದ ಪಂಚಾಯತಿಗೆ 21 ವರ್ಷ. ನೀವು ಸುಮ್ ಕೇಳ್ರಿ ಹೋಗ್ಲಿ ಕಡೆ ಬರ್ಕೊಲಿಲ್ಲ ಅಂದ್ರು ಬ್ಯಾಸರಾಗಿದ್ರೆ ಕ್ಲಾಸ್. ಯಾಕಂದ್ರೆ ಸುಮ್ ನೆನಪು ಉಳಿತೈತಿ ನಿಮಗೆ. ಈಗ ಪಂಚಾಯತಿ ಇದಾದ್ರ 6 ಮಂತ್ ಒಳಗೆ ಎಲೆಕ್ಷನ್ ಆಗ್ಬೇಕಂತ ಹೇಳಿನಿ. 6 ಮಂತ್ ಒಳಗಾಗಿ ಏನಾರ ಅಕಸ್ಮಾತ್ ಇದಾಗಲಿಲ್ಲ ಅಂತಂದ್ರೆ ಎಲೆಕ್ಷನ್ ಮಾಡೋ ನೀಡಿರಲಿಲ್ಲ ಅಂತ ಹೇಳಿನಿ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಅದ ಆರ್ಟಿಕಲ್ ಎಷ್ಟು ಹೇಳಿನಿ? 243 ಐ ಅಂತ ಹೇಳಿನಿ. ಅದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದ 243. ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ 243 ಇ ಅಂತ ಹೇಳಿನಿ. ಆಮೇಲೆ 243 ಜಡ್ ಡಿ ಅಂತ ಯಾವ್ದು ಹೇಳಿನಿ? ಜಡ್ ಡಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಇದು ರಿಲೇಟೆಡ್ 74ನೇ ತಿದ್ದುಪಡಿ ಮುನ್ಸಿಪಾಲಿಟಿ ರಿಲೇಟೆಡ್ ಐತಿ ಅಂತ ಹೇಳಿನಿ. ಆಮೇಲೆ ಈಗ ಯೂನಿಟ್ಸ್ ಆಫ್ ಗ್ರಾಮ ಸಭಾ ಅಂತ ನೋಡಿದೀವಲ್ಲ, ಗ್ರಾಮ ಸಭೆಯ ಭಾಗಗಳು ಅಂತ ಹೇಳಿ ಯಾವ್ದು? ಸೆಕ್ಷನ್ 3 ಅಂತ ಹೇಳಿದೆ. ಯಾವ್ಯಾವ ಬರ್ತಾವದ್ರಾಗ? ಹೆಬಿಟೇಷನ್ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಬರ್ತಾವ ಅಂತ ಹೇಳಿದೆ ನಿಮ್ಗೆ. ಆಮೇಲೆ ಸೆಕ್ಷನ್ 159 ಹೇಳಿದೇವು ನಾವು. 159 ಜಿಲ್ಲಾ ಪಂಚಾಯತಿ ಒಳಗೆ ಯಾರ್ಯಾರು ಇರ್ತಾರ ಅಂತ ಹೇಳಿನಿ. MLA ಗಳು, MP ಗಳು, ಯಾರ್ಯಾರು ರಾಜ್ಯಸಭೆ ಲೋಕಸಭೆ ಆಯ್ತು, ವಿಧಾನಸಭೆ ವಿಧಾನ ಪರಿಷತ್ ಆಯ್ತು, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಇವ್ರು ಆಯ್ತು, ಇವರೆಲ್ಲ ಇರ್ತಾರಂತ ಎಲ್ಲಿ ಮೆನ್ಷನ್ ಐತಿ? 159 ಒಳಗೈತಿ. ಅದ 160 ಒಳಗೆ ಏನೈತಿ? 160 ಒಳಗೆ ಏನೈತಿ? ಇದೆ. ಈಗೇನು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಜಿಲ್ಲಾ ಪಂಚಾಯತಿ ಇರ್ತಾರಲ್ಲ ಅವ್ರು ಇರ್ತಾರಂತ ಹೇಳಿ 160 ಒಳಗೈತಿ. ಗ್ರಾಮ ಸಭೆ ಅಂದ್ರೆ ಏನು? ಗ್ರಾಮ ಸಭೆ ಅಂದ್ರೆ ಈಗ 18 ವರ್ಷ ಮೇಲ್ಪಟ್ಟವರು, ಅವರು ವೋಟರ್ ಲಿಸ್ಟ್ ಹೊಂದಿದ್ರಂದ್ರ ಅವರೆಲ್ಲರೂ ಗ್ರಾಮ ಪಂಚಾಯತಿ ಒಳಗಿರೋರೆಲ್ಲ ಗ್ರಾಮ ಸಭೆ. 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಗ್ರಾಮ ಸಭೆ ಒಳಗೆ ಬರ್ತಾರ ಅಂದ್ಕೊಡ್ತಾರೆ, ಅದು ತಪ್ಪು. ಅವ್ರಿಗೆ ಕಂಪಲ್ಸರಿ ವೋಟಿಂಗ್ ಇದು ಇರಬೇಕು. ಆಮೇಲೆ 5th ಶೆಡ್ಯೂಲ್ ಸ್ಟೇಟ್ಸ್ ಹೇಳಿದೆ. 5th ಶೆಡ್ಯೂಲ್ ಸ್ಟೇಟ್ಸ್ ಇವನ್ನೇನು ಬ್ಯಾಬಿಡ್ರಿ ಒಳ್ಳೆ ಮೇಲೆ ಹೇಳುದು 10ನೇದ್ದು 10 ಅದಾವು. 6th ಶೆಡ್ಯೂಲ್ ಸ್ಟೇಟ್ಸ್ TAMM ಅಂತ ಹೇಳಿದೆ. ಅತ್ತ ಶೆಡ್ಯೂಲ್ ಟ್ರೈಬ್ಸ್ 342 ಆರ್ಟಿಕಲ್ ಅತ್ತ. ಆಮೇಲೆ ಗವರ್ನರ್ಗೆ ಇದಕ್ಕೆ ಏನದು ಶೆಡ್ಯೂಲ್ 5 ರಿಲೇಷನ್ ಹೇಳಿದ್ ನಿಮ್ಗೆ. ಆಮೇಲೆ ಪೆಸಾ ಆಕ್ಟ್ ಯಾವುದು? 1996. ಎಲ್ಲ ಆಲ್ಮೋಸ್ಟ್ ರಿವಿಷನ್ ಅದು ಅನ್ಕೋತೀನಿ. ಇವು ಒಂದಿಷ್ಟು ಆಕ್ಟ್ಗಳು ಒಂದೊಮ್ಮೆ ಹೇಳ್ಬಿಡ್ತೀನಿ. 1909 ಯಾವುದು? ಸಪರೇಟ್ ಎಲೆಕ್ಟರೇಟ್ ಫಾರ್ ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟರೇಟ್ ಕೊಟ್ಟಿದ್ದು 1909. 19 ಡಯಾರ್ಕಿ ಇನ್ ಪ್ರೊವಿನ್ಸಸ್. ಆಮೇಲೆ 1935 ಪ್ರೊವಿನ್ಸಸ್ ಒಳಗೆ ಡಯಾರ್ಕಿ ಅಂತ ತೆಗಿತೈತಿ. ಸೆಂಟ್ರಲ್ ಲೆವೆಲ್ ಡಯಾರ್ಕಿ ಇಂಟ್ರೊಡ್ಯೂಸ್. ಡಯಾರ್ಕಿ ಅಂದ್ರೆ ಏನು? ಟ್ರಾನ್ಸ್ಫರ್ ಸಬ್ಜೆಕ್ಟ್ ಮತ್ತು ರಿಸರ್ವ್ ಸಬ್ಜೆಕ್ಟ್ ಅಂತ ಇರ್ತಾವೆ. ರೆಸಿಡರಿ ಪವರ್ಸ್ ಯಾರ ಕಡೆ ಇರ್ತಾವೆ? ವ್ಯಾಸರಾಯ್ ಕಡೆ ಇರ್ತಾವೆ. ಆಮೇಲೆ 1946ದಾಗ ಏನಾಗುತ್ತೆ? ಕ್ಯಾಬಿನೆಟ್ ಮೆಷಿನ್ ಅಥವಾ ಇದಕ್ಕೆ ಕ್ರಿಪ್ಸ್ ಮೆಷಿನ್ ಅಂತ ಕರಿತೇವೆ. ಆಮೇಲೆ 1947ರಾಗ ಡ್ರಾಫ್ಟಿಂಗ್ ಕಮಿಟಿ ಅದಲ್ರಿ. 1946 ಡಿಸೆಂಬರ್ 9 ಫಸ್ಟ್ ಕಾನ್ಸ್ಟಿಟ್ಯೂಷನ್ ಸಭೆ ಕರೆದಿದ್ದು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ ಆಗಿದ್ದು 26 ಜನವರಿ ಜಾರಿಗೆ ಬಂದಿದ್ದು 1950. ಅರ್ಥದಲ್ರಿ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ನಾನು ನಿಮ್ಗೆ ರಿವಿಷನ್ ಮಾಡಿಸಿದೆ ಅಂತ ಅನ್ಕೊಂಡಿನಿ. ಇದು ಬೇಸಿಕಲಿ ಇಷ್ಟು ನನಗೆ ನೆನಪಿರೋ ಫ್ಯಾಕ್ಟ್ಸ್. ಅತ್ತ ಇವತ್ತಿನ ಕ್ಲಾಸ್ ಹೆಂಗೆ ಅನಿಸ್ತು ಅಂತ ಹೇಳಿ ಒಂದು ಸಣ್ಣ ರಿವ್ಯೂ ಕೊಟ್ಬಿಡ್ರಿ. ಇದು ಹೆಂಗಂದ್ರೆ ನನಗೊಂಥರ ಫ್ಯೂಲ್ ಇದ್ದಂಗೆ. ನೀವು ಎಷ್ಟು ರಿವ್ಯೂ ಕೊಡ್ತೀರಿ, ಎಷ್ಟು ರಿವ್ಯೂ ಅನ್ನೋಕ್ಕಿಂತ ನೀವು ಏನು ಹೇಳ್ತೀರಿ, ತಪ್ಪು ಅಂತ ಹೇಳ್ರಿ, ಎಕ್ಸ್ಪ್ಲೇನ್ ಮಾಡಬೇಡ ಅಂತ ಹೇಳ್ರಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಅದನ್ನ ಹೇಳ್ರಿ.
ಅದನ್ನ ನಾನು ತಿದ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ, ಈ ಕಡೆ ನನಗೊಂದು ಮೋಟಿವೇಶನ್ ತರ ಫ್ಯೂಲ್ ತರ ರೀ. ನಿಮ್ಗೆ ಏನಾರ ಹೆಲ್ಪ್ ಆಗತ್ತೆ ಅಂತ ನನಗೆ ಒಂದು ಸಣ್ಣ ಮೆಸೇಜ್ ಗೊತ್ತಿತ್ತು ಅನ್ಕೋರಿ, ನಿಮ್ಗೆ ಭಾಳ ಹೆಲ್ಪ್ ಆಗತ್ತೆ ಇದರಿಂದ, ಏನೋ ಹೆಲ್ಪ್ ಆಗತ್ತೆ ಅಂತೇಳಿ ನಾ ಇನ್ನಷ್ಟು ಇದನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀನಿ, ಸ್ಕೇಲ್ ಅಪ್ ಮಾಡ್ತೀನಿ. ನೀವು ಬೆನಿಫಿಟ್ ಆಗೋದು ನಿಮ್ ಒಳಗೆ ಇಟ್ಕೊಂಡ್ ಕುಂತ್ರಿ ಅಂದ್ರೆ ನಾನು ಅನ್ಕೋತೀನಿ ಭಾಳ ಕ್ವಶನ್ಸ್ ಹಾಕಿದ್ನಿ ಅನ್ಸುತ್ತೆ, ಅದಕ್ಕೆ ಇವ್ರಿಗೆ ಬ್ಯಾಸರ ಆಗತ್ತಿರ್ಬೋದು 40 ಅಂತೇಳಿ ನಾನು ಬಿಡಿ ಇವರಿಗೆ ಸ್ವಲ್ಪ ಕ್ವಶನ್ಸ್ ಹಾಕೋನು ಬೋರ್ ಆಗತ್ತಿರ್ಬೇಕಂತ ಕಡಿಮೆ ಮಾಡ್ಕೊಂತ ಹೋಗ್ತೀನಿ. ಅದ ನೀವು ಹೆಲ್ಪ್ ಆಗುತ್ತೆ ನಮ್ಗೆ ಹೆಚ್ಚಿಗೆ ಕೊಡ್ರಿ ಅಂತ ಎಷ್ಟು ಕೇಳ್ತೀರಿ ನೋಡು, ಎಷ್ಟು ಚಲೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಗೊತ್ತಾದ್ರೆ ನಾ ಹೆಚ್ಚಿಗೆ ವರ್ಕ್ ಮಾಡ್ತೀನಿ. ಅರ್ಥತಾ? ಇದೊಂದು ನೆನಪರ್ಬೇಡ್ರಿ, ಸಣ್ಣ ರಿವ್ಯೂ ಹಾಕ್ಬೇಡ್ರಿ, ಇದ್ರ ತೆಳಗೆ ಕಮೆಂಟ್ ಹಾಕಿರಲಿಲ್ಲ ಅಂದ್ರೆ. ಅರ್ಥತಾ? ಇದೊಂದು ನನ್ನ ಸಂಬಂಧ ಮಾಡ್ತೀರಿ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋ ಸಿಗೋನು, ಚಂದ ಹೋದ್ರಿ, ಧನ್ಯವಾದಗಳು. ಐ ಹಿಯರ್ ಬೈ ಸೈನಿಂಗ್ ಆಫ್ ವಿಶ್ವ, ಒನ್ ಆಫ್ ದ ಅನ್ರಿಸರ್ವ್ಡ್ ಮೈಂಡ್ ಆಫ್ ಕರ್ನಾಟಕ. ಥ್ಯಾಂಕ್ ಯು, ಬಾಯ್.